आपको पद्मश्री अवार्ड मिल गया ಅಂತ मिल गया ಅನ್ಲಾಕಿ ರಾಂಗ್ ನಂಬರ್ ಅಂತ ಇಟ್ಬಿಟ್ಟೆ ನಾನು. ನನಗೆ ಅವಾಗ ನರೇಂದ್ರ ಮೋದಿಯವರು ಆಪ್ ಏಕೇಲಿ ಕರ್ತಿ ಡ್ಯಾನ್ಸ್ ಅಂತ ಕೇಳಿದ್ರು. ನನಗೆ ಆಶ್ಚರ್ಯ ಆಗ್ಬಿಡ್ತು. ರಾಮನಾಥ್ ಕೋವಿಂದ್ ಅವ್ರಿಗೆ ಎಡಗೈಯಿಂದ ಒಂದ್ಸರಿ ಹಿಂಗಂದೆ, ಅವರು ಎಡಗಾಲ ಹಿಂದಕ್ಕೆ ಇಟ್ಟಾರೆ ನೋಡ್ರಿ ಒಂದ್ಸಲಿ ಟೆಸ್ಟ್ ಪರೀಕ್ಷೆ ಮಾಡ್ರಿ. ಏ ಕ್ಯಾ ಹೈ ಅಂದರು. आप 3 दिन में ಕಾರ್ಯಕ್ರಮ है, इसके लिए आपको नजर हो गया, मैं नजर निकाಯಿ ಅಂತ. ಎಷ್ಟು ಅವಮಾನ ಬಸ್ಸಲ್ಲಿ ಆಗಿತ್ತು ಅವತ್ತು. ಅವಮಾನ ಆಗಿತ್ತಲ್ಲ, ಅದೇ ಬಸ್ ಒಳಗೆ ಎಲ್ಲರ ಕೈಯಲ್ಲಿರ್ತಕ್ಕಂಥ ಟಿಕೆಟ್ನಲ್ಲಿ ಮಂಜಮ್ಮ ಜೋಗ್ತಿಗೆ ಅಭಿನಂದನೆಗಳು ಅಂತಿತ್ತು. ಪದ್ಮಶ್ರೀ ಬಂದ್ರೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ? ಏನು ಕೊಟ್ಟಿಲ್ಲ. ಅಯ್ಯೋ ಅವ್ನು ಹೆಂಗೆ ಹುಡುಗಿ ಮಾಡ್ತಾನ, ನಮ್ಮ ಮರ್ಯಾದೆಲ್ಲ ತೆಗಿತಾ ಇದ್ದಾನ ಅವನು, ನಿನ್ ಗಂಡು ಮಕ್ಳ ತರ ಇರೋ ಅಂತ ಸಿಕ್ಕಾಪಟ್ಟೆ ಹೊಡೆಯಕ್ಕೆ ಶುರು ಮಾಡೋದು. ಬಾಳೆ ತೋಟದಲ್ಲಿ ಕೆಲ್ಸಕ್ಕೆ ಕಳ್ಸೋದು, ಭತ್ತದ ಗದ್ದೆಯಲ್ಲಿ ಕೆಲ್ಸಕ್ಕೆ ಕಳ್ಸೋದು. ನಮ್ಮಮ್ಮ ದೇವ್ರ ಗುಡಿಗೆ ಶಾಪ ಆಗ್ತಾ ಇದ್ಲು, ಜನ ಎಲ್ಲ ಅಳ್ತಾ ಇದ್ರಲ್ಲರೆಲ್ಲ. ಈಗ ಇರೋದ್ರಾಗ 5 ಜನದಲ್ಲಿ ಇವನು ಒಬ್ಬನ ಸೀರೆ ಉಟ್ಕೊಂಡ್ಬಿಟ್ನಲ್ಲ ಅನ್ನೋದು ನಮ್ಮಮ್ಮ. ಅವ್ರು ಕುಡಿದು ಮತ್ತೊಳಗೆ ನನ್ನ ಬಟ್ಟೆ ಎಲ್ಲ ಕಿತ್ತು ಕಚ್ಚಿ ಜಿಗರಿ ಫುಟ್ಬಾಲ್ ಥರ ಚೆಂಡ ಆಡಿದ್ರು ಅವ್ರು 5-6 ಜನ. ಅವತ್ತು ಒಯ್ಕೊಳ್ತೀನಿ, ಅರಸ್ತೀನಿ, ಚೀರ್ತೀನಿ, ನನ್ನನ್ನು ಬಿಡಿಸೋರು ಯಾರು ಇಲ್ಲ ಅಲ್ಲಿ. ಟಿ ವಿ ಮಾಧ್ಯಮದಲ್ಲಿ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಯಿತು, ಒಂದು ಮಗುವಿನ ಮೇಲೆ ಅತ್ಯಾಚಾರ ಆಯ್ತಂದ್ರೆ ನನ್ನ ಮನಸ್ಸು ಅಲ್ಲಿಗೆ ಹೋಗುತ್ತೆ. ಅವತ್ತು ನಾನು ಅಷ್ಟು ಬೇಡ್ಕೊಂಡ್ರೆ ನನ್ನನ್ನೇ ಬಿಡಲಿಲ್ಲ ಅವರು. ಅವತ್ತು ನನ್ನನ್ನೇ ಬಿಡಲಿಲ್ಲ. ಇವತ್ತು ಆ ಮಗು, ಆ ಹೆಣ್ಮಗಳು ಎಷ್ಟು ನೋವು ಅನುಭವಿಸಿರ್ಬೋದು ಅಂತ ನನ್ನ ಮನಸ್ಸು ಅಲ್ಲಿಗೆ ಹೋಗುತ್ತೆ. ಅವರೆಲ್ಲ ಬಿಟ್ಟ ಮೇಲೆ ಹರಿದಿದ ಬಟ್ಟೆ ಹಾಕೊಂಡು ಭಿಕ್ಷಾಟನೆ ಮಾಡಕ್ಕೆ ಹೋಗಿ ಅಲ್ಲಿ ಬಂದಂಥ 7-8 ರೂಪಾಯಿ ದುಡ್ಡಿನಲ್ಲಿ 2 ರೂಪಾಯಿ ಕೊಟ್ಟು ತೊಗೊಂಡು ಬಂದೆ. ಮತ್ತೆ ನಾನು ವಾಂತಿ ಆಗಿಬಿಟ್ರೆ ಬದುಕ್ಬಿಡ್ತೀನಿ ಅಂತ ಒಂದು ಬೆಡ್ಶೀಟನ್ನು ತುದಿಯನ್ನು ಬಾಯಿಗೆ ತುರ್ಕೊಂಡು ಮಲ್ಕೊಂಡು ಅದು ಯಾವತ್ತು ಮತ್ತೆ ಸಾಯ್ಬೇಕು ಅಂತ ಪ್ರಯತ್ನ ಮಾಡೋದು. ಬದುಕಬಾರ್ದು, ಟ್ರೈನಿಗೆ ಬಿದ್ದುಬಿಟ್ರೆ ಪೀಸ್ ಆಗ್ಬಿಡ್ತೀನಲ್ಲ, ಬದುಕಲ್ಲ, ಸತ್ತೋಗ್ಬಿಡ್ತೀನಲ್ಲ ಅಂತ ಧೈರ್ಯ ಮಾಡಿದೆ. ಓಕೆ, ಈಗ ನೀವು ಅವ್ರನ್ನ ಒಂದು ಲವರ್ ಥರನೋ ಒಂದು ಗಂಡನ ಸ್ಥಾನದಲ್ಲೋ ನೀವು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಇವ್ರ ಜೀವನ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಅಥವಾ ಹೇಗೆ? ಅವನಿಗೆ ರಾತ್ರಿ ಹೊತ್ತು ಕುಡಿಯೋಕ್ಕೆ ಕೊಡಲಿಲ್ಲ. ಅವಾಗೇ ಕೈ ಬಿಟ್ಬಿಟ್ಟ ನನ್ನ ಲಿಂಗಾಂಗಗಳನ್ನು ಕಟ್ ಮಾಡೋದು. ಅದು ಕಟ್ ಮಾಡಿಬಿಟ್ಟು ಆ ಜಾಗಕ್ಕೆ ಕಾಸಿರೋ ಎಣ್ಣೆಯನ್ನು ಉಗ್ತಾ ಇದ್ರಂತೆ. ಸುಮಾರು ಜನ ತೃತೀಯ ಲಿಂಗಿಗಳು ಬಸ್ ಸ್ಟ್ಯಾಂಡಲ್ಲಿ ಸಾಯ್ತಾರೆ, ರೈಲ್ವೆ ಸ್ಟೇಷನಲ್ಲಿ ಸಾಯ್ತಾರೆ, ರೋಡಲ್ಲಿ ಸಾಯ್ತಾರೆ. ಅಂಥವ್ರಿಗೆ ರಾಜೇಶ್ ರಿವೀಲ್ಸ್ನ ಈ ಸ್ಪೆಷಲ್ ಪಾಡ್ಕಾಸ್ಟ್ಗೆ ನಿಮಗೆ ಭರ್ಜರಿಯಾದಂಥ ಸ್ವಾಗತ. ಯಾಕಂದರೆ ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಕೂತಿರ್ತಕ್ಕಂಥ ಈ ಸ್ಪೆಷಲ್ ಗೆಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ನನಗೆ ಒಂಥರ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಐ ಆಮ್ ಬ್ಲೆಸ್ಡ್ ಬಿಕಾಸ್ ಇಷ್ಟು ದೊಡ್ಡವ್ರನ್ನ ನಾನು ಇವತ್ತು ನನ್ನ ಪಾಡ್ಕಾಸ್ಟಲ್ಲಿ ಕೂರಿಸ್ಕೊಂಡಿದ್ದೀನಿ. ಕಾರಣ ಆ್ಯಂಡ್ ಏನಂತ ಹೇಳಿ ಪರಿಚಯನೇ ಬೇಡದೇ ಇರ್ತಕ್ಕಂಥ ಹೆಸರಿದು. ಬಹಳ ದೊಡ್ಡ ಹೆಸರು, ಹೆಮ್ಮೆಯ ಕನ್ನಡತಿಯವರು. ಇವತ್ತು ಕನ್ನಡ ಅಲ್ಲ ಆ್ಯಕ್ಚುಲಿ, ಇವರು ಪ್ಯಾನ್ ಇಂಡಿಯನ್ ಸ್ಟಾರ್ ಥರ ಇವತ್ತು ದೇಶ ಎಲ್ಲ ಇವ್ರ ಹೆಸರು ಗೊತ್ತು. ಎಸ್, ಅವರೇ ಪದ್ಮಶ್ರೀ ಜೋಗತಿ ಮಂಜಮ್ಮ ಅಂತ ಶೋ. ಅಮ್ಮ ನಮಸ್ತೆ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಹೆಂಗಿದ್ರಾ? ಚೆನ್ನಾಗಿದ್ದೀನಿ. ಈಗ ಪದ್ಮಶ್ರೀ, ನಿಮ್ಮ ಹೆಸರು ಮುಂದೆ ಪದ್ಮಶ್ರೀ, ಅದೊಂದು ತೂಕವಾದಂಥ ವರ್ಡ್ ಅಲ್ಲ, ಪ್ರಶಸ್ತಿ. ಅದು ಭಾರತ ದೇಶದಲ್ಲೇ ಒಂದು 4ನೇ ಅತ್ಯುನ್ನತ ಗೌರವವಾದಂಥ ಪ್ರಶಸ್ತಿ ಅದು. ಪದ್ಮಶ್ರೀ ಬಂದ ತಕ್ಷಣ ಏನು ಅನ್ಕೊಂತೀವಿ ಅಂದರೆ, ಬೆಂಗಳೂರಲ್ಲಿ ಒಂದು ದೊಡ್ಡ ಸೈಟ್, ಒಂದು ಬಂಗ್ಲೆ ಎಲ್ಲ ಕೊಡ್ತಾರೆ ಅವರಿಗೆ, ಡೆಲ್ಲಿಲಿ ಒಂದು ಬೇರೆ ವಿಮಾನ ಎಲ್ಲ ಫ್ರೀ ಇರುತ್ತೆ, ಅದು ಇದು ಆ ಥರದ್ದು 10 ಯೋಚನೆಗಳು. ಅಂದರೆ ನಮ್ಮ ಕಲ್ಪನೆಗಳು. ಆಯಿತಾ, ಪದ್ಮಶ್ರೀ ಬಂದರೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ? ಏನು ಹೇಳಿ? ಕೊಟ್ಟಿದ್ರಲ್ಲ, ಏನಾದರೂ ಹೇಳೋದು? ಏನು ಕೊಟ್ಟಿಲ್ಲ. ಪದ್ಮಶ್ರೀ ಬಂದಿದ್ದಕ್ಕೆ ಏನು ಕೊಟ್ಟಿಲ್ಲ. ಅದೊಂದು ಮೆಡಲ್ ಕೊಟ್ಟಿದ್ದಾರೆ, ಪ್ಲಾಟಿನಮ್ ಅಂತ ಹೇಳ್ತಾರೆ, ಅದೊಂದು ಮೆಡಲ್ ಕೊಟ್ಟಿದ್ದಾರೆ. ಪದ್ಮಶ್ರೀ ಬಂದಾಗ ನಾವು ಇಲ್ಲಿಂದ 3 ಜನ ಹೋಗಿದ್ವಿ. ನನ್ನ ಮಗ ವಿಕ್ರಮ್, ಅಕಾಡೆಮಿ ಸೂಪ್ರಿಡೆಂಟು ಪ್ರಕಾಶ್, ನಾನು 3 ಜನ ಹೋಗಿದ್ವಿ. 3 ಜನದ್ದು ನಾನು ಮರೇಮ್ನಹಳ್ಳಿಯಿಂದ ಬರೋದು, ಇಲ್ಲಿಗೆ ಬರೋದು, ಇಲ್ಲಿಂದ ನಾವು 3 ಜನ ಡೆಲ್ಲಿಗೆ ಹೋಗಿ ಬರೋದು. ಅಷ್ಟು 1 ಲಕ್ಷದ ಚಿಲ್ಲರೆ ಆಗಿತ್ತು. ಅಷ್ಟು ದುಡ್ಡು ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ. ಹೋಗು ಬರೋ ಫ್ಲೈಟಿಂದು, ಟ್ರೈನಿಂದು ಅಂತ ಲೆಕ್ಕ ಹಾಕಿ ಅಷ್ಟು ಕೊಟ್ಟರು, ಮತ್ತು ಇನ್ನೇನು ಕೊಟ್ಟಿಲ್ಲ.
ಬೆಂಗಳೂರಲ್ಲಿ ಸೈಟು, ಡೆಲ್ಲಿಲಿ ಏನಾದ್ರು ಸೈಟ್ ಗೀಟು? ಇರೋ ಜಾಗದಲ್ಲೇ ಸಿಗಲಿಲ್ಲ ನನಗೆ. ನಾನಿರೋ ಊರಲ್ಲೇ ಕೊಡ್ತೀನಿ ಅಂದರೆ ಕೊಡಲೇ ಇಲ್ಲ. ನನಗೆ ಪದ್ಮಶ್ರೀ ಬಂದಾಗ ಹಲವಾರು ರಾಜಕಾರಣಿಗಳ ಮುಂದೆ ನನ್ನ ಬೇಡಿಕೆಯನ್ನು ಇಟ್ಟೆ. ಅವ್ರ ಹೆಸರು ಹೇಳೋಕ್ಕೆ ಇಷ್ಟ ಆಗಲ್ಲ. ಹಲವಾರು ಹೇಳಿ ಪರವಾಗಿಲ್ಲ. ಇಲ್ಲ ಬೇಡ, ಅವರ ಒಬ್ಬರ ಹೆಸರಾದರೆ ಹೇಳ್ಬೋದು ಇಂಥವ್ರದ್ದೇ ಹತ್ರ ಅಂತ. ನಾನು ಯಾರ್ಯಾರು ಸಿಗ್ತಾರೋ ಅವ್ರ ಹತ್ರ ಎಲ್ಲ ಬೇಡಿಕೆಯನ್ನು ಇಟ್ಟೆ. ನನಗೊಂದಷ್ಟು 2.5 ಎಕರೆ ಜಮೀನು ಕೊಡ್ರಿ ಅಂತ. ಏನು ಮಾಡ್ತೀರಾ ನೀವು ಜಮೀನು ತಗೊಂಡು? ನನಗೆ ಜಮೀನು ಅಂದರೆ ನನ್ನ ಸ್ವಂತಕ್ಕಲ್ಲ, ನಾನೊಂದು ಪ್ರತಿಷ್ಠಾನ ಮಾಡ್ತೀನಿ ಅಂತ ಪದ್ಮಶ್ರೀ ಮಂಜಮ್ಮ ಜೋಗತಿ ಪ್ರತಿಷ್ಠಾಪನೆ ಅಂತ ಅದನ್ನು ರಿಜಿಸ್ಟ್ರನ್ನೂ ಮಾಡಿದ್ವಿ, ಟ್ರಸ್ಟನ್ನು ರಿಜಿಸ್ಟ್ರ್ ಮಾಡಿದ್ವಿ. ಇವ್ರು ಭೂಮಿ ಕೊಡ್ತಾರಂತ ತುಂಬ ದೊಡ್ಡ ಆಸೆ ಇಟ್ಕೊಂಡಿದ್ದೆ. ಕೇಳಿ ಅದನ್ನು ಮಾಡ್ಕೊಂಡು ರಿಜಿಸ್ಟ್ರ್ ಮಾಡಿದ್ವಿ, ಎಲ್ಲ ಆಯಿತು. ಓಡಾಡಿದ್ವಿ ಜಾಗ ತೋಡೋದಕ್ಕೆ. ಆಮೇಲೆ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಆನಂದ್ ಸಿಂಗ್ ಅವ್ರನ್ನ ಹಿಡ್ಕೊಂಡು ಮತ್ತು ಅಲ್ಲಿಯ ನಗರಸಭೆಯವ್ರನ್ನ ಹಿಡ್ಕೊಂಡು ಎಲ್ಲೆಲ್ಲಿ ಜಾಗ ಖಾಲಿ ಇದೆ ಅಂತ ಒಂದು 2-3 ಕಡೆ ನೋಡಿದ್ವಿ. ನಾನು ಸೆಲೆಕ್ಟ್ ಮಾಡಿದ್ದು ಹಂಪಿ ವಿಶ್ವವಿದ್ಯಾಲಯದ ಪಕ್ಕದಲ್ಲಿ 1-2 ಎಕರೆ ಜಮೀನಿತ್ತು. ಅದು ಪಕ್ಕದಲ್ಲಿ ಒಂದು ದೊಡ್ಡ ಕಾಲುವೆ ಇದೆ, ನೀರಿಗೆ ಅನುಕೂಲ ಆಗುತ್ತೆ. ಯೂನಿವರ್ಸಿಟಿ ಹಿಂಭಾಗ ಇರೋದ್ರಿಂದ ಯೂನಿವರ್ಸಿಟಿಗೆ ಬಂದವರು ಈ ಟ್ರಸ್ಟಿಗೆ ಬಂದೋಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಅದನ್ನು ಓಕೆ ಮಾಡಿದ್ವಿ. ಆಯಿತು ಅಂತ ಅವರು ಹೇಳಿದರು. ಆಮೇಲೆ ಮತ್ತೆ ಬ್ಯಾಂಕ್ ಅಕೌಂಟ್ ಮಾಡಿಸ್ರಿ ಅಂತಂದರು, ಏನೇನೋ ಹೇಳಿದರು. ಅದನ್ನೆಲ್ಲ ಮಾಡಿಸೋ ಸಮಯಕ್ಕೆ ಈ ಸರ್ಕಾರ ಮತ್ತೆ ಎಲೆಕ್ಷನ್ ಶುರುವಾಯಿತು. ಸರ್ಕಾರ ಬದಲಾಯಿತು. ಎಲೆಕ್ಷನ್ ಶುರುವಾಯಿತು. ಇದಾಗಲಿ ಮಂಜಮ್ಮ ಮುಂದೆ ನೋಡೋಣ ಅಂತಂದರು. ಮುಂದೆ ನೋಡೋಣ ಅಂದರೆ ಮತ್ತೆ ಈ ಸರ್ಕಾರ ಬಂತು, BJP ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂತು. ಆಮೇಲೆ ನಮ್ಮ ಹೊಸಪೇಟೆ ಗವಿಯಪ್ಪ ಸರ್ ಹತ್ರನೂ ಅದನ್ನು ಹೇಳಿದೆ. ಜಮೀರ್ ಖಾನ್ ಅವ್ರ ಮುಂದೆನೂ ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿದೆ. ಇನ್ನೊಂದು ತಿಂಗಳು ಹೋಗಲಿ, 15 ದಿನ ಹೋಗಲಿ, ಅಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ ಇದೆ, ಭೇಟಿ ಮಾಡ್ತೀವಿ ಅಂತ ಹೇಳಿದವರು. ಇದುವರೆಗೂ ಯಾವುದು ಆಗಲೇ ಇಲ್ಲ. ನಂದು ಟ್ರಸ್ಟ್ ರಿಜಿಸ್ಟರ್ ಆಗಿ 2 ವರ್ಷ ಹೋಗಿ 3ನೇ ವರ್ಷದಲ್ಲಿ ಕಾಲಿಟ್ಟಿದೆ. ಏನೊಂದು ಕಾರ್ಯಕ್ರಮ ಮಾಡಿಲ್ಲ. ನನಗೋಸ್ಕರ ನಾನು ಅದನ್ನು ಭೂಮಿ ಕೇಳಲಿಲ್ಲ. ನನಗೇನು ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಗಂಡ್ರಿಲ್ಲ, ಮಕ್ಕಳಿಲ್ಲ. ಹಿಂದೆ ಒಂದು ಭಾಷೆ ಹೇಳ್ತಾರೆ, ಕೆವ್ಸೇನ್ ಧೂಲ್ಯ ಯಾವಳದೇನು ಯಾವಂದೇನು ಅಂತ. ಮೊಹರಂ ಹಬ್ಬದಲ್ಲಿ ಹುಡುಗರು ಕುಣಿತಾ ಇರ್ತಾರೆ, ಕುಣಿ ಮುಂದೆ, ಬೆಂಕಿ ಕುಣಿ ಮುಂದೆ. ಹಂಗೆ ಕೆವ್ಸೇನ್ ಧೂಲ್ಯ ಅನ್ನಂಗೆ ನಾನು ಒಬ್ಬಳೇ ಇರೋದು. ನನಗೆ ಭೂಮಿ ಎದಕ್ಕೆ ಬೇಕಾಗಿತ್ತು ಅಂತಂದರೆ, ನಾನೊಂದಷ್ಟು ಅಲ್ಲಿ ಮನೆಗಳನ್ನು ಮಾಡಬೇಕು, ಒಂದು ಕಲಾಮಂದಿರವನ್ನು ಕಟ್ಟಿಸ್ಬೇಕು, ಒಂದು ತರಬೇತಿ ಶಿಬಿರಗಳನ್ನು ಮಾಡೋದಕ್ಕೆ ಒಂದು ಗೋಡನ್ ಥರನೋ ಅಥವಾ ಒಂದು ಭವನ ಥರನೋ ಮಾಡಿ, ನನ್ನ ತೃತೀಯ ಲಿಂಗಿಗಳು ಯಾರು ಯಾವುದನ್ನು ಕಲಿತಾರೆ, ಜಾನಪದ ಆಗಿರ್ಬೋದು, ರಂಗಭೂಮಿ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಅಥವಾ ನೃತ್ಯ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಕರಕುಶಲತೆ ಆಗಿರ್ಬೋದು, ಅವ್ರು ಯಾವುದನ್ನು ಕಲಿತೀರಂತ ಆಸೆ ಬರುತ್ತೋ ಅಂಥ ವ್ಯಕ್ತಿಗಳನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆ ಕಳಿಸಿ ಅವರಿಗೆ ಆ ಒಂದು ತರಬೇತಿಯನ್ನು ಕೊಡಿಸಿ ಅವರ ಜೀವನದಲ್ಲಿ ಅವರನ್ನು ಗುರುತಿಸ್ಕೋಬೇಕು ಅನ್ನೋದು ಆಸೆ ಇತ್ತು. ಅದಾಗಲೇ ಇಲ್ಲ. ಮತ್ತು ಆಮೇಲೆ ಸಮೀಕ್ಷೆ ಆಗಿರಲಿಲ್ಲ. ನಾನು ಟ್ರಸ್ಟ್ ಓಪನ್ ಮಾಡಿದಾಗ ಸಮೀಕ್ಷೆ ಮಾಡಬೇಕನ್ನೋ ಉದ್ದೇಶ ಇತ್ತು. ನನ್ನ ಟ್ರಸ್ಟ್ ಕಡೆಯಿಂದ ತೃತೀಯ ಲಿಂಗಿಗಳ ಸಮೀಕ್ಷೆ ಮಾಡಬೇಕನ್ನೋ ಒಂದು ಉದ್ದೇಶ ಇತ್ತು. ಅದು ಏನೂ ಆಗಲೇ ಇಲ್ಲ. ಆ ನಂತರ ತೃತೀಯ ಲಿಂಗಿಗಳಂದರೆ ಇಜ್ರಾ ಸಂಪ್ರದಾಯ ಬಂತು, ಗೇ ಬಂತು, ಮಂಗಳಮುಖಿಯರು ಬಂದರು, ಜೋಗತಿಯರು ಬಂದರು, ಎಲ್ಲರೂ ಬಂದರು. ಅದರಲ್ಲಿ ಅವರು ವಯಸ್ಸಿರೋ ತನಕ ಅಥವಾ ದುಡಿಯೋ ತನಕ ಮನೆಗೆ ಒಯ್ದು ದುಡಿದು ಹಾಕ್ಬೋದು, ಅಥವಾ ಅವರು ಗುರುಗಳಿಗೆ ದುಡಿದು ಕೊಡ್ಬೋದು, ಅಥವಾ ಅವನ ಜೊತೆಗಿರೋ ಪ್ರಿಯಕರನಿಗೆ ದುಡಿದು ಕೊಡ್ತಾ ಇರ್ಬೋದು. ಅವನಿಗೆ ಗಾಡಿ ಕೊಡಿಸೋದು, ಆಟೋ ಕೊಡಿಸೋದು, ಅವನಿಗೆ ಒಳ್ಳೆಯದು ಕೆಟ್ಟದ್ದು ನೋಡೋದು, ಆ ಥರನೆಲ್ಲ ಮಾಡ್ಬೋದು. ನನಗೆ ವಯಸ್ಸು ಕಡಿಮೆ ಆದ ಮೇಲೆ, ನನಗೆ ದುಡಿಯುವ ಶಕ್ತಿ ಕಡಿಮೆ ಆದಾಗ, ನಾನು ಮನೆಗೆ ಹೋಗಿ ದುಡ್ದು ಹಾಕೋದು ಅಥವಾ ತಗೊಂಡೋಗಿ ಅಕ್ಕ, ತಂಗಿ, ಅಣ್ಣ, ತಮ್ಮ, ತಂದೆ, ತಾಯಿ ಅಂತ ಯಾರಿಗೆಲ್ಲ ಕೊಡ್ತಾ ಇರ್ತಾರೋ, ಈ ಕಡೆಯಿಂದ ಅಲ್ಲಿಗೆ ಹೋಗೋದು ಕಡಿಮೆ ಆದಾಗ ಅವರು ನಮ್ಮನ್ನು ತಾಸ್ತಾರ ಮಾಡ್ತಾರೆ, ನಮ್ಮನ್ನು ದೂರ ಇಡೋದಕ್ಕೆ ಪ್ರಯತ್ನ. ನಮ್ಮ ಕಡೆಯಿಂದ ಏನು ಅವ್ರಿಗೆ ಆದಾಯ ಇರಲ್ದ ಅವಾಗ ದೂರ ಇಡ್ತಾರೆ. ಈ ಕಡೆ ನಮ್ಮ ಗುರುಗಳಾಗಿರಲಿ ಅಥವಾ ಚೇಲಗಳಾಗಿರಲಿ, ಮಕ್ಕಳಾಗಿರಲಿ, ಇವರು ಸಹ ನಮ್ಮನ್ನು ದೂರ ಇಡ್ತಾರೆ. ಆ ಒಂದು ಸಮಯದಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಮೈಗೆ ಯಾವುದೋ ಒಂದು ಕಾಯಿಲೆ ಬಂದು ಅಪ್ಪಳಿಸ್ಕೋಬೋದು, ಆರೋಗ್ಯ ಕೆಡಬೋದು. ಅಂಥ ಸಮಯದಲ್ಲಿ ಸುಮಾರು ಜನ ತೃತೀಯ ಲಿಂಗಿಗಳು ಬಸ್ ಸ್ಟ್ಯಾಂಡಲ್ಲಿ ಸಾಯ್ತಾರೆ, ರೈಲ್ವೆ ಸ್ಟೇಷನಲ್ಲಿ ಸಾಯ್ತಾರೆ, ರೋಡಲ್ಲಿ ಸಾಯ್ತಾರೆ.
ಯಾವುದೋ ದೇವಸ್ಥಾನದ ಹತ್ರ ಸಾಯ್ತಾರೆ. ಅಂಥವ್ರಿಗೆ ಒಂದು ಅನಾಥಾಶ್ರಮ ಮಾಡಬೇಕಂತಿತ್ತು. ಕೊಡಲಿಲ್ಲ ಸರ್ಕಾರ. ಭೂಮಿನ ಪದ್ಮಶ್ರೀ ಒಂದೇ ಕೊಡ್ತು. ಪದ್ಮಶ್ರೀ ದೊಡ್ಡ ಗೌರವ ಕೊಡ್ತು, ದೊಡ್ಡ ಹೆಸರು ಕೊಡ್ತು, ಅಭಿಮಾನಿಗಳನ್ನು ಕೊಡ್ತು. ಎಲ್ಲೋದ್ರೂ ಗುರ್ತಿಸ್ತಾರೆ. ಮಂಜಮ್ಮ ಜೋಗ್ತಿ ಯೂಟ್ಯೂಬಲ್ಲಿ ಬರ್ತಾರೆ, ಟಿ ವಿಯಲ್ಲಿ ಬರ್ತಾರೆ, ಧಾರಾವಾಹಿಯಲ್ಲಿ ಬರ್ತಾರೆ. ಮೊನ್ನೆ ಒಂದು ಕುಬ್ಸ ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ನೋಡಿದ್ವಿ ಅಂತ ಎಲ್ಲ ಗುರ್ತಿಸ್ತಾರೆ. ನನಗೇನೂ ಆಗಲಿಲ್ಲ. ನನ್ನ ಮನೆ ಕಟ್ಟೋದಕ್ಕೆ ನಿನಗೆ ಗೊತ್ತಿರೋ ಆಗಲೇ 4 ವರ್ಷದಿಂದ 5 ವರ್ಷ, ಒಂದು 17 ಅಡಿಯ ಮನೆ ಕಟ್ಟೋದಕ್ಕೆ 5 ವರ್ಷ ತಗೊಂಡೆ. ನನಗೆ ದುಡ್ಡಿದ್ದಿಲ್ಲ. ಅವರಿಷ್ಟು ಇವರಿಷ್ಟು. ನನ್ನ ಶಿಷ್ಯಳು ಶಿಲ್ಪ ಮುಡಿವೆ ಅಂತಿದ್ದಾಳೆ, ಅವಳು ಕೆಟ್ಟೋ ಇದರೊಳಗಡೆ ನನ್ನ ವೀಡಿಯೋ ಹಾಕಿ ಮನೆ ಜಾಗ ಹಾಕಿ ಅವಳೊಂದಿಷ್ಟು ದುಡ್ಡು ಕೊಟ್ಟಳು. ಆಮೇಲೆ ಬೇರೆ ಬೇರೆ ದಾನಿಗಳೆಲ್ಲ ಒಂದಿಷ್ಟು ದುಡ್ಡು ಕೊಟ್ಟರು. ಹಂಗೆ ಕೊಟ್ಟ ಮೇಲೆ ಅದೊಂದು ಮನೆ ರೆಡಿ ಮಾಡ್ಕೊಂಡೆ. ಈಗ ಮನೆಗೆ ಇಡೋದಕ್ಕೆ ಜಾಗನೇ ಇಲ್ಲ. ನನ್ನ ಶಾಲ್ಗಳು ಮರಿಯಮ್ನಹಳ್ಳಿಯಿಂದ ಬೆಂಗಳೂರು ತನಕ ಹಾಸ್ಕೊಂಡು ನಡ್ಕೊಂಬಂದು ಮತ್ತೆ ಹಾಸ್ಕೊಂಡು ನಡ್ಕೊಂಡು ಹೋದ್ರೂ ಇನ್ನೂ ಉಳಿತಾವೆ ಶಾಲ್ಗಳು. ಅಷ್ಟು ಶಾಲ್ಗಳಿದೆ. ಹೊರಗಡೆ ಎಲ್ಲ ಬಾಕ್ಸ್ನಲ್ಲಿ ಹಾಕಿ ಒಂದ್ರ ಮೇಲೆ ಒಂದು ತುಂಬಿಟ್ಟಿದ್ದೀನಿ ಶಾಲ್ಗಳು, ಪೇಟಗಳು, ಮುತ್ತಿನ ಸರ್ಗಳು. ಮತ್ತು ಅಲ್ಲಿ ಯಾರಾದರೂ ಅಕ್ಕಪಕ್ಕ ಹುಡುಗರು ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಕೊಡ್ತಿರ್ತೀನಿ, ಶಾಲ್ ತೊಗೊಂಡೋಗ್ರಿ, ಸರ್ಗಳು ತಗೊಂಡೋಗ್ರಿ. ಆದ್ರೂ ಅಷ್ಟೊಂದಿದೆ. ಮನೆಗೆ ಮೂಮೆಂಟ್ ಇಡೋದಕ್ಕೆ ಜಾಗ ಇಲ್ಲ. ಒಂದು ದೊಡ್ಡದು ಶೋಕೇಸ್ ಮಾಡಿದ್ದೆ, ಅದನ್ನೆಲ್ಲ ಒಂದರಲ್ಲಿ ಒಂದು ಶೋಕೇಸ್ ಒಳಗೆ 6 7 ಇಟ್ಟಿದ್ದೀನಿ. ಅದೆಲ್ಲ ಫುಲ್ಲಾಗಿ ಮತ್ತೆ ಒಂದು ಸೈಡ್ ಬಾಗಿಲಿಂದಗಡೆ ಒಂದಿಷ್ಟು ಎತ್ತರ ಒಟ್ಟಿದ್ದೀನಿ. ಒಂದ್ರ ಮೇಲೆ ಒಂದು ಒಟ್ಟಿದ್ದೀನಿ. ನಾನು ಸತ್ತರೆ ಅದನ್ನೆಲ್ಲ ಯಾರು ನೋಡ್ಕೊಳ್ತಾರೆ, ಯಾರು ಉಳಿಸ್ತಾರೆ, ಯಾರು ಬೆಳೆಸ್ತಾರೆ ಅನ್ನೋದೇ ಒಂದು ಇದು. ಅಕಸ್ಮಾತ್ ನನಗಿದೊಂದು ಸರ್ಕಾರ ಒಂದು ಭೂಮಿ ಒಂದು ಕೊಟ್ಟಿದ್ರೆ ಅದರಲ್ಲಿ ಅದನ್ನೆಲ್ಲ ತಗೊಂಡೋಗಿ ಅಲ್ಲಿ ಇಡ್ಬೋದಾಗಿತ್ತು. ಮುಂದಿನವ್ರಿಗೆ ಒಂದು ಅನುಕೂಲ ಆಗ್ತಾಯಿತ್ತು. ಇಂಥವ್ರು ಇದ್ದರು, ಇಂಥವ್ರು ಇದು ಮಾಡಿದ್ರು. ಯಾಕಂದರೆ ಕರ್ನಾಟಕದಲ್ಲಿ ಮೊದಲನೆಯವಳೇ ನಾನು, ತೃತೀಯ ಲಿಂಗಿಗಳಲ್ಲಿ ಮೊದಲನೆಯವಳು ನಾನು ಕರ್ನಾಟಕದಲ್ಲಿ. ಆಮೇಲೆ ಇಡೀ ಜಾನಪದ ಕ್ಷೇತ್ರಕ್ಕೆ, ಇಷ್ಟು ವರ್ಷಗಳ ಜಾನಪದ ಕ್ಷೇತ್ರಕ್ಕೆ ಇದೇ ಮೊದಲನೇ ಬಾರಿಗೆ ಪದ್ಮಶ್ರೀ ಕೊಟ್ಟಿರೋದು. ಭಾರತ ದೇಶದಲ್ಲಿ ಒಬ್ರು ತೃತೀಯ ಲಿಂಗಿಗೆ ಪದ್ಮಶ್ರೀ ಅಂತ ಬಂದಿದ್ರೆ ಅದು ನಿಮಗೆ ಬಂದಿರೋದು ಹೆಮ್ಮೆಯ ವಿಚಾರ. ಅದು ಬರೀ ಕರ್ನಾಟಕಕ್ಕಂತಲ್ಲ, ತಮಿಳ್ನಾಡಲ್ಲಿ ಒಬ್ರಿಗೆ ಬಂದಿದೆ ಅಲ್ಲ, ಬಟ್ ಆದ್ರೂ ಈ ಫೀಲ್ಡ್ ಜಾನಪದ ಕಲಾವಿದೆಗೆ ಮೊಟ್ಟ ಮೊದಲಿಗೆ ಬಂದಿರತಕ್ಕಂಥದ್ದು ಮೊದಲಿಗೆ. ಅದೆಲ್ಲ ಹೆಮ್ಮೆ ಇದೆ. ಅಷ್ಟೇ ಸಂತೋಷ ಕೊಟ್ಟಿದೆ, ಹೆಮ್ಮೆ ಕೊಟ್ಟಿದೆ, ಸುಮಾರು ಜನ ಅಭಿಮಾನಿಗಳನ್ನು ಕೊಟ್ಟಿದೆ ಪದ್ಮಶ್ರೀ. ನನ್ನ ಜೀವನ ಬದಲಾಗಿಲ್ಲ. ಅಲ್ಲ, ಇದು ಹೆಂಗಿದೆ ಗೊತ್ತಾ, ಹೊಟ್ಟೆ ಅದೇನೋ ಅಂತಾರಲ್ಲ, ಇಟ್ಟು ಕೇಳ್ಬೇಡ, ಹೊಟ್ಟೆ ಕೇಳ್ಬೇಡ, ಜುಟ್ಟು ಕೇಳ್ಬೇಡ, ಗಿಳಿಗೆ ಸಾಕ್ತಂಗೆ ಸಾಕ್ತೀನಿ ಅಂತ. ಪದ್ಮಶ್ರೀ ಏನೋ ಕೊಟ್ಟರು, ಬಟ್ ಪಾಪ ನೀವು ಎಷ್ಟು ನಿಮ್ಮ ಕನಸುಗಳು ಏನೋ ಹೊತ್ಕೊಂಡಿದ್ರಿ. ಇನ್ಫ್ಯಾಕ್ಟ್ ನಾವು 4 ವರ್ಷದ ಮುಂಚೆ ಕೂಡ 3 ವರ್ಷದ ಮುಂಚೆ ಮಾತಾಡಿದಾಗಲೂ ಕೂಡ ನೀವು ಪಾಪ ಮನೆ ಕಟ್ಟಕ್ಕೂ ಹೋಗಿ ಎಷ್ಟು ತೊಂದರೆ ಪಡ್ತೀವಿ. ನೀವು ಇಂಟರ್ವ್ಯೂ ಮಾಡಿದಾಗ ಇನ್ನೂ ಮನೆ ಕಟ್ಟಿರಲಿಲ್ಲ. ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಸರ್ಕಾರದ ಅಧಿಕಾರಿಗಳಾಗ್ಬೋದು, ಸಂಬಂಧಪಟ್ಟಂಥ ಮಿನಿಸ್ಟ್ರುಗಳಾಗ್ಬೋದು, ದಯವಿಟ್ಟು ಒಂದು ಸಣ್ಣದೊಂದು ಮನವಿ, ದಯವಿಟ್ಟು ಅಮ್ಮಂಗೆ ಸಹಾಯ ಮಾಡಿ. ಪಾಪ ಅವರೊಂದು ಮಾತು ಹೇಳ್ತಾರೆ ಅಲ್ಲ, ಈಗ ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಅನಾಥವಾಗಿ ಕೊನೆಗಾಣಿಸ್ತಾರೆ ಅಂತಂದ್ಬಿಟ್ಟು. ಇವತ್ತಿಗೂ ಸಮಾಜ ರೆಡಿ ಇಲ್ಲ ಅಲ್ಲಮ್ಮ ಅಂಥವ್ರನ್ನ ಅಕ್ಸೆಪ್ಟ್ ಮಾಡೋಕ್ಕೆ. ಅಲ್ಲ, ಯಾಕೆ ಇವತ್ತಿಗೂ ಸಮಾಜ ಓಕೆ, ಒಂದು ಮನೇಲಿ ಒಂದು ಮಗು, ಹೆಣ್ಣು ಆಗೋ ಗಂಡಾಗೋ ಏನೋ, ಅದು ದೈವ ಇಚ್ಛೆನೋ, ಪಾಪ ಮಗು ಹಂಗುಟ್ಟತ್ತೆ, ಕೊನೆಗೆ ಸ್ವಂತ ಮನೆಗಳವರೇ ಹೊರಗೆ ಹಾಕ್ತಾರೆ. ಈಗ ನಾನು ಆ್ಯಕ್ಚುಲಿ ನಿಮ್ಮ ಕಥೆನ ನಿಜವಾಗ್ಲೂ ನೀವು ರಿಪ್ರೆಸೆಂಟ್ ಮಾಡಬೇಕು. ನೀವು ಎಲ್ಲಿನವರಮ್ಮ ಮೂಲತಃ, ಸ್ವಂತ ಊರು? ನಂದು ಸ್ವಂತ ಊರು ಬಳ್ಳಾರಿ ಜಿಲ್ಲೆ, ಆಗ ಬಳ್ಳಾರಿ ತಾಲೂಕು, ಈಗ ಕುರುಗೋಡು ತಾಲೂಕು, ಕಲ್ಲುಕಂಬ ಗ್ರಾಮ. ಕಲ್ಲುಕಂಬ ಗ್ರಾಮ. ಏನು ಅಪ್ಪ ಏನು ಮಾಡ್ತಾಯಿದ್ರು? ನನ್ನ ತಂದೆಯವರು 6 ಜನ, ಸೋದರತ್ತೆಯವರು 3 ಜನ. ತಂದೆಯವರು ಶುಗರ್ ಫ್ಯಾಕ್ಟ್ರಿಯಲ್ಲಿ, ದಾವಣಗೆರೆ ಹತ್ರ ಕುಕ್ಕವಾಡದಲ್ಲಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಬಾಯ್ಲರ್ ಸೆಕ್ಷನಲ್ಲಿ ಫೈರ್ಮನ್ ಕೆಲಸ ಮಾಡ್ತಾಯಿದ್ರು. ಅಂದರೆ ದೊಡ್ಡ ಕುಟುಂಬ. ದೊಡ್ಡ ಕುಟುಂಬ. ನನ್ನ ತಂದೆ ತಾಯಿಗೆ ನಾವು 21 ಜನ ಮಕ್ಕಳು. 21 ಜನ ಅಂದರೆ ಅವರೆಲ್ಲ ಇದ್ರು? ಈಗಿಲ್ಲ, ನಾವು 4 ಜನ ಇದ್ದೀವಿ. ನನ್ನ ತಾಯಿ ಅವಳಿ ಜವಳಿ 3 ಸಾರಿ ಹೆರಿಗೆ ಆಗಿದ್ದಾರೆ. 3 ಸಾರಿ. ತ್ರಿವಳಿ 1 ಸಲ ಹೆರಿಗೆ ಆಗಿದ್ದಾರೆ. ತ್ರಿವಳಿ 6 ಪ್ಲಸ್ ಇಲ್ಲೇ 9 ಆಯ್ತಲ್ಲ. 6 ತ್ರಿವಳಿ 1 ಸಲ ವಿಷ್ಣು ಬ್ರಹ್ಮ ಮಹೇಶ್ವರ ಅಂತ ಹೆಸರಿಟ್ಟಿದ್ವಿ. ಒಂದು 2 ತಿಂಗಳಿತ್ತು, ಒಂದು 6 ತಿಂಗಳಿತ್ತು. ಒಬ್ಬನು 21 ವರ್ಷನಾಗಿ ತೀರ್ಕೊಂಡ. ಇವರು 3 ಹೆರಿಗೆ ತ್ರಿವಳಿ ಆದಮೇಲೆ ಮತ್ತೆ ನಮ್ಮಮ್ಮ ಗರ್ಭಿಣಿ ಇದ್ದಾಗ
ಮತ್ತೆ ಡಾಕ್ಟ್ರ್ ಹತ್ರ 3 ಆದಾಗ ಒಂದು ಸ್ವಲ್ಪ ಕಷ್ಟ ಆಗಿತ್ತು, ಆಸ್ಪತ್ರೆಗೆ ಹೆರಿಗೆ ಆಗಿತ್ತು. ಅಲ್ಲಿ ತನಕ ಆಸ್ಪತ್ರೆಗೆ ಹೆರಿಗೆ ಆಗಿಲ್ಲ ನಮ್ಮಮ್ಮನಿಗೆ. ಆಮೇಲೆ 3 ಆದಮೇಲೆ ಮತ್ತೆ ಗರ್ಭಿಣಿ ಇದ್ದಾಗ ಮತ್ತೆ ದಾವಣಗೆರೆ ಚಿಗಟೇರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಶೆಟ್ರೆ ನಿನ್ನ ಹೆಂಡತಿ ಹೊಟ್ಟೆಲಿ 4 ಇದ್ದವು, ಈ ಸರಿ ಬದುಕಲ್ಲ ಅಂದ್ರಂತೆ ಡಾಕ್ಟ್ರು. 4 ಇದ್ದವು ಬದುಕಲ್ಲ ಅಂದ್ರೆ. ಅಲ್ಲ ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಿದ್ರು? ಅಲ್ಲ ಇದು ಮಕ್ಕಳು ಮಾಡೋದು ಬಿಟ್ಟು ಅಷ್ಟು ಬಡತನದಲ್ಲಿ. ಆಮೇಲೆ 4 ಇರುವಾಗ ಈ ಸರಿ ಭಾಳ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ, ದೊಡ್ಡ ಜೀವಕ್ಕೆ ಅಪಾಯ ಅಂದಾಗ ನಮ್ಮ ತಂದೆಯವರು ಅಬಾರ್ಷನ್ ಮಾಡಿಸಿ, ನಮ್ಮಮ್ಮನಿಗೆ ಗೊತ್ತಿಲ್ದಂಗೆ ಅಬಾರ್ಷನ್ ಮಾಡಿಸಿ ಆಪ್ರೇಷನ್ ಮಾಡಿಸಿದ್ರು. ನೀವೆಷ್ಟನೇವರು? ನಂಗೆ ಗೊತ್ತಿಲ್ಲ, ಹೇಳಿಲ್ಲ ನಮ್ಮಮ್ಮ. ನೀವು ಗೊತ್ತಿಲ್ಲ? ಮನೆ ಪರಿಸ್ಥಿತಿ ಎಲ್ಲ ಹೆಂಗಿತ್ತು? ಸಾಧಾರಣ ಅವಾಗ ನನ್ನ ನೆನಪು ಬಂದಾಗೆ ನಮ್ಮ ತಂದೆಗೆ 600 ರೂಪಾಯಿ ಸಂಬಳ. 600 ರೂಪಾಯಿ ಸಂಬಳ, ತಿಂಗಳಿಗೆ 600 ರೂಪಾಯಿ ಸಂಬಳ. ನನ್ನ ನೆನಪು ಬಂದಾಗ ನಾವು 5 ಜನ ಮಕ್ಕಳಿದ್ವಿ. ನಾನು ನೆನಪು ಬಂದಾಗ 5 ಜನ ಮಕ್ಕಳು. 21 ಜನದಲ್ಲಿ ಕೊನೆಗೆ ಉಳಿದಿದ್ದು 5 ಜನ. ಅಣ್ಣ, ನಾನು, ತಮ್ಮ ಇದ್ದರು, ಅವ್ನು ತಿನ್ಕೊಂಡಲ್ಲ, ಅವನು ಹೋದ್ಮೇಲೆ ಈಗ 4 ಜನ ಇರೋದು. ಓಕೆ. ಅಣ್ಣ, ನೀವು, ತಂಗಿಯರಿಬ್ಬರು. ಎಲ್ಲಿ ಸ್ಕೂಲಿಂಗ್ ಎಲ್ಲ ಅಲ್ಲೇ ಮಾಡಿದ್ರಾ? ನನಗೆ ಸ್ಕೂಲು ಪ್ರಾರಂಭ ಮಾಡಿದ್ದು ನಮ್ಮ ತಂದೆ ಕುಕ್ಕವಾಡಕ್ಕೆ ಹೋಗೋದಕ್ಕಿಂತ ಮುಂಚೆ ದಾವಣಗೆರೆ ಹತ್ರ ಬಿರ್ಲಾ ಫ್ಯಾಕ್ಟ್ರಿ ಬರುತ್ತೆ, ಕೋಡಿಯಾಳು ಹೊಸಪೇಟೆ ಹತ್ರ, ಹರಿಹರ ಅಲ್ಲಿ ಬರುತ್ತೆ. ಅಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡುವಾಗ ನನ್ನ ತಂದೆ ನನ್ನನ್ನು, ತಂದೆ ತಾಯಿ ಅಲ್ಲಿ ಸ್ಕೂಲಿಗೆ ನನಗೆ ಅಡ್ಮಿಷನ್ ಮಾಡಿಸಿದ್ದು. ಅಲ್ಲೊಂದು 7-8 ತಿಂಗಳು ಓದಿದ್ಮೇಲೆ ಮತ್ತೆ ನಮ್ಮ ತಂದೆ ಇಲ್ಲಿಗೆ ಬಂದಮೇಲೆ ಮತ್ತೆ ಪುನಃ ಮೊದಲಿಂದ ಮತ್ತೆ ಇಲ್ಲಿ ಕುಕ್ಕವಾಡದಲ್ಲಿ ಹಾಕಿದ್ರು ಅಂತ. ಮತ್ತೆ ಇಲ್ಲಿ ನಿಮ್ಮ ಮೂಲ ಹೆಸರೇ ನಿಮ್ಮ ಅಪ್ಪ ಅಮ್ಮ ಇಟ್ಟಿದ್ದು? ನಮ್ಮಪ್ಪ ನಮ್ಮಮ್ಮ ಇಟ್ಟಿದ್ದು ಮಂಜುನಾಥ್ ಶೆಟ್ಟಿ ಅಂತಾನೆ. ಮಂಜುನಾಥ್. ನಮ್ಮ ಮಂತ್ಯಾನದ ಹೆಸರು ಬೆಲ್ಲಂಕೊಂಡೇರು ಅಂತ. ಹಂಗಾಗಿ ಮಂಜುನಾಥ್ ಶೆಟ್ಟಿ ಅಂತ. ಬಿ ಹನುಮಂತಯ್ಯ ಶೆಟ್ಟಿನ ಅಪ್ಪನ ಹೆಸರು, ಬಿ ಜಯಲಕ್ಷ್ಮಿ ಅಮ್ಮನ ಹೆಸರು, ಬಿ ವೀರಾಂಜನೇಯ ಶೆಟ್ಟಿ ಅಣ್ಣನ ಹೆಸರು, ಯಶೋಧ ವಾಸುದೇವಿ ತಂಗಿಯರು. ಸ್ಕೂಲಲ್ಲಿ ಬಾಲ್ಯ ಎಲ್ಲ ಹೆಂಗಿತ್ತು ನಿಮಗೆ? ಬಾಲ್ಯ ತುಂಬ ಕಷ್ಟ ಇತ್ತು. ಅಲ್ಲಮ್ಮ, ಅಂದರೆ ಒಂದು ಹುಡುಗನಾಗಿ ಹುಟ್ಟುತ್ತಿರಲ್ಲ ನೀವು ಶಾಲೆಗೆ ಹೋದಂಥ ಟೈಮಲ್ಲಿ? ನನ್ನ ಶಾಲೆಗೆ ಸೇರಿಸಿದ್ದು ಅದೇ ದಾರಿಯರದ ಹತ್ರ ಅಂತ ಹೇಳಿದ್ನಲ್ಲ, ಅಲ್ಲಿ ಶಾಲೆಗೆ ಸೇರಿಸುವಾಗ ಒಂದು ಹಬ್ಬದ ರೀತಿ ನಮ್ಮಮ್ಮನಿಗೆ ಇತ್ತು. ನನಗೆ ಕೃಷ್ಣನ ವೇಷ ಎಲ್ಲ ಹಾಕಿ, ಪೂಜೆ ಸಾಮಾನೆಲ್ಲ ತಗೊಂಡೋಗಿ ಅಲ್ಲೋಗಿ ಅಲ್ಲಿ ಸ್ಕೂಲಲ್ಲೆಲ್ಲ ಸರಸ್ವತಿ ಪೂಜೆ ಮಾಡಿ, ಮಕ್ಕಳಿಗೆಲ್ಲ ಅದು ಪಳಾರ ಹಂಚಿ, ಮಾಸ್ಟ್ರಿಗೆಲ್ಲ ಕೊಟ್ಟು ಪೂಜೆ ಮಾಡಿಸಿ ನನ್ನನ್ನು ಬಿಟ್ಟು ಬಂದಿದ್ದರು. ಅದಾದ ನಂತರ ಮತ್ತೆ ನನ್ನ ಕುಕ್ಕವಾಡಕ್ಕೆ ಬಂದಮೇಲೆ ಮತ್ತೊಂದು ಸರಿ ನನಗೆ ಸ್ಕೂಲಿಗೆ ಅಲ್ಲಿಂದ ಟಿ ಸಿ ಗೀಸಿ ಏನು ಇಸ್ಕೊಂಬರಲಿಲ್ಲ. ಮತ್ತೆ ಪುನಃ ನನಗೆ ಕುಕ್ಕವಾಡದಲ್ಲೇ ಹಾಕಿದರು. ಕುಕ್ಕವಾಡದಲ್ಲೇ ಓದುವಾಗ ನನಗೆ 6-7ನೇ ಕ್ಲಾಸ್ ಓದುವಾಗ ದೇಹದಲ್ಲಿ ಒಂಥರ ಹುಡುಗಿ ಥರ ಇರಬೇಕು ಅನ್ನೋದು, ಹುಡುಗಿಯರು ಮಾಡೋ ಕೆಲಸ ಮಾಡೋದು. ಅಮ್ಮ ಮುಸುರೆ ತೊಳೆಯುವಾಗ ಮುಸುರೆ ತೊಳೆಯೋದು, ನೆಲ ಸಾರಿಸೋದು. ಅವಾಗೆಲ್ಲ ನೆಲ ಒರೆಸೋದು ಇರಲಿಲ್ಲ, ಸಾರಿಸೋದಿತ್ತು. ನೆಲ ಸಾರಿಸೋದು, ರಂಗೋಲಿ ಹಾಕೋದು, ಹೊಸ್ಲಿ ತೊಳೆಯೋದು, ರಂಗೋಲಿ ಹಾಕೋದು, ಅಮ್ಮಗೆ ಪೂಜೆ ಸಾಮಾನೆಲ್ಲ ತೊಳ್ಕೊಡೋದು, ನಾನು ಸ್ನೋ ಪೌಡ್ರ್ ಹಚ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ನಮ್ಮಮ್ಮ ಏನಂತಿದ್ರೆ, ನಾನು ಒಬ್ಬಳೇ ಮಾಡ್ತಾಯಿರ್ತೀನಿ, ನನ್ನ ಮಗ ನಂಗೆ ಹೆಲ್ಪ್ ಮಾಡ್ತಾನೆ ಅಂತ ನಮ್ಮಪ್ಪ ಬೈತಾಯಿದ್ರು. ಅವ್ನು ಹುಡುಗಿ ಥರ ಕೆಲಸ ಮಾಡ್ತಾನೆ ಹಂಗೆ ಅಂತ, ನೀವು ಮಾಡೋಂಗಿಲ್ಲ, ಅವ್ನು ಮಾಡೋನಿಗೂ ಮಾಡಿಕೊಡ್ಸಂಗಿಲ್ಲ ಬಿಡ್ರಿ ಅಂತ ನಮ್ಮಮ್ಮಗೆ ಬೈತಾಯಿದ್ರು. ಹಂಗೆ 7ನೇ ಕ್ಲಾಸ್ ಓದುವಾಗ ಸ್ಕೂಲಲ್ಲಿ ನಾನು ಭಕ್ತ ತಿರುನೀಲನ ಕಂಠ ಅಂತ ಒಂದು ನಾಟಕ ಮಾಡಿದರು. ಅದರಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದರು, ಪರಮೇಶ್ವರನ ಪಾತ್ರ, ಶಿವನ ಪಾತ್ರ ಕೊಟ್ಟಿದ್ದರು. ಅವ್ರಿಗೆ ಆ ತಿರುನೀಲನ ಹೆಂಡತಿ ಅವರೇನೋ ಜಗಳ ಮಾಡಿಕೊಂಡು ಅವನೆಲ್ಲೋ ಬೀದಿಯಲ್ಲಿ ಬರುವಾಗ ಒಬ್ಬ ವೇಷೆ ಮುಸ್ರಿ ನೀರು ಚೆಲ್ಲಿರ್ತಾಳೆ. ಅಯ್ಯೋ ಋಷಿಗಳಿಗೆ ಮುಸ್ರಿ ನೀರು ಚೆಲ್ಲಿದ್ದೀನಂತ ಮನೆ ಕರ್ಕೊಂಡೋಗಿ ಅವ್ರಿಗೆ ಸ್ನಾನ ಮಾಡಿಸಿ ಗಂಧ ಲೇಪ ಅದನ್ನೆಲ್ಲ ಮಾಡಿ ಪಾದ ಪೂಜೆ ಮಾಡಿ ಮನೆ ಕಳಿಸಿದ ಮೇಲೆ ಹೇಳ್ತಿ ನೀನು ವೇಷ ಮನೆಗೆ ಹೋಗಿ ಬಂದಿದೆಯಾ, ನಾನು ಮುಟ್ಟಬೇಡ ಅಂತ ಜಗಳ ಆಡಿ ಅವರಿಬ್ಬರು ಶಿವನ ಮೇಲೆ ಪ್ರಮಾಣ ಹಾಕ್ಕೊಂಡು ಒಬ್ರಿಗೊಬ್ಬರು ಮುಟ್ಟದ ಹಾಗೆ ದೂರವಾಗಿರ್ತಾರೆ, ಮಾತಾಡೋದಿಲ್ಲೇನಿಲ್ಲ. ದೂರದಿಂದನೇ ಕೈ ಸೊನ್ನೆ ಬಾಯಿ ಸೊನ್ನೆಯಿಂದನೇ ಗಂಡ ಹೆಂಡತಿ ವಾಸ ಮಾಡ್ತಾ ಇರ್ತಾರೆ. ಆಮೇಲೆ ಯಾವುದೋ ಒಂದು ಅಪವಾದ ಅವ್ರ ಮೇಲೆ ಬರುತ್ತೆ. ಆ ಅಪವಾದ ಬಂದಾಗ ಪ್ರಮಾಣ ಮಾಡಬೇಕು, ನದಿಯಲ್ಲಿ ಮುಳುಗಿ ಪ್ರಮಾಣ ಮಾಡಬೇಕು. ನದಿಯಲ್ಲಿ ಮುಳುಗಿ ಪ್ರಮಾಣ ಮಾಡುವಾಗ ಅವ್ರಿಗೆ ಇಬ್ಬರು ಕೈ ಹಿಡ್ಕೋಬೇಕು. ಆದರೆ ಕೈ ಹಿಡ್ಕೊಳಂಗಿಲ್ಲಲ್ಲ, ಒಂದು ಕೋಲ್ ಕೊಟ್ಟು ಆ ಕಡೆ ತುದಿ ನೀನು, ಈ ಕಡೆ ತುದಿ ಇವರು, ನೀಲ್ಕಂಠ ಅಂತ ನೀರಲ್ಲಿ ಮುಳುಗಿಸಿ ಏಳಿಸ್ಬೇಕಾದ್ರೆ ಪರಮಾತ್ಮ ಅಲ್ಲಿ ಪ್ರತ್ಯಕ್ಷ ಆಗಿ ಕಟ್ಟಿಗೆಯನ್ನು ತಪ್ಪಿಸಿ ಅವ್ರ ಗಂಡ ಹೆಂಡತಿ ಕೈಯನ್ನು ಹಿಡಿಸಿಬಿಡ್ತಾನೆ. ಅದು ಒಂದು ಪಾತ್ರ ಕೊಟ್ಟಿದ್ರು ನನಗೆ, ಅಷ್ಟು ನೆನಪಿದೆ ನನಗೆ.
ಅದನ್ನ ಪಾತ್ರ ಹೊಡೆದು ಅದು ಚೆನ್ನಾಗಾಯಿತು. ಆಮೇಲೆ ಅದನ್ನ ಪಾತ್ರ ಮುಗಿದ್ಮೇಲೆ ನಮ್ಮ ಬಸವರಾಜಪ್ಪ ಮೇಷ್ಟ್ರು ಅಂತ ಇದ್ದರು. ಲೇ ಶೆಟ್ಟಿ ಅಂದರು. ನಾವು 6 ವಯಸ್ಸರು, ಶೆಟ್ಟಿ ಅಂತಲೇ ಕರಿತಿದ್ರು. ಮೇಷ್ಟ್ರೆಲ್ಲ ಶೆಟ್ಟಿ, ಯಾರೂ ಇದ್ದಿಲ್ಲ ಶೆಟ್ರು, ನಾನೊಬ್ಬಳೇ ಇದ್ದಿದ್ದು ಸ್ಕೂಲಲ್ಲಿ. ಲೇ ಶೆಟ್ಟಿ ಅಂದರು. ಏನು ಸರ್ ಅಂದೆ. ಲೇ ಡ್ಯಾನ್ಸ್ ಮಾಡ್ತೀಯನ್ಲೇ ಅಂದ್ರೆ. ನಾನು ಮೊದಲೇ ಒಂಥರ ಹುಡುಗಿ ಥರ ಎಲ್ಲ ಓಡಾಡೋದು, ಹುಡುಗಿಯರ ಜೊತೆ ನೋಟಿಸ್ಕೊಳ್ಳೋದು, ಹುಡುಗಿಯರ ಜೊತೆನೇ ಜಾಸ್ತಿ ಇದು ಮಾಡ್ತಿದ್ದು, ಹುಡುಗರ ಜೊತೆ ಎಲ್ಲ ಓಡಾಡ್ತಿದ್ದಿಲ್ಲ. ಮತ್ತು ಸುಮ್ಮನೆ ನಿಂತು ಜಾಗದಾಗೆ ಕುಣಿಯೋದು ಅದೆಲ್ಲ ಮಾಡೋದೆಲ್ಲ ನೋಡ್ತಾಯಿದ್ರು, ಹೊಡಿತಿದ್ರು. ಆದರೂ ಅವತ್ತು ಏನೋ ತಮಾಷೆಗಂದ್ರೆ ಏನಾದರೂ ಗೊತ್ತಿಲ್ಲ. ಡ್ಯಾನ್ಸ್ ಮಾಡ್ತೀನಿಲ್ಲ ಶೆಟ್ಟಿ ಅಂದರೆ ಒಂದು ಸಾರಿ ಮಾಡ್ತೀನಿ ಅಂದೆ. ಆಮೇಲೆ ನಮ್ಮ ಕ್ಲಾಸ್ ಹುಡುಗಿದೆ ಲೀಲಾ ಅನ್ನೋ ಹುಡುಗಿದ ಒಂದು ಡ್ರೆಸ್ ತಂದು ಕೊಟ್ಟರು. ಅದನ್ನ ಹಾಕ್ಕೊಂಡೆ ಹಂಗೆ ಹೋಗಿ ಹಾಡು ಹಾಕಿದ್ರು. ಯಾವುದು ಅದು ಯಾವ ಸಿನಿಮಾದ್ದು ಗೊತ್ತಿಲ್ಲ. ಅದು ಲಿರಿಕ್ಸ್ ಒಂದು ನೆನಪಿದೆ ಸಿನಿಮಾದ್ದು. ಅತ್ತ ಇತ್ತ ನೋಡಿ ಬಂದೆ ಅವನು ಸಿಗಲಿಲ್ಲ, ಎತ್ತ ಹೋದ್ನೋ ಏನೋ ಗೊತ್ತಿಲ್ಲ, ಮೊಗ್ಗಿನಂತೆ ಇದ್ದ ಜೀವ, ಮೊಗ್ಗಿನಂತೆ ಇದ್ದ ಜೀವ ಹರಳಿ ಹೂವಾಗಿದೆ, ಅದರ ತುಂಬ ಜೇನು ತುಂಬಿ ದಾರಿ ಕಾದಿದೆ ಅನ್ನೋ ಹಾಡು ಬಂತು. ಆವಾಗ ಈ ಕ್ಯಾಸೆಟ್ಟು ಅದೆಲ್ಲ ಏನಿಲ್ಲ, ಗ್ರಾಂಪನ್ ಪ್ಲೇಟ್ ಇಷ್ಟಿಷ್ಟು ಅಗ್ಲಂದು ಅದು ಹಾಕಿ ಹಾಡು ಹಾಕಿದ್ರು. ನಾನು ಸಿಕ್ಕಾಪಟ್ಟೆ ಕುಣಿದು ಬಂದೆ. ಖುಷಿ ಆಗ್ಬಿಡ್ತು. ಆಮೇಲೆ ಅದೆಲ್ಲ ಮುಗೀತು, ಮನೆಗೆ ಹೋದ್ವಿ. ನಮ್ಮಪ್ಪರಿಗೆ ವಿಷಯ ಗೊತ್ತಾಯಿತು. ಹಂಗೆಲ್ಲ ಕುಣಿಯೋದು ಗಿಣಿಯೋದೆಲ್ಲ ಮಾಡೋಕ್ಕೆ ಹೋಗಬೇಡ ಅಂತ ಬೈದರು. ಇಲ್ಲ ಅಯ್ಯ ಅಂತಿದ್ವಿ ನಾವು ನಮ್ಮಪ್ಪನಿಗೆ. ಇಲ್ಲ ಅಯ್ಯ ಅಂತೇಳಿ ಸುಮ್ಮನಾದ್ವಿ. ಮತ್ತು ಆಮೇಲೆ ನಮ್ಮ ತಂದೆಯವರು ಒಂದು ಪೌರಾಣಿಕ ನಾಟಕ ಮಾಡಿದರು. ಅವ್ರು ಪಾರ್ಟ್ ಮಾಡೋರು. ಅದೊಂದು ನಾಟಕದಲ್ಲಿ ಅಂದರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರೆಲ್ಲ ಸೇರಿ ಕುರುಕ್ಷೇತ್ರ ನಾಟಕ ಮಾಡಿದರು. ಉದಯ್ ಕುಮಾರ್ ಅವ್ರನ್ನ ದುರ್ಯೋಧನ ಪಾತ್ರಕ್ಕೆ ಕರೆಸಿದ್ರು. ಫಿಲ್ಮ್ ಆ್ಯಕ್ಟ್ರು ಉದಯ್ ಕುಮಾರ್ ಅವರು ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನನ ರಕ್ತರಾತ್ರಿ ಏನೋ ಕುರುಕ್ಷೇತ್ರನ ಏನೋ ಇರಬೇಕು. ರೋಲ್ ಏನು ನಿಮ್ಮ ತಂದೆ ಏನು ಅದರಲ್ಲಿ ಬಿಳಿ ಗಡ್ಡ ಮೀಸೆ ಎಲ್ಲ ಹಾಕೊಂಡಿರ್ತಾರೆ. ಅಲ್ಲ ಏನೋ ಭೀಷ್ಮಾಚಾರ್ಯರ ಏನೋ ಇರ್ಬೇಕೇನೋ, ಅದೇ ಇರ್ಬೇಕೇನೋ ಆ ಪಾತ್ರ ಮಾಡಿದ್ರು. ಆಮೇಲೆ ಹೆಣ್ಣು ಹುಡುಗರು ಬೇಕಾಗಿದ್ದರು. ಯಾರೋ ಉದಯ ಕುಮಾರ್ ದುರ್ಯೋಧನ ಸ್ಟೇಜ್ಗೆ ಎಂಟ್ರಿ ಕೊಡುವಾಗ ಅವ್ರಿಗೆ ಸ್ವಾಗತ ಮಾಡೋದಕ್ಕೆ ಸಖಿಯರು ಹುಡುಗಿಯರು ಬೇಕಾಗಿದ್ದರು ಸ್ವಾಗತ ಮಾಡೋಕ್ಕೆ. ಅವಾಗೆಲ್ಲ ಹುಡುಗಿಯರನ್ನೆಲ್ಲ ಸ್ಟೇಜ್ಗೆಲ್ಲ ಬಿಡ್ತಿದ್ದಿಲ್ಲ. ಅವಾಗ ತುಂಬ ಬಣ್ಣ ಅದೆಲ್ಲ ಹಚ್ಚಬಾರ್ದು, ಹೆಣ್ಮಕ್ಳು ಸ್ಟೇಜ್ಗೆ ಹೋಗ್ಬಾರ್ದು ಅನ್ನೋದೊಂದು ವಾಡಿಕೆ ಇತ್ತು. ಹಂಗಾಗಿ ಹೆಣ್ಮಕ್ಳನ್ನ ಯಾರನ್ನೂ ಕಳಿಸ್ತಿದ್ದಿಲ್ಲ. ಅವಾಗ ನಮಗೇನು ಮಾಡಿದ್ರು, ನಾನೊಬ್ಬನು, ಇನ್ನೊಂದು 2 ಗಂಡು ಹುಡುಗರು, ಇನ್ನೊಂದು ಹುಡುಗಿನ, 4 ಜನ. ಅವರು ಅಪ್ಪನ ನಾಟಕದಲ್ಲಿದ್ದರು. ಅವ್ರು ನಮ್ಮನ್ನು 4-5 ಜನನೂ ರೆಡಿ ಮಾಡಿ ಹಳದಿ ಹೂವು ಬರುತ್ತಲ್ಲ, ಹಳ್ಳಿ ಊರುಗಳೆಲ್ಲ ಬಿಡುತ್ತೆ, ತಂಗಟೆ ಹೂವು ಅಂತಿರ್ತೀವಿ. ಇವಾಗೆಲ್ಲ ಹೂಗಳೆಲ್ಲ ಜಾಸ್ತಿ ಹಳದಿ ಅರ್ಶಿನ ಕಲರ್ ಹೂವು ಇರುತ್ತೆ, ಬಿಡಿ ಅದನ್ನ ಹರ್ಕೊಂಬಂದು ಬಿಡಿ ಮಾಡಿ ತಟ್ಟೆ ತುಂಬ ತುಂಬಿಕೊಂಡು ಉದಯ್ ಕುಮಾರ್ ಎಂಟ್ರಿ ಆದಾಗ ಹಿಂಗೆ ಹಾಕ್ಕೊಂತ ಬಂದು ಅವರು ಹಿಂದೆ ಬರ್ತಿರ್ತಾರೆ, ನಾವು ಮುಂದೆ ಹೂವು ಹಾಕಂತ ಹೋಗಿ ಆ ಕಡೆಗೆ ಹೋಗ್ಬಿಟ್ರೆ ಮುಗಿದೋತು ನಮ್ಮ ಪಾತ್ರ. ಅದೊಂದೇ ಪಾತ್ರ, ಇನ್ನೇನಿಲ್ಲ, ಅಷ್ಟೇ ಮಾಡಿದ್ದು. ಅಷ್ಟಾದಮೇಲೆ ಮುಗೀತು. ನಾನು ಹಂಗೂ ಹಿಂಗೂ ಓದ್ತಾ ಇದ್ದೆ. ಹೆಣ್ಮಕ್ಳು ಥರನೇ ಇರೋದ್ರಿಂದ ಹೆಣ್ಮಕ್ಳು ನಮ್ಮ ಹತ್ರ ಬರಬೇಡ ಅಂತ ಅವ್ರು ಬೈಯಕ್ಕೆ ಶುರು ಮಾಡ್ತಿದ್ರು. ಗಂಡು ಹುಡುಗರು ನೀನು ಹೆಂಗ್ಸ್ ಮಾಡ್ದಂಗೆ ಮಾಡ್ತಿಲ್ಲ ಶೆಟ್ಟಿ, ನಮ್ಮ ಜೊತೆಗೆ ಬರಬೇಡ ಅಂತ ಇವ್ರು ಅಂತಿದ್ರು. ಹೆಣ್ಣು ಹುಡುಗರೇ, ಅಪ್ಪ ನೀವು ಗಂಡು ಹುಡುಗರ ಜೊತೆಗೆ ಹೋಗಿ ನಮ್ಮ ಹತ್ರ ಬರ್ತೀಯಲ್ಲ ಅಂತದ್ದು. ನನಗೆ ಆ ಕಡೆ ಹೋದ್ರೆ ಅವ್ರು ಹಂಗನ್ನೋರು, ಈ ಕಡೆಗೆ ಹೋದ್ರು ಇವ್ರು ಹಂಗೆ. ಅವೆರಡರ ಮಧ್ಯೆ ಹಂಗೂ ಹಿಂಗೂ ಓದಿದೆ. SLC ಫೇಲ್ ಆಯಿತು. ನಮ್ಮಪ್ಪ ಅವಾಗ ನಮ್ಮ ಜಾತಿಗೆ ಇಷ್ಟು ವ್ಯವಹಾರ ತಿಳ್ಕೊಳ್ಳೋದಕ್ಕೆ ಇಷ್ಟು ವಿದ್ಯೆ ಸಾಕು, ನಮಗೇನು ನೌಕರಿ ಬರಲ್ಲ ಏನಲ್ಲ, ಬೇಡ ಅಂತ ಬಿಡಿಸಿದ್ರು. ನಮ್ಮ ಅಣ್ಣನೂ SSLC ಓದಿ ಬಿಡಿಸಿ ಕಲ್ಕಮದಲ್ಲಿ ಒಂದು ಅಂಗಡಿ ಇಟ್ಕೊಟ್ಟಿದ್ರು, ಚಿಕ್ಕದಾಗಿ ಸೈಕಲ್ ಶಾಪ್ ಇಟ್ಕೊಟ್ಟಿದ್ರು. ನನ್ನನ್ನು SLC ಫೇಲ್ ಆದಮೇಲೆ ನನ್ನನ್ನು ಕರ್ಕೊಂಡೋಗಿ ಸೈಕಲ್ ಶಾಪ್ ಅಣ್ಣನ ಜೊತೆಗೆ ನನ್ನನ್ನು ಬಿಟ್ಟರು. ಅದ್ರ ಜೊತೆಗೆ ನಾವೊಂದು ಚಿಕ್ಕದಾಗಿ ಹೋಟ್ಲು ಮಾಡ್ಕೊಂಡ್ವಿ. ಅಂಗಡಿ ನೋಡ್ಕೊಂಡು ಹೋಗ್ತಾಯಿದ್ದೆ, ಉದ್ರಿ ಕೊಡ್ತಿದ್ದೆ. ಜಬರ್ದಸ್ತ್ ಮಾಡಿ ಉದ್ರಿದ್ದು ದುಡ್ಡು ಯಾರನ್ನು ಕೇಳ್ತಿದ್ದಿಲ್ಲ. ಅದು ಲಾಸ್ ಆಗ್ಬಿಡ್ತು. ಇವನ್ನೆಲ್ಲ ಲಾಸ್ ಮಾಡಿಬಿಟ್ಟು ಅಂತ ಅದನ್ನು ಬಿಡಿಸಿ ನಮ್ಮಣ್ಣ ನನ್ನ ಅಂಗಡಿಗೆ ನನಗೆ ಬಿಟ್ಟು ನಮ್ಮಣ್ಣ ಪಿಗ್ಮಿ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಿದ್ದ. ಆಮೇಲೆ ಅವರು ಅದನ್ನು ಬಿಟ್ಟು ನನಗೆ ಪಿಗ್ಮಿ ಕಲೆಕ್ಷನಿಗೆ ಕಲಿಸಿದ್ರು. ನಾನು 4 ಹಳ್ಳಿ ಪಿಗ್ಮಿ ಕಲೆಕ್ಷನ್ ಮಾಡ್ತಿದ್ದೆ. ಕಲ್ಕಂಬ, ಲಕ್ಷ್ಮೀಪುರ ಕ್ಯಾಂಪು, ಬಾದ್ನಟ್ಟಿ, ಶ್ರೀನಿವಾಸ್ ಕ್ಯಾಂಪ್ ಮಾಡಿಕೊಂಡು ಅದು ಕುರ್ಗೋಡಲ್ಲಿ ಫೈನಾನ್ಸಿಗೆ ದುಡ್ಡು ಕಟ್ಟಿ ಮನೆಗೆ ಬರೋದು. ಅವಾಗಷ್ಟೇ ನಾನು ಫ್ಯಾಂಟ್ ಹಾಕಿರೋದು, ಮತ್ತಿನ್ಯಾವತ್ತೂ ಹಾಕಿಲ್ಲ.
ಬರೀ ನಿಕ್ಕರು ಲುಂಗಿ ಮೇಲೆ ಇರ್ತಾ ಇದ್ದೆ. ಅಲ್ಲಿದ್ದ ಬಂದ ತಕ್ಷಣ ಮತ್ತೆ ಮಂದಿ ಮನೆಗೆ ಹೋಗೋದು, ಹೆಣ್ಮಕ್ಳ ಥರ ಲುಂಗಿನೇ ನೆರಿಗೆ ಹಾಕಿ ಕುಟ್ಕೊಳ್ಳೋದು, ಟವಲ್ ಹಾಕ್ಕೊಳ್ಳೋದು, ಅರ್ಶಿನ ಕುಂಕುಮ ಹಚ್ಕೊಳ್ಳೋದು, ಬೇರೆಯವ್ರ ಮನೇಲಿ ಹೋಗಿ ಹೇಳ್ಕೆ ಹೇಳೋದು, ದೇವ್ರು ಬಂದೈತೆ ಅನ್ನೋದು, ಹಿಂಗೆಲ್ಲ ಮಾಡೋದ್ರಿಂದ ನಮ್ಮ ತಂದೆ ಅಣ್ಣ ತಮ್ಮಳೆಲ್ಲರೂ ನಮ್ಮ ಅಣ್ಣನಿಗೆ ಬೈಯಕ್ಕೆ ನಾನು ನಿಂತರು. ಅಯ್ಯೋ ಅವ್ನು ಹೆಂಗೆ ಹುಡುಗಿ ಮಾಡ್ದಂಗೆ ಮಾಡ್ತಾನೆ, ನಮ್ಮ ಮರ್ಯಾದೆಯಲ್ಲೇ ತೆಗಿತಾ ಇದ್ದಾನೆ ಅವನು, ನಮ್ಮ ಜನದಾಗ ಹಂಗೆಲ್ಲ ಇರೋಂಗಿಲ್ಲ, ಅದೆಲ್ಲ ಶೂದ್ರಿಗೆ ಎಲ್ಲಮ್ಮ ಹುಲಿಗೆಮ್ಮ ಬರೋದು, ನಮ್ಮ ಜಾತಿಗೆ ಆ ದೇವ್ರು ಬರೋಲ್ಲ, ಇವ್ನು ಬೇಕಂತ ಮಾಡ್ತಾನೆ, ದುಡಿಲಾರ್ದ ಮಾಡ್ತಾನೆ, ಅವ್ನು ಹೊಡೀರಿ ಬಡೀರಿ, ಅವ್ನ ಮನೆ ಬಿಡಿಸೋ ಹಂಗೆ ಹಿಂಗೆ ಅಂತ ನಮ್ಮ ಅಣ್ಣಗೆ ನಮ್ಮ ಅಣ್ಣ ಬಂದು ನನಗೆ ಹೊಡಿಯೋದು ಬಡಿಯೋದು ಬೈಯೋದು ಇದೆಲ್ಲ ಮಾಡ್ತಾ ಹೊಡಿತಿದ್ರು. ಹೊಡಿತಾಯಿದ್ದು, ಸಿಕ್ಕಾಪಟ್ಟೆನೇ ಹೊಡಿತಾ ಇದ್ರು ಅಣ್ಣ. ಬೇಡ ಅಂತ, ಇದೆಲ್ಲ ಮಾಡಬೇಡ ಅಂತಂದು. ಆದರೂ ಅಣ್ಣನ ಕೈಲಿ ನನ್ನನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಮತ್ತೆ ನನ್ನನ್ನು ದಾವಣಗೆರೆಗೆ ಕಳಿಸಿದ್ರು, ಕುಕ್ಕವಾಡಕ್ಕೆ ಕಳಿಸಿದ್ರು. ಅದು ಅಲ್ಲಿಗೆ ಹೋದ ಮೇಲೆ ನನ್ನ ತಾಯಿಯ ತಮ್ಮ ಒಬ್ಬರು ಜೋಗ್ತಿಯಾಗಿದ್ದರು, ಮಾವ, ಸೋದರ ಮಾವ ಗಾಂಧಿ ಶೆಟ್ಟಿ ಅಂತ. ಅವರು ಗಾಂಧಿ ಸತ್ತು ದಿನನೇ ಹುಟ್ಟಿದ್ರಂತೆ. ಆಮೇಲೆ ಅವ್ರಿಗೆ ಪಾಂಡುರಂಗ ಶೆಟ್ಟಿ ಅಂತ ಹೆಸರು ಕರೆದಿದ್ರಂತೆ. ಅದು ಮಗು ಹಠ ಮಾಡೋದಕ್ಕೆ ಏರಿಯಾದಲ್ಲಿ ಜನ ಎಲ್ಲ ಗಾಂಧಿ ಸತ್ತು ದಿವಸ ಹುಟ್ಟಿದಾನೆ, ಗಾಂಧಿ ಅಂತ ಇಡ್ರಿ ಅಂತ, ಅದಕ್ಕೆ ಅವರಿಗೆ ಗಾಂಧಿ ಅಂತ ಕರೆದ್ರು. ಅವರು ನಮ್ಮ ಸೋದರ ಮಾವ ಜೋಗ್ತಿಯಾಗಿದ್ದರು. ಅವ್ರನ್ನ ಹಂಗೆ ಹೊಡೆದು ಬಡದು ಚಿತ್ರಹಿಂಸೆ ಮಾಡಿ ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕಿ ಅವ್ರನ್ನ ಕೊನೆ ತನಕ ಮನೆಗೆ ಕರ್ಕೊಳ್ಳೇ ಇಲ್ಲ, ಅವ್ರು ಯಾರೂ ಕರ್ಕೊಳ್ಳೇ ಇಲ್ಲ. ಜೋಗ್ತಿಯಾಗಿ ಅವರು ಮಂಗಳಮುಖಿ. ಮಂಗಳಮುಖಿ ಅವ್ರನ್ನೂ ಯಾರು, ನಾನೇನ ಹೋಗೋದು ಬರೋದು ಶುರು ಮಾಡಿದೆ, ಅವ್ರು ಒಟ್ಟು ಹೋಗಲಿಲ್ಲ ಬರಲಿಲ್ಲ. ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮರ ಮನೆಗೆ ಚಿಕ್ಕಮ್ಮನ ಮನೆಗೆ ಬರ್ತಿದ್ರು, ನಮ್ಮ ಮನೆಗೆ ಬರ್ತಿದ್ರು ನಮ್ಮ ಸೋದರ ಮಾವ ಅಷ್ಟು. ಆವಾಗ ಅವರು ಬಂದು ಇವನು ನಾನು ಜೋಗ್ತಿಯಾಗಿ ಅನುಭವಿಸೋದೇ ಸಾಕು, ಮತ್ತು ಇವನು ಬೇರೆ ಸೀರೆ ಉಟ್ಕೊಂಡು ಅನುಭವಿಸ್ಬೇಕೇನಂತಂದು ನನ್ನನ್ನು ಕಂಪ್ಲಿಗಿದ್ದರು. ಅವರು ಕಂಪ್ಲಿಗೆ ಕರ್ಕೊಂಡು ನನಗೆ ಕರ್ಕೊಂಡೋದ್ರು. ಅಲ್ಲಿ ಹೋದರೆ ನಮ್ಮ ಸೋದರ ಮಾವ ನನ್ನಂಗೆ ಎಲ್ಲ ನಾನು ಚೆನ್ನಾಗಿ ನೋಡ್ಬೋದು, ನನ್ನ ಭಾವನೆಗಳು ಅವ್ರಿಗೆ ಅರ್ಥ ಆಗ್ಬೋದು ಅಂತ ನಾನು ಹಿಂಗೆ ಅಂದ್ಕೊಂಡೆ. ಅವರು ನಮ್ಮ ಅಣ್ಣನಿಗಿಂತ ಜಾಸ್ತಿ ಹೊಡೆಯೋಕ್ಕೆ ಶುರು ಮಾಡಿದರು. ನೀನು ಹಿಂಗೆಲ್ಲ ಮಾಡಬೇಡ, ನಾನು ಆಗಿದ್ದೀನಿ, ನಾನು ತುಂಬ ನೋವು ಅನುಭವಿಸಿದ್ದೀನಿ, ನನ್ನ ಇಡೀ ಸಮಾಜದಿಂದ ಇಡೀ ಬಳಗದಿಂದ ನಾ ಹೊರಗಿದ್ದೀನಿ, ನೀನು ಒಬ್ಬನ ಹಂಗೆ ಆಗ್ಬೇಕಂತ ಇದೀಯಾ, ನೀನು ಸೀರೆ ಉಟ್ಕೋಬೇಡ, ನೀನು ಹುಲಿಗೆ ಮುತ್ತು ಕಟ್ಟಿಸ್ಕೋಬೇಡ, ನೀನು ಗಂಡು ಮಕ್ಳ ಥರ ಇರೋ ಅಂತಂದು ಸಿಕ್ಕಾಪಟ್ಟೆ ಹೊಡೆಯೋಕ್ಕೆ ಶುರು ಮಾಡೋದು. ಅವರೇ ಅಡುಗೆ ಮಾಡಿ ಕೊಟ್ಟು, ನನ್ನ ಕಡೆಯಿಂದ ಅಡುಗೆ ಮಾಡಿಸೋದಿಲ್ಲ, ಅವ್ರು ಅಡುಗೆ ಮಾಡೋದು, ನನಗೆ ಬುತ್ತಿ ಕಟ್ಟಿ ಬಾಳೆ ತೋಟದಲ್ಲಿ ಕೆಲ್ಸಕ್ಕೆ ಕಳಿಸೋದು, ಭತ್ತದ ಗದ್ದೆಯಲ್ಲಿ ಕೆಲ್ಸಕ್ಕೆ ಕಳಿಸೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಅವನು ಬಿಡಿಸ್ಬಿಡ್ತೀನಿ, ಅವನಿಗೆ ಈ ಥರದ್ದೆಲ್ಲ ಬಿಡಿಸ್ತೀನಿ ಅಂತ. ಒಂದು ದಿವಸ ನಮ್ಮ ಮಾವ ನಾನು ಹಳ್ಳಿಗೆ ಹೋಗಿ ಬರ್ತೀನಿ, ನೀನು ಮನೆಗಿರು ಅಂತೇಳಿ ನನ್ನನ್ನು ಬಿಟ್ಟು ಅವರು ಹಳ್ಳಿಗೆ ಹೋಗಿದ್ದರು. ನಮ್ಮ ಮಾಮ ಇಲ್ಲ, ನಂದೇ ದರ್ಬಾರ್ ಮನೆಗೆ ಯಾರು ಇರಲಿಲ್ಲ. ನಾನು ಬೇಗ ಊಟ ಮಾಡಿ ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋಗಿ, ನನಗೆ ಸಿನಿಮಾ ಅಂದರೆ ಹುಚ್ಚು ಜಾಸ್ತಿ. ಅವಾಗ ಸಿನಿಮಾಕ್ಕೆ ಹೋಗೋಣ ಅಂತ. ಯಾರು ಇಷ್ಟ ಆಗೋರು, ಯಾರು ಇಷ್ಟ ಆಗ್ತಾ ಇದ್ರು ಸಿನಿಮಾಗಳಲ್ಲಿ? ರಾಜ್ಕುಮಾರ್ ಇಷ್ಟ ನನಗೆ. ಅವಾಗ ಅಲ್ಲೇ ಪಕ್ಕದ ಏರಿಯಾದಲ್ಲೇ ಕಂಪ್ನಿಯಲ್ಲಿ ಭರತ್ ಟಾಕೀಸ್ ಅಂತ ಇತ್ತು. ಯಾವ ಸಿನಿಮಾ? ಅಪೂರ್ವ ಸಂಗಮ ಸಿನಿಮಾ ಹಾಕಿದ್ರು. ಅಪೂರ್ವ ಸಂಗಮ ಸಿನಿಮಾ ಹಾಕಿದ್ರು. ನಾನು ಬೇಗ ಊಟ ಮಾಡಿ ನಮ್ಮ ಲುಂಗಿ ಉಟ್ಕೊಂಡು ಶರ್ಟ್ ಹಾಕ್ಕೊಂಡು ಒಂದು ಟವಲ್ ಹಾಕ್ಕೊಂಡು ನಮ್ಮ ಮುಂದೆ ಸ್ನೋ ಪೌಡ್ರ್ ಎಲ್ಲ ಹಚ್ಕೊಂಡು ಇಷ್ಟಾಗಲ್ಲ ಕುಂಕುಮ ಹಚ್ಕೊಂಡು, ಅದು ಕಿವಿಯಾಗಿ ಇಟ್ಕೊಳ್ಳೋದಿತ್ತು. ಕಿವಿಯಾಗಿಂದ ಸಿಲ್ವರ್ದು ಬೆಂಡಲ್ಲಿದ್ದು, ಅಲ್ಯೂಮಿನಿಯಂ, ಸಿಲ್ವರ್ ಅಂದ್ರೆ ಮತ್ತು ಬೆಳ್ಳಿ ಅಲ್ಲ, ಆ ಥರದ ಬೆಂಡಲ್ಲಿ ಇಟ್ಕೊಂಡು ನಮ್ಮ ಮಾಮ ಕುಂಕುಮದ ಕೆಳಗಡೆ ಪೇಸ್ಟ್ ಹಚ್ತಿದ್ರು, ಮೇಣ ಅಂತೀವಿ, ಈಗೆಲ್ಲ ಪೇಸ್ಟ್ ಅಂತಾರೆ. ಆ ಮೇಣ ಕೆಂಪಗಿರ್ತಿತ್ತು, ಅದನ್ನು ತುಟಿಗೆ ಹಚ್ಕೊಂಡು ರೆಡಿಯಾಗಿ ಬೀಗ ಹಾಕ್ಕೊಂಡು ಹೊರಗಡೆ ಹಾಸಿಗೆ ಹಾಸಿ ಯಾರೋ ಮಲಗಿದಾರೆ ಅನ್ನಂಗೆ ರೆಡಿ ಮಾಡಿ ನಾನು ಸಿನಿಮಾಕ್ಕೆ ಹೋಗ್ತೀನಿ. ಭರತ್ ಟಾಕೀಸಲ್ಲಿ ಹೋಗಿ 2 ರೂಪಾಯಿ ಕೊಟ್ಟು ಬಾಲ್ಕನಿಯಲ್ಲಿ ಕೂತ್ಕೊಂಡಿದ್ದೀನಿ. ಬಾಲ್ಕನಿಯಲ್ಲಿ ಕೂತ್ಕೊಂಡಿನಿ. ಅರ್ಧ ಸಿನಿಮಾ ಆಗ್ತಾ ಬಂದಿದೆ. ಆ ರಾಜ್ಕುಮಾರು ಅಂಬಿಕನ್ ಸೀನ್ ಹಾಡು ಬರ್ತಾ ಇದೆ, ತಾರಾ ಓ ತಾರಾ ನೀನೆಲ್ಲಿ ಇರುವೆ ಅಂತ ಏನೋ ಹಾಡಿದೆಯಲ್ಲ, ಅದು ಹಾಡು ಬರ್ತಾ ಇದೆ. ನಮ್ಮ ಹಳ್ಳಿಗೆ ಹೋದವ್ರು ವಾಪಸ್ ಬಂದುಬಿಟ್ಟಾರ. ಭಿಕ್ಷಾಟನೆಗೆ ಹೋಗಿ ಬರ್ತೀನಂತ ಹೋದವ್ರು ವಾಪಸ್ ಬಂದುಬಿಟ್ಟಾರೆ ಮನೆಗೆ. ಬಂದು ಮಂಜು ಎಲ್ಲೋಗೆ ನಮ್ಮ ಅಂತ ಅಕ್ಕಪಕ್ಕದವ್ರೆಲ್ಲ ಎಬ್ಬಿಸಿ ಕೇಳಾರೆ, ಏನೇನವ ಗೊತ್ತಿಲ್ಲ, ಅವನು ಹೆಂಗ್ಸ್ ರೆಡಿ ಆದಂಗೆ ರೆಡಿಯಾಗಿ ತುಟ್ಟಿಗೆ ಬಣ್ಣ ಹಚ್ಕೊಂಡು ಕೈ ಬಿಸ್ಕೊಂತ ಹೋದ ಅವನು. ಆ ಸುಳೆ ಮಗ ಎಲ್ಲೋಗಿರ್ತಾನೆ, ಸಿನಿಮಾ ನೋಡೋಕೆ ಹೋಗಿರ್ತಾನೆ ಅಂತಂದು ಸೀದಾ ಭರತ್ ಟಾಕೀಸಿಗೆ ಬಂದಾರ. ಒಳಗೆ ಕೆಳಗಡೆ ಅವ್ರು ಹುಡುಕಾಡ್ತಿದಾರೆ, ಅದು ಹಾಡು ಬರ್ತೈತಿ. ನಮ್ಮ ಮಾವ ನನ್ನ ಹುಡುಕಾಡ್ತಾ ಇದ್ದಾರೆ, ರಾಜ್ಕುಮಾರ್ ಅಂಬಿಕನ್ ಹುಡುಕಾಡ್ತಾ ಇದ್ದಾರೆ. ಅಲ್ಲೋ ಆ
ಸ್ಕ್ರೀನ್ ಬೆಳಕಿಗೆ ನಮ್ಮ ಅಮ್ಮಗೆ ಯಾವಾಗಲೂ ಬೀಡಿ ಸೇರ್ತಾ ಇದ್ರು. ಕೈಗೆ ಒಂದಿಷ್ಟು ಉದ್ದಂದು ಕೋಲು ಹಿಡ್ಕೊಂಡು ಕೈಯಾಗ ಬೀಡಿ ಹಿಡ್ಕೊಂಡು ಅಲ್ಲಿ ಓಡಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಅವರು ನೋಡಿದವರು ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇದ್ದ ಅಂತ ಹೇಳ್ತಾ ಇದ್ದಾರೆ. ನನಗೆ ನೋಡಿಬಿಟ್ಟು ಗುರ್ತಿಡ್ಬಿಟ್ಟೆ. ನನಗಿನ್ನೇನು ಆಯಿತು, ನನ್ನ ಪೂಜೆ ಸತ್ತೋಗ್ಬಿಡ್ತೀನಿ ಇರಲ್ಲ ಅಂತಂದು ಜಜಲ್ಲಿ ಇಳಿದು ಓಡೋಗಿ ಮತ್ತೆ ಹೆಂಗಿತ್ತಾಗ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟೆ. ಬಂದು ಕೆಳಗೆ ಸಿಕ್ಕಿಲ್ಲ ಅಂತ ಮೇಲೆ ಹೋಗ್ಯಾರ. ಇಲ್ಲವ ಇವಾಗ ಇಳಿದೋದ ಮಂಜು ಅಂತ ಹೇಳ್ಯಾರ. ಅಲ್ಲಿ ಅಲ್ಲೇದೇ ಓಡಾಡ್ತಿದ್ವಲ್ಲ, ಅಲ್ಲೇ ಎಲ್ಲರೂ ನೋಡ್ತಿದ್ರು ನನ್ನ. ಹಂಗಾಗಿ ಮಂಜು ಇಲ್ಲವ ಇಳಿದೋದ ಅಂತೇಳಿ ಅವಾಗ ಮನೆಗೆ ಬಂದು ಕೋಲ್ ತಗೊಂಡು ಹೆಂಗೆ ಹೊಡೆದ್ರು, ಒಯ್ಕೊಂಡ್ರು, ಅರಸಿದ್ರು, ಚೀರಿದ್ರು, ಬಿಡಲೇ ಇಲ್ಲ. ಅಕ್ಕಪಕ್ಕದವರೆಲ್ಲ ಬಂದು ಇಲ್ಲವ ಇನ್ನೊಂದು ಸರಿ ಹೋದರೆ ನಮ್ಮನ್ನು ನೋಡಿ ಅಂತೀನಿ, ನೀವು ಅವ್ನು ನೋಡಿಬೇಡ ಸಾಕು, ಅವ್ನು ಬಿಟ್ಬಿಡು, ನಿನ್ನ ಕೈಲಿ ಆಗಲಿಲ್ಲ ಅಂದರೆ ಹೋಗಿ ಅವ್ನ ಮನೆಗೆ ಬಿಟ್ಟು ಬಂದುಬಿಡು, ಹಿಂಗೆಲ್ಲ ಹೊಡೆಯೋಕ್ಕೆ ಹೋಗ್ಬೇಡ ಅಂತೆಲ್ಲ ಜನ ಎಲ್ಲ ಬೈದಿದ್ದಕ್ಕೆ ಮಾರನೇ ದಿವಸನೇ ಕರ್ಕೊಂಡೋಗಿ ಮತ್ತೆ ನನ್ನನ್ನು ಕುಕ್ವಾಡಕ್ಕೆ ನಮ್ಮ ಸೋದರ ಮಾವ ನಿನ್ನ ಹಣೆ ಬರ್ದಾಗ ಇದ್ದಿದ್ದಾಗ್ತೈತಿ, ಹಾಳಾಗಿ ಹೋಗು ಅಂತಂದು ನನ್ನ ಬಿಟ್ಟು ಬಂದರು. ಆವಾಗ ನನ್ನ ತಂದೆ ಮತ್ತು ಚಿಕ್ಕಟೇರಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಡಾಕ್ಟ್ರ್ ಹತ್ರ ತೋರಿಸಿದ್ರು, ಇವ್ನು ಹುಡುಗಿ ಮಾಡ್ದಂಗೆ ಮಾಡ್ತಾನೆ ಅಂತ. ಇದಕ್ಕೇನು ಟ್ರೀಟ್ಮೆಂಟ್ ಇಲ್ಲ, ಅವ್ನ ಪಾಡಿಗೆ ಅವ್ನು ಬಿಟ್ಬಿಡ್ರಿ ಅಂತ ಅವ್ರು ಕಳಿಸಿದ್ದಾರೆ. ಕೌನ್ಸ್ಲಿಂಗ್ ಮಾಡಿಸಿದ್ರು. ಆಮೇಲೆ ಮುಕ್ತಿ ಮಂದಿರಕ್ಕೆ ಬಾಳೆಹೊನ್ನೂರು ಸ್ವಾಮಿಗಳು, ರೇಣುಕಾಚಾರ್ಯರ ಸ್ವಾಮಿಗಳಿದ್ರು, ಅಲ್ಲಿಗೆ ಕರ್ಕೊಂಡೋದ್ರ. ಅವ್ನಿಗೇನಾಗೈತೆ ಅಂತ ಕರ್ಕೊಂಬಂದ್ರೆ, ಅವ್ನಿಗೇನು ಮಾಟ ಮಾಡಿಸಿದಾರ, ಮಂತ್ರ ಮಾಡಿಸಿದಾರ, ಅವ್ನಿಗೇನಾಗೈತೆ ನನ್ನ ಹತ್ರ ಯಾಕೆ ಕರ್ಕೊಂಬಂದ್ರೆ, ಅವ್ನ ಪಾಡಿಗೆ ಅವ್ನು ಬಿಡ್ರಿ ಅಂದಾಗ ಮತ್ತೆ ಅಲ್ಲೇ ಇಲ್ಲಿ ಪ್ರಶ್ನೆ ಕೇಳಿದಾಗ ಹೆಣ್ದೇವ್ರದ್ದು ಮುತ್ತು ಕಟ್ಟಬೇಕಂದಾಗ ಮತ್ತೆ ನನ್ನನ್ನು ಕರ್ಕೊಂಡೋಗಿ 1985 ಮೇ ತಿಂಗಳಲ್ಲಿ ಹುಲಿಗಿ ಹೊಸಪೇಟೆ ಹತ್ರ, ಹುಲಿಗಿ ಅಂತ ಬರುತ್ತೆ, ಕೊಪ್ಪಳ ಡಿಸ್ಟಿಕ್, ಅದು ಹೊಸಪೇಟೆ ಪಕ್ಕನೇ ಇದೆ. ಅಲ್ಲೋಗಿ ನನಗೆ ದೀಕ್ಷೆ ಕೊಡಿಸಿದ್ರು, ಹುಲಿಗೆಮ್ಮನ ಮುತ್ತು ಕಟ್ಟಿಸಿ. ಹುಲಿಗೆಮ್ಮನ ಮುತ್ತು ಕಟ್ಟಿಸೋದಂದರೆ ನಮ್ಮ ತಂದೆ ತಾಯಿ ಅಲ್ಲಿಂದ ಬಂದು ಹುಲಿಗಿಗೆ ಬಂದರು. ನಮ್ಮಣ್ಣ ಸೈಕಲ್ ಹಾಕ್ಕೊಂಡು ಕಲ್ಕಂಬದಿಂದ ಹುಲಿಗಿಗೆ ಬಂದರು. ಮತ್ತಿನ್ಯಾರು ಬಂದಿದ್ದಿಲ್ಲ. ನಮ್ಮ ಸೋದರ ಮಾವನೂ ಅಲ್ಲಿಗೆ ಬಂದರು. ಆವಾಗ ಹೊಳೆಯಲ್ಲಿ ಗಂಡು ಮಗ ಇದ್ದವನಿಗೆ ಸ್ನಾನ ಮಾಡಿಸ್ತಾರೆ. ನನಗೆ 5 ಜನ ಜೋಗತಿಯರು ಸೇರಿ, ನಮ್ಮ ಮಾವನು ಇದ್ದರು, ಅವ್ರ ಜೊತೆ ಬೇರೆಯವ್ರು 4 ಜನ ಇದ್ದರು. ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿ ಸೀರೆ ಲಂಗ ಅದೆಲ್ಲ ಕೊಡುವಾಗ ಉಡ್ದಾರ ಇರುತ್ತೆ, ಮೊದಲು ಕಟ್ಟಿದ ಉಡ್ದಾರ ಇರುತ್ತೆ. ಆವಾಗ ಉಡ್ದಾರ ಅರಿತಾರೆ. ಅವಾಗ ಅವ್ರು ಏನಂತಾರೆ, ಇಷ್ಟು ದಿವಸ ನಿಮ್ಮ ಮಗ ಆಗಿದ್ದ, ಇನ್ಮೇಲೆ ನಮ್ಮ ಮಗಳಾಗಿರ್ತಾಳೆ ಅಂತಂದೇಳಿ ಉಡ್ದಾರ ಕಟ್ ಮಾಡಿ ಲಂಗ ಕೊಟ್ಟು, ಬಿಳಿ ಲಂಗ, ಬಿಳಿ ಸೀರೆ, ಜಾಕೆಟ್ ಎಲ್ಲ ಕೊಡಿಸಿದಾಗ ನಮ್ಮಮ್ಮ ಹೊಳೆ ದಂಡೆಯಲ್ಲಿ ಹೊಳೆ ಹತ್ರನೇ ಸ್ನಾನ ಮಾಡಿಸಿದ್ದು. ಹಡ್ದು ಕರಳು ಅದು ಎಷ್ಟು ಕಷ್ಟಪಡ್ತಾ ಇತ್ತಂತ, ಎಷ್ಟು ನೋವಾಗಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಅವಾಗೇನು ನನಗೆ ಖುಷಿ, ನಾನು ಹೆಣ್ಣು ಆಗ್ತಾಯಿದ್ದೀನಿ ಅಂತ ಖುಷಿ. ನಮ್ಮಮ್ಮ ಹೊಳೆಯಲ್ಲಿ ಎದೆ ಹೊಡ್ಕೊಂಡು, ನಿನಗೋಸ್ಕರ ನಾನು ನಡೆದಿದ್ನ ನನ್ನ ಮಗನ್ನ, ನನ್ನ ಮಂಟನ ಮುರಿದುಬಿಟ್ಟು ನಿನ್ನ ಗುಡಿಗೆ ಮುಳ್ಳು ಬಡಿಲಿ, ನಿನ್ನ ಗುಡಿಗೆ ಕಲ್ಲು ಹೊಡಿಲಿ ಅಂತ ನಮ್ಮಮ್ಮ ದೇವ್ರ ಗುಡಿಗೆ ಶಾಪ ಆಗ್ತಾಯಿದ್ಲು. ಜನ ಎಲ್ಲ ಅಳ್ತಾ ಇದ್ರು ಅಲ್ಲರೆಲ್ಲ. ಇವಾಗ ನಮ್ಮಮ್ಮನ ಆಕೆಗೆ ಎಷ್ಟು ನೋವಿತ್ತು, ಅಷ್ಟೊಂದು ಜನ ಮಕ್ಕಳು ಮಣ್ಣಾಗಿಟ್ಟಿದ್ಲು. ಈಗಿರೋದ್ರಾಗ 5 ಜನದಲ್ಲಿ ಇವನು ಒಬ್ಬನ ಸೀರೆ ಉಟ್ಕೊಂಡ್ಬಿಟ್ನಲ್ಲ ಅನ್ನೋದು ನಮ್ಮಮ್ಮಗೆ ತುಂಬ ನೋವಿತ್ತು ಅನಿಸುತ್ತೆ ಅವಾಗ. ಆಮೇಲೆ ಅಲ್ಲಿಂದ ಸೀರೆ ಗಿರೆ ಉಡಿಸಿ ಬಳೆ ಹಾಕ್ಸೋಕೆ ಕರ್ಕೊಂಡೋದ್ರು. ಅಲ್ಲೇ ಹಂಗೆ ಸೀರೆಯಲ್ಲೇ ಯೂರಿನ್ ಹೋಗಿ 1-2 ಮಾಡಿಕೊಂಡು ಅಲ್ಲೇ ಹಂಗೆ ಅಳೋಕ್ಕೆ ಶುರು ಮಾಡಿದೆ. ಎದೆ ಹೊಡ್ಕೊಂಡು ನನ್ನ ಮಗ ಬಳೆ ಹಾಕ್ತಾರಂತಂದು ಎದೆ ಹೊಡ್ಕೊಂಡು ಅಳೋಕ್ಕೆ ಶುರು ಮಾಡಿಬಿಟ್ಟಿರ್ಲವ. ಇವಾಗ ತಾಯಿ ಅಂದರೆ ಏನು ಅಂತ ಇವಾಗ ಗೊತ್ತಾಗ್ತೈತೆ. ಅವಾಗ ಅದಷ್ಟು ಅವ್ರು ಅಳ್ತಾ ಇದ್ದರೆ ನನಗೇನು ಅನ್ನಿಸ್ಲಿಲ್ಲ. ಅವಾಗ ನನ್ನ ಖುಷಿನೇ ನನಗೆ, ಅವಾಗೇನು ಅನ್ನಿಸ್ಲಿಲ್ಲ. ಇವಾಗ ನೆನ್ಸ್ಕೊಂಡು ಅಳಂಗೆ ಆಗ್ತೈತೆ. ಅಲ್ಲಿಂದ ಕರ್ಕೊಂಡೋಗಿ ಹುಲಿಗೆಯಲ್ಲಿ ಬಾಳಪ್ಪ ಪೂಜಾರ ಅಂತಿದ್ದಾರೆ, ಅವ್ರ ಹತ್ರ ಮುತ್ತು ಕಟ್ಟಿಸಿ ಪಡ್ಲಿಗಿನ ತಲೆ ಮೇಲಿಟ್ಟು ಒಂದಷ್ಟು ಕಿವೆಗೆ ಘೋಷಣೆಗಳನ್ನು ಹೇಳ್ತಾರೆ. ಅದನ್ನೆಲ್ಲ ಹೇಳಿದ ಮೇಲೆ ಮುತ್ತು ಕಟ್ಟಿಸ್ಕೊಂಡು ಮತ್ತೆ ನನ್ನನ್ನು ಕರ್ಕೊಂಡು ಕುಕ್ವಾಡಕ್ಕೆ ಹೋದರು. ಕುಕ್ವಾಡಕ್ಕೆ ಹೋದರೆ ನಾನು ಒಳಗಿದ್ದರೆ ಒಳಗೇನು ಕೆಲಸ ಅಂತ ಬೈಯೋರು, ಹೊರಗಡೆ ಇದ್ದರೆ ಹೊರಗೇನು ಕೆಲಸ ಅಂತ ಬೈಯೋರು. ಗಂಡು ಮಕ್ಳ ಜೊತೆ ಮಾತಾಡಿದರೆ ಗಂಡು ಮಕ್ಳ ಹತ್ರ ಏನು ಕೆಲಸ ಅನ್ನೋರು, ಹೆಣ್ಮಕ್ಳ ಹತ್ರ ಮಾತಾಡಿದರೆ ಹೆಣ್ಮಕ್ಳ ಹತ್ರ ಏನು ಕೆಲಸ ಅನ್ನೋರು. ಹಿಂಗೆಲ್ಲ ಮಾಡೋದ್ರಿಂದ ನನಗೆ ತುಂಬ ಬೇಜಾರಾಗ್ತಿದ್ದಿತ್ತು. ಅವರೇ ಕರ್ಕೊಂಡೋಗಿ ನನಗೆ ದೀಕ್ಷೆ ಕೊಟ್ಕೊಂಬಂದು, ಈಗ ಒಳಗಿರಬೇಡ, ಹೊರಗಿರಬೇಡ, ಹೆಣ್ಮಕ್ಳ ಜೊತೆ ಮಾತಾಡಬೇಡ, ಗಂಡು ಮಕ್ಳ ಜೊತೆ ನಾನು ಯಾರ ಹತ್ರ ಮಾತಾಡಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು? ಹಂಗಾಗಿ ನಾನೊಂದು ಸಮುದ್ರದೊಳಗಿನ ಗಿಡ ಇದ್ದಂಗೆ, ನನ್ನ ನೆರಳಿಗೆ ಯಾರೂ ಬರೋದಿಲ್ಲ. ನಾನು ಇರಬಾರ್ದು ಅಂತ ನಿರ್ಧಾರ ಮಾಡಿ ದಾವಣಗೆರೆಗೆ ಪಡ್ಲಿಗೆ ತಗೊಂಡು ಭಿಕ್ಷಾಟನೆ ಮಾಡೋಕ್ಕೆ ಹೋಗಿ ಅಲ್ಲಿ ಬಂದಂಥ 7-8 ರೂಪಾಯಿ ದುಡ್ಡಿನಲ್ಲಿ 2 ರೂಪಾಯಿ ಕೊಟ್ಟು ಒಂದು ವಿಷದ ಬಾಟ್ಲಿಯನ್ನು ತೊಗೊಂಡು ಬಂದೆ.
ವಿಷದ ಬಾಟ್ಲಿ ತೊಗೊಂಡು ಬಂದು ಮನೆಗೆ ಬಸ್ಸಿಗೆ ನಡ್ಕೊಂಡು ಹೋಗುವಾಗ ದಾರಿ ಮಧ್ಯೆ ಒಂದು ಕಾಲುವೆ ಬರುತ್ತೆ. ಆ ಕಾಲುವೆ ಹತ್ರ ಪಡ್ಲಿಗೆ ಇಟ್ಟು ಅದು ಮುಚ್ಚಳ ತೆಗಿಯೋಕ್ಕೆ ಹೋದೆ, ಅದು ಬರಲಿಲ್ಲ. ಕಟ್ಟೆಗೆ ಹಿಂಗಂದೆ ಬಾಟ್ಲು, ಅದು ಮೇಗ್ಲದು ಎಗರೋಯ್ತು. ಎಗರೋದ ತಕ್ಷಣ ಅದು ಆ ಮೂಗು ಹಿಡ್ಕೊಂಡು ಅಷ್ಟು ವಿಷ ಕುಡಿದೆ. ಆ ಪಡ್ಲಿಗೆ ಒಂಚೂರು ಬೆಲ್ಲ ಇತ್ತು, ಬೆಲ್ಲ ಬಾಯಾಗ ಹಾಕ್ಕೊಂಡು ತಿನ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋದರೆ ಊಟ ಮಾಡು ಅನ್ನಲಿಲ್ಲ, ಯಾವುದು ಏನು ಮಾತಾಡಿಸ್ಲಿಲ್ಲ ನಾ ಒಳಗಡೆ ರೂಮಲ್ಲಿ ಹಾಸಿದ್ರು. ಅಲ್ಲೋಗಿ ಮಲ್ಕೊಂಡಾಗ ಮತ್ತೆ ನಾನು ವಾಂತಿ ಆಗಿಬಿಟ್ರೆ ಬದುಕ್ಬಿಡ್ತೀನಿ ಅಂತ ಒಂದು ಬೆಡ್ಶೀಟನ್ನು ತುದಿಯನ್ನು ಬಾಯಾಗ ತುರ್ಕೊಂಡು ಮಲ್ಕೊಂಡೆ. ಅದು ಯಾವತ್ತಿನಾಗ ಹೊರಗೆ ಬಂತ ಗೊತ್ತಿಲ್ಲ. ಹೊರಗೆ ಬಂದಾಗ ವಾಂತಿ ಆಗಿದೆ. ನಮ್ಮಮ್ಮಗೆ ಎಚ್ಚರ ಆಗೈತಿ, ಮಂಜು ವಾಂತಿ ಮಾಡ್ಕೊತಾನ್ರಿ ಅಂತಂದು. ಅವ್ನು ದಾವಣಗೆರೆಗೆ ಹೋಗಿದ್ದ, ಸಿಕ್ಕಾಪಟ್ಟೆ ತಿಂದು ಬಂದಿರ್ತಾನೆ, ವಾಂತಿ ಮಾಡ್ಕೊತ ಇದ್ದಾನೆ ಅಂತ ಹೇಳಿ ನಮ್ಮಪ್ಪ ಸುಮ್ಮನಾಗ್ಯಾರ. ನಮ್ಮಮ್ಮ ಬಂದು ಒಂದು ಬಟ್ಟೆ ಹಾಕಿದ್ರು. ಆ ಬಟ್ಟೆ ತಗೊಂಡೋಗಿ ಹೊರಗೆ ಬಿಸಾಕಿ ಬಾಯಿ ತೊಳ್ಕೊಂಬಂದು ಮಲ್ಕ ಅಂತಂದ್ರು ನಮ್ಮಮ್ಮ. ಆಮೇಲೆ ಆ ಬಟ್ಟೆಗೆಲ್ಲ ಅದನ್ನ ಕ್ಲೀನಾಗಿ ಬಳ್ಕೊಂಡು ಹೊರಗಡೆ ಹೋದೆ. ಗುಡಿಸ್ಲಿ ಮನೆ, ಫ್ಯಾಕ್ಟ್ರಿ ಜಾಗದಲ್ಲಿ ಉದ್ದಕ್ಕೆ ಮನೆ ಕಟ್ಟಿತ್ತು. ಅದನ್ನು ವಾಂತಿ ಮಾಡಿದ್ದೆಲ್ಲ ತಗೊಂಡು ಹೊರಗೆ ಹೋಗಿ ತಿಪ್ಪೆಗೆ ಹಾಕಿದೆ. ಒಳಗೆ ಬರೋಕ್ಕಾಗಲಿಲ್ಲ, ಹೊರಗಡೆ ಕಟ್ಟೆ ಇತ್ತು, ಅಲ್ಲೇ ಮಲ್ಕೊಂಬಿಟ್ಟೆ. ಹೊಸ್ಲಿ ದಾಟಿ ಮತ್ತೆ ಒಳಗೆ ಬರೋಕ್ಕಾಗಲಿಲ್ಲ, ಚಕ್ರ ಬಂದು. ಹಂಗಾಗಿ ಅಲ್ಲಿ ಮಲ್ಕೊಂಡೆ. ಮಳೆ ಬರ್ತಾಯಿತ್ತು, ಚಪ್ರದಾಗಿನ ಹನಿಗಳು ಮಕ್ಕದ ಮೇಲೆ ಬೀಳ್ತಿದ್ದು, ಅದಷ್ಟೇ ನೆನಪಿದ್ದಿದ್ದು. ಮತ್ತು ನನಗೆ ನೆನಪಾಗಿದ್ದು ನಾನು ಆಸ್ಪತ್ರೆಯಲ್ಲಿದ್ದಾಗ ನೆನಪಾಗಿದ್ದು 15 ದಿವಸ ನನಗೆ ಪ್ರಜ್ಞೆ ಇದ್ದಿಲ್ಲಂತೆ. ನಮ್ಮಮ್ಮ ರಾತ್ರಿ ಅವತ್ತು ಫಸ್ಟ್ ಶಿಫ್ಟ್ ಡ್ಯೂಟಿಗೆ ಹೋದ್ರಂತೆ. ನಮ್ಮಪ್ಪ ಡ್ಯೂಟಿಗೆ ಹೋದ್ಮೇಲೆ ಹೇಳ್ಯಾರ, ಮಂಜು ಹೊರಗೆ ಮಕ್ಕಂಡಾನ ಅಂತ. ಮಲ್ಕೇಳ್ರು ಬಿಡ್ರಿ ಅಂತಂದು ನಮ್ಮಮ್ಮನೂ ಸುಮ್ಮನೆ ಆಗ್ಯಾರ, ನಮ್ಮಪ್ಪನೂ ಸುಮ್ಮನೆ ಡ್ಯೂಟಿಗೆ ಹೋಗ್ಯಾರ. ಬೆಳಗ್ಗೆ ಎದ್ದು ತಂಗಿ ತಮ್ಮ ಎಬ್ಸಿದ್ದಾರೆ, ಎದ್ದಿಲ್ಲ. ಅಮ್ಮ ಎಬ್ಸಿದ್ದಾರೆ, ಎದ್ದಿಲ್ಲ. ನಮ್ಮಮ್ಮ ಒಂದು ಸಲ ಜಾಸ್ತಿ ಕಪಾಳಕ್ಕೆ ಹಿಂಗೆ ಹೊಡೆದು ಎಬ್ಸಕ್ಕಂತ ಹೋಗ್ಯಾರ. ಅದು ಕೈ ಜಿಡ್ಡಾದಾಗ ಮೂಸ್ ನೋಡಿ ನನ್ನ ಮಗ ವಿಷ ಕುಡ್ದಾನಂತಂದು ಅಳೋದು ಚೀರೋದು ಮಾಡಿದಾಗ ಮತ್ತೆ ಫ್ಯಾಕ್ಟ್ರಿಗೆ ವಿಷಯ ಗೊತ್ತಾಗಿ ಇಂಜಿನಿಯರ್ ಜೀಪ್ ತೊಗೊಂಬಂದು ದಾವಣಗೆರೆಗೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ 15 ದಿವಸ ನನ್ನ ತಂದೆ ತಾಯಿ ಜೊತೆಗಿದ್ದರಂತೆ. ನನಗೆ ಪ್ರಜ್ಞೆ ಇದ್ದಿಲ್ಲ. ನನಗೆ ಪ್ರಜ್ಞೆ ಬಂದಾಗ 15 ದಿವಸ ಆದಮೇಲೆ ನನ್ನ ಜೊತೆಗೆ ಯಾರೂ ಇದ್ದಿಲ್ಲ. ಅಪ್ಪನೂ ಇದ್ದಿಲ್ಲ, ಅಮ್ಮನೂ ಇದ್ದಿಲ್ಲ. ಏನು ಅಂತಂದರೆ, ಇಲ್ಲ ನಿಮ್ಮಪ್ಪ ಇದ್ದರು ಹೋದರು, ನಿಮ್ಮಮ್ಮ ಇದ್ದರು ಹೋದರು, ಬರ್ತೀವಿ ಅಂದರೆ ಬಂದಿಲ್ಲ ಅಂದರು. ಮತ್ತು ಆಮೇಲೆ ಅವಾಗೆಲ್ಲ ಏನಿಲ್ಲ ಮಾತಾಡೋಕ್ಕೆ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ನೋಡಿದೆ. 15 ದಿವಸ ಆದರೂ ಬರಲೇ ಇಲ್ಲ. ನನ್ನ ಪ್ರಜ್ಞೆ ಬಂದಮೇಲೆ 15 ದಿವಸ ಆದರೂ ಬರಲೇ ಇಲ್ಲ. ಆಮೇಲೆ ಡಿಸ್ಚಾರ್ಜ್ ಮಾಡಿದರು. ಆಮೇಲೆ ನಾನು ಮನೆಗೆ ಹೋದೆ. ಯಾರು ಬಂದರು ಡಿಸ್ಚಾರ್ಜ್ ಯಾರನ್ನು ಬಂದಿದ್ರಾ? ಯಾರು ಬಂದಿದ್ದಿಲ್ಲ, ಡಾಕ್ಟ್ರೇ ಕಳಿಸ್ಕೊಟ್ರು. ಪೊಲೀಸರು ಬಂದು ಸೈನ್ ಮಾಡಿಸ್ಕೊಂಡು ಹೋದರು. ಡಾಕ್ಟ್ರು ಡಿಸ್ಚಾರ್ಜ್ ಮಾಡಿದರು. ಮನೆಗೆ ಹೋಗ್ತೀಯಾ ಅಂದರು. ಹ್ಞೂ ಸರ್ ಹೋಗ್ತೀನಿ ಅಂತಂದೆ. ಆವಾಗ ನಾನು ಮನೆಗೆ ಹೋದರೆ ಮನೆಯಲ್ಲಿ ಯಾರೂ ಮಾತಾಡಿಸ್ಲಿಲ್ಲ. ಆಸ್ಪತ್ರೆಯಿಂದ ಬ್ರೆಡ್ ತೊಗೊಂಡೋಗಿದ್ದೆ. ಆ ಬ್ರೆಡ್ಡು ಸಾಂಬಾರು ಹಾಕ್ಕೊಂಡು ತಿಂದು ಬೆಳಗ್ಗೆ ಮಲ್ಕೊಂಡೆ. ಆಮೇಲೆ ನನಗೆ ಆಸ್ಪತ್ರೆಯಲ್ಲಿ ಒಬ್ಬರು ರಂಗಭೂಮಿ ಕಲಾವಿದನ ಅಣ್ಣನ ಮಗ ಮಂಜು ಅಂತ ಇದ್ದ. ಆಸ್ಪತ್ರೆಯಲ್ಲಿ ಆರಾಮಿದ್ದಿಲ್ಲ, ಅವನಿಗೆ ಮೆದುಳು ಜ್ವರ ಬಂದಿದ್ದು. ಅವನು ಅಡ್ಮಿಂಟ್ ಆಗಿದ್ದ. ಅವರ ಅಮ್ಮ ಇದ್ದರು, ಅವ್ರ ಮೈದ್ನ ಇದ್ದರು. ಅವ್ರು ಏನೇ ತಂದರು 2 ತಿಂಡಿ ತರೋರು, 2 ಊಟ ತರೋರು. ನನಗೆ 2 ಮಕ್ಕಳು ಅಂತ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಅಲ್ಲಿಂದ ನಮ್ಮ ಮನೆಗೆ ಹೋದ್ಮೇಲೆ ರಾತ್ರಿ ಊಟ ಮಾಡಿ ಮಲಗಿದೆ. ಆಮೇಲೆ ಬೆಳಗ್ಗೆ ಎದ್ದು ಕಸ ಹೊಡೆಯೋಕ್ಕೆ ಹೋದರೆ, ನೀರು ತರೋಕ್ಕೆ ಹೋದರೆ ನಮ್ಮ ಮನೆಗೆ ತಂಗಿ ತಮ್ಮ ಯಾರು ಮಾಡಿ ಓಡಿಸ್ಲಿಲ್ಲ. ನೀನೇ ಮಾಡಿದೆ ಏನಿಗೆ 1 ತಿಂಗಳಿಂದ ಅಂತಂದು ಬಿಡಿಸಿದ್ರು. ಆಮೇಲೆ ನಾನು ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಬೇರೆಯವ್ರ ಮನೆಯಲ್ಲೇ ತಿಂಡಿ ತಿಂದು ಬೇರೆಯವ್ರ ಮನೆಯಲ್ಲೇ ಊಟ ಮಾಡಿ ಇಡೀ ದಿನ ಕಳೆದೆ. ಆಮೇಲೆ ರಾತ್ರಿ ಮನೆ ಹತ್ರ ಭಜನೆ ಮಾಡ್ತಾಯಿದ್ರು. ಆಮೇಲೆ ನಮ್ಮಪ್ಪನಲ್ಲಿ ಕೂತಿದ್ರು, ನಾನು ಕೂತಿದ್ದೆ. ಒಂದು ಹಾಡು ಮುಗಿದ ತಕ್ಷಣ ನಮ್ಮಪ್ಪಾಜಿ ನಾನು 1-2 ಮಾತಾಡಬೇಕು ಅಂತ. ಏನು ರೀ ಶೆಟ್ರೆ ಏನು? ಇಲ್ಲ ನನ್ನ ಮಗನ ವಿಚಾರವಾಗಿ. ಹೇಳ್ರಿ ಶೆಟ್ರೆ ಅಂದರೆ, ಇಲ್ಲ ನನ್ನ ಮಗಂದು ಮುತ್ತು ಕಟ್ಟಿಸ್ಕೊಂಬಂದ್ವಿ, ನಮಗಿಷ್ಟೇ ಕಷ್ಟ ಇದ್ದರು 600 ರೂಪಾಯಿ ದುಡ್ಡಲ್ಲಿ ಸಾಲ ಮಾಡಿ ನಾನು ಅಲ್ಲಿ ಕರ್ಕೊಂಡೋಗಿ ಮುತ್ತು ಕಟ್ಟಿಸ್ಕೊಂಬಂದರೆ ಇವನು ವಿಷ ಕುಡಿದು ನನ್ನ ಮರ್ಯಾದೆ ತೆಗದ. ಇವನು ನಮ್ಮ ಮನೆಗೆ ಇರೋದು ಬೇಡ. ಅಯ್ಯೋ ಅವನು ಎಲ್ಲಿ ಹೋಗ್ಬೇಕ್ರಿ ಶೆಟ್ರೆ? ಇಲ್ಲಪ್ಪ, ಅವನು ಹುಡುಗಿ ಆಗಿದ್ದರೆ ಮದುವೆ ಮಾಡಿ ಮನೆ ಕಳಿಸ್ತಿದ್ವಿ. ಗಂಡು ಮಗ ಆಗಿದ್ದರೆ ಅವ್ನಿಗೆ ಮದುವೆ ಮಾಡಿ ಮನೆ ಬೇರೆ ಮಾಡಿಡ್ತಿದ್ವಿ. ಅಥವಾ ಕುರುಡನೋ ಕುಂಟನೋ ಆಗಿದ್ದರೆ ಅವ್ನಿಗೊಂದು ಕಡೆ ಕುಂದ್ರಿಸಿ ಕೂಳಾಗ್ತಿದ್ವಿ. ಇವನ್ನೆಲ್ಲದಕ್ಕೂ ತಪ್ಪದನು ನಮ್ಮ ಮನೆಗೆ ಇರೋದು ಬೇಡ ಅಂತ ಹೇಳಿದರು. ಆಮೇಲೆ ಜನ ಎಲ್ಲ ಕೇಳಿದರು, ಏನಂತಿ ಮಂಜು ಅಂದರೆ, ನೀವು ಹೆಂಗೆ ಹೇಳ್ತೀರ ಹಂಗೆ, ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಅಂತಂದೆ. ಅವ್ರು ಮನೆ ಬಿಟ್ಟು ಹೋಗಂತಾರೆ, ಹೋಗ್ತೀಯನೋ? ಹೋಗ್ತೀನಿ ಅಂತಂದೆ. ಆವಾಗ ಮತ್ತೆ ಒಂದು ಸೀರೆ ತಂದು ನನಗೆ ಸೀರೆ ಹುಟ್ಟು 20 ದಿನಕ್ಕೆ ನಾನು ವಿಷ ಕುಡಿದಿದ್ದು. 1 ತಿಂಗಳು 5 ವಾರ ಭಿಕ್ಷಾಟನೆ ಮಾಡಿ ಮತ್ತೊಂದು ಸಾರಿ ಪೂಜೆ ಮಾಡಿ ಅಮ್ಮನ್ನ ವಾಪಸ್ ಕಳಿಸೋದು ಅನ್ನೋದು ಒಂದು ಪದ್ಧತಿ ಇರುತ್ತೆ. ಅದನ್ನು ಮಾಡಿದ್ದಿಲ್ಲ. ಆಮೇಲೆ ಅದು ಮತ್ತೆ ಒಂದು ಸೀರೆ ಅದನ್ನು ತಂದು ಪೂಜೆ ಮಾಡಿಸಿ ಜೋಗ್ತೇರನ್ನ ಕರೆದು ಪಡ್ಲಿಗೆ ತುಂಬಿಸಿ ಮಾರನೇ ದಿವಸ ನೀನು ಹೋಗು ಅಂತಂದರು. ನಾನೊಂದು ಪಡ್ಲಿಗೆಯಲ್ಲಿ ಒಂದು ಸೀರೆ ಒಂದು ಜಾಕೆಟ್ ಕಟ್ಕೊಂಡು ಮನೆ ಬಿಟ್ಟು ಹೊರಗೆ ಬರ್ತಾಯಿದ್ದೆ. ಅಮ್ಮ ಎಲ್ಲಿಗೆ ಹೋಗ್ತಾನೆ ನನ್ನ ಮಗ ಅಂತ ಅಮ್ಮನೂ ಯೋಚನೆ ಮಾಡಲಿಲ್ಲ.
ನನಗೆ ಒಂಥರ ಭಾಳ ಸಂಕಟ ಆಯಿತು. ನಮ್ಮ ಅಮ್ಮಗೆ 9 ತಿಂಗಳು ಹೊಟ್ಟೆಗೆ ಇಟ್ಕೊಳಕ್ಕೆ ಜಾಗ ಐತಿ, ಇವತ್ತು ಮನೆಗೆ ಇಟ್ಕೊಳಕ್ಕೆ ಜಾಗ ಇಲ್ಲ ನನ್ನನ್ನು. ನಾನು ಎಲ್ಲಿ ಹೋಗಲಿ, ನನಗೇನು ಗೊತ್ತಿಲ್ಲ, ಅವಾಗ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕಂತ ಏನು ಗೊತ್ತಿಲ್ಲ. ನಮ್ಮಪ್ಪ ಹಿಂದಿಂದನೇ ಬರ್ತಾ ಇದ್ದಾರೆ ನಮ್ಮಪ್ಪನು. ಮನೆ ಬಿಟ್ಟು ಬಂದೆ, ಬಸ್ ಸ್ಟ್ಯಾಂಡ್ ತನಕ ನಮ್ಮಪ್ಪ ಬಂದರು. ಎಲ್ಲಿಗೆ ಹೋಗ್ತಿ ಅಂತ ನಮ್ಮಪ್ಪನೂ ಕೇಳಲಿಲ್ಲ. ಬಸ್ ಹತ್ತಿದೆ, ಸೀದಾ ದಾವಣಗೆರೆ ವಿದ್ಯಾರ್ಥಿ ಭವನಿಗೆ ಇಳಿದೆ. ಅಲ್ಲಿ 13ನೇ ಕ್ರಾಸಲ್ಲಿ ಒಬ್ಬರು ರಾಧಮ್ಮ ಅನ್ನೋರು ಪರಿಚಯ ಆಗಿದ್ದರು. 2 ಭಾನುವಾರ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಅವರ ತಾಯಿ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ದರು. ಹಂಗಾಗಿ ಅವ್ರ ಮನೆಗೆ 2 ಭಾನುವಾರ ಕರ್ಕೊಂಡು ಹೋಗಿದ್ರೆ ನನಗೆ ಅದು ಒಂದು ಗುರುತು ಇಟ್ಕೊಂಡು ನಾನು ಪಡ್ಲಿಗೆ ತೊಗೊಂಡು ಸೀದಾ ಅವ್ರ ಮನೆಗೆ ಹೋದೆ. ಯಾಕೆ ಜೋಗಮ್ಮ ಹಿಂಗೆ ಬಂದೆ ಅಂದ್ರೆ, ಅಕ್ಕ ಹಿಂಗೆ ಆಯಿತು ಅಂದೆ. ಇಲ್ಲೊಂದು ಉಚ್ಚಂಗೆಲ್ಲಮ್ಮನ ಗುಡಿ ಐತಿ, ಆ ಗುಡಿ ಒಳಗೆ ನೀನು ಅಜ್ಜಿಗೆ ಸಹಾಯ ಮಾಡ್ಕೊಂಡು ಅಲ್ಲಿರುವಂಥ ಆಯಮ್ಮ ಅಲ್ಲಿ ಬಿಟ್ಲು. ಅಲ್ಲಿಂದ ನಾನು ಭಿಕ್ಷಾಟನೆ ಮಾಡೋಕ್ಕೆ ಶುರು ಮಾಡಿದೆ. ಅಜ್ಜಿನೂ ನಾನು ಸಂಜೆ ಲೇಟಾಗಿ ಬಂದರೆ ಅಜ್ಜಿನೂ ಸಿಕ್ಕಾಬಟ್ಟೆ ಬೈಯೋಕ್ಕೆ ಶುರು ಮಾಡ್ತೀನಿ. ನೀನು ಹೆಣ್ಣ, ನೀನೇನು ಸೂಳೆನ, ಗೊತ್ತಾ ಇಷ್ಟೋ ತನಕ ತಿರ್ಗಕ್ಕೆ ಹೋಗ್ತೀಯ ಅಂತ ಅಜ್ಜಿ ಬೈಯೋಕ್ಕೆ ಶುರು ಮಾಡಿದ್ರು. ಅಂದರೆ ಯಾರ ಅಜ್ಜಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರು. ಅವ್ರ ಮಂತೆ ಅಂದವರೆಲ್ಲ ಇದ್ದರು. ಅಜ್ಜಿ ಮಾತ್ರ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲೇ ಇರ್ತಿದ್ರು. ಮಕ್ಕಳು ಮನೆಯೆಲ್ಲ ಬೇರೆ ಇತ್ತು. ಅಜ್ಜಿಗೆ ಊಟ ತಂದು ಕೊಡ್ತಿದ್ರು. ನಾನು ಅಜ್ಜಿ ತಂದಿದ್ರಾಗೆ ಕೊಟ್ಟಿದ್ದು ಊಟ ಮಾಡ್ತಿದ್ದೆ, ಮತ್ತು ಇವ್ರು ರಾಧಮ್ಮರ ಮನೆಗೂ ಊಟ ಮಾಡ್ತಾಯಿದ್ದೆ. ನಾನು ಅಜ್ಜಿ ಬೈಯೋದೆಲ್ಲ ಹೋಗಿ ರಾಧಮ್ಮಂಗೆ ಹೇಳಿದೆ ಹಿಂಗೆ ಮಾಡ್ತಾರೆ ಅಂತಂದು. ಅಜ್ಜಿ ಯಾರನ್ನೂ ಸೇರಂಗಿಲ್ಲ, ಅದಕ್ಕೆ ಅಜ್ಜಿನ ಗುಡಿಗೆ ಬಿಟ್ಬಿಟ್ಟಾರೆ, ಪೂಜೆ ಮಾಡ್ಕೊಂಡು ಇಲ್ಲೇ ಇರುವಂಥ. ಅವರೇ ಕಟ್ಸಿದ ದೇವಸ್ಥಾನ ಅದು, ಅಲ್ಲೇ ಇರು ಅಂತಂದು ಅಲ್ಲಿ ಇಟ್ಬಿಟ್ಟಾರೆ. ಜಾಲಿನಗರದಲ್ಲಿ ಮನೆ ಸೋವಿ ಸಿಗ್ತವು ಬಾಡಿಗೆ, ನಿನ್ನ ಅಲ್ಲೇ ಮನೆ ಬಾಡಿಗೆ ಕೊಡ್ತೀನಿ ಅಂತೇಳಿ ಒಂದು ಮನೆಗೆ ತಟ್ಟೆ ತೆಂಬಿಗೆ ಹಾಸ್ಕೊಳ್ಳೋದು, ಹಳೇದೊಂದು ಸ್ಟವ್ವು, 1-2 ಸೀರೆ ಎಲ್ಲ ಕೊಟ್ಟು ನನಗೆ ಆಟೋ ಮಾಡ್ಕೊಂಡೋಗಿ 50 ರೂಪಾಯಿ ಮನೆ ಬಾಡಿಗೆ ಮಾಡಿ ನನ್ನನ್ನು ಅವರು ಅಲ್ಲಿಟ್ಟರು. ಅಲ್ಲಿಂದ ಪಡ್ಲಿಗೆ ತಗೊಂಡು ದಿನ ಭಿಕ್ಷಾಟನೆ ಮಾಡಿ ಬಂದು ತಿಂಗಳ ಮನೆ ಬಾಡಿಗೆ ಕಟ್ತಾಯಿದ್ದೆ. ತಿಂಗಳ 50 ರೂಪಾಯಿ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಪಡ್ಲಿಗೆ ತೊಗೊಂಡು ಕುಕ್ಕವಾಡಕ್ಕೆ ಭಿಕ್ಷಾಟನೆಗೆ ಹೋಗ್ತೆ. ಯಾಕಂದರೆ ನಾನು ಓದಿದ ಊರು, ನನ್ನನ್ನು ನೋಡಿದವರು. 1 ಇಡೀ ಅಕ್ಕಿ ಜಾಸ್ತಿ ಹಾಕ್ಬೋದು, ಒಂದು 10 ಪೈಸೆ ಜಾಸ್ತಿ ಕೊಡ್ಬೋದು, ಅಥವಾ ಹಿಟ್ಟನ್ನು 1 ಇಡೀ ಹಿಟ್ಟು ಜಾಸ್ತಿ ಕೊಡ್ಬೋದು ಅನ್ನೋ ಉದ್ದೇಶದಿಂದ ಅಲ್ಲಿಗೆ ಭಿಕ್ಷಾಟನೆ ಮಾಡೋಕ್ಕೆ ಹೋಗ್ತಾಯಿದ್ದೆ. ಅಲ್ಲಿ ಬಂದಂಥ ಅಕ್ಕಿಯನ್ನು ಅಲ್ಲೇ ಮಾರಿ ದುಡ್ಡು ಅಲ್ಲೇ ಬಿಟ್ಟು ಬರ್ತಾಯಿದ್ದೆ. ಅಲ್ಲಿ ಬಿಟ್ಟು ಬಂದು 50 ರೂಪಾಯಿ ಆದಮೇಲೆ ತಂದು ಮನೆ ಬಾಡಿಗೆ ಕೊಡ್ತಾಯಿದ್ದೆ. ಒಂದು ಸಾರಿ 2 ತಿಂಗಳು ಮನೆ ಬಾಡಿಗೆ ಕಟ್ಟಿದ್ದಿಲ್ಲ. ಅದೊಂದು 70 ರೂಪಾಯಿ ದುಡ್ಡು ಅವ್ರ ಹತ್ರ ಇತ್ತು. ಮನೆಗೆ ಭಿಕ್ಷಾಟನೆ ಮಾಡಿದ್ದೊಂದು ಚೂರು ಚಿಲ್ಲರೆ ಇತ್ತು. ಅದು ಸೇರಿಸಿ ಬಾಡಿಗೆ ಕೊಡ್ಬೇಕು ಈ ತಿಂಗಳು 2 ತಿಂಗಳದು ಅಂತ. ಅದು 70 ರೂಪಾಯಿ ದುಡ್ಡು ತೊಗೊಂಡು ಒಂದಿನ ಸಾಯಂಕಾಲ ನಾನು ಕುಕ್ಕವಾಡ ಬಿಟ್ಟು ವಿದ್ಯಾರ್ಥಿ ಭವನಿಗೆ ಇಳಿದು ನಡ್ಕೊಂಡು ಹೋಗ್ಬಿಡೋಣ, ಹತ್ರ ಆಗಿಬಿಡುತ್ತೆ, ಬಸ್ ಸ್ಟ್ಯಾಂಡಿಗೆ ಹೋದ್ರೆ ದೂರ ಆಗುತ್ತೆ ಅಂತಂದು ನಾನು ವಿದ್ಯಾರ್ಥಿ ಭವನಿಗೆ ಇಳಿದು ಅಲ್ಲಿ ಹೈಸ್ಕೂಲ್ ಫೀಲ್ಡಿಂದ ಒಳಗಡೆ ಹೋದರೆ ಬೇಗ ಹೋಗ್ಬಿಡ್ತೀನಲ್ಲ ಅಂತ ಅವತ್ತು ಪಡ್ಲಿಗೆ ತಗೊಂಡು ಹೈಸ್ಕೂಲ್ ಫೀಲ್ಡಿಂದ ನಡ್ಕೊಂಡು ಹೋಗುವಾಗ ಆ ಫೀಲ್ಡಲ್ಲಿ ಒಂದು 5-6 ಜನ ಕುಡ್ಕೊಂತ ಕೂತ್ಕೊಂಡಿದ್ರು. ಎಷ್ಟೊತ್ತಿನಲ್ಲಿದು? ಸುಮಾರು 7:30-8 ಗಂಟೆ ಸುಮಾರು. ಹೈಸ್ಕೂಲ್ ಫೀಲ್ಡ್ ದೊಡ್ಡದು ಅದು. ಇವಾಗೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಮೈದಾನ, ಲೈಟು ಅವೆಲ್ಲ ಇದು. ಅವಾಗ ಯಾವುದೂ ಇರಲಿಲ್ಲ. ನಾನು ನಡ್ಕೊಂಡು ಹೋಗುವಾಗ ಕುಡ್ಕೊಂತ ಕೂತ್ಕೊಂಡಿದ್ರು ಅವರು. ಯಾರು ನೀನು ಅಂದರು. ಅಣ್ಣ ನಾನು ಜೋಗಮ್ಮ ಅಂದು. ಎಲ್ಲಿಗೆ ಹೋಗಿದ್ದೆ ಅಂದರೆ ಊರಾಡೋಕ್ಕೆ ಹೋಗಿದ್ದೆ ಅಂತಂದು. ಊರಾಡೋದಂದರೆ ಭಿಕ್ಷೆ ಬೇಡೋದು ಅಂತ. ಊರಾಡೋಕ್ಕೆ ಹೋಗಿದ್ದೆ ಅಂದು. ದುಡ್ಡು ಎಷ್ಟು ಇಟ್ಟಿ ಅಂದರೆ ನನ್ನ ಹತ್ರ ದುಡ್ಡು ಇಲ್ಲಣ್ಣ, ಹಂಗೆ ಭಿಕ್ಷೆ ಬೇಡ್ಕೊಂಡು ಊರಾಡ್ಕೊಂಡು ಅಕ್ಕಿ ತೊಗೊಂಡು ಬಂದೆ ಅಂದೆ. ಎಲ್ಲಿ ಕೊಡು ಅಂತ ಅವ್ರು ಕಿತ್ಕೊಳ್ಳೋಕೆ ಬಂದರು. ನಾನು ಕಿತ್ಕೊಂಡೆ, ಅವರು ಕಿತ್ಕೊಳ್ಳೋದು. 2 ಪಡ್ಲಿಗೆ ಒಂದರ ಒಳಗೆ ಒಂದು ಇರುತ್ತೆ. ಒಂದು ಪಡ್ಲಿಗೆ ಅವ್ರ ಕೈಯಾಗೆ ಹೋಯ್ತು, ಒಂದು ಪಡ್ಲಿಗೆ ನನ್ನ ಕೈಯಾಗೆ ಬಂತು ಈ ಜಗ್ಗಾಟದೊಳಗೆ. ಅವೆರಡು ಪಡ್ಲಿಗೆ ಮಧ್ಯೆ 70 ರೂಪಾಯಿ ದುಡ್ಡು ಇಟ್ಟಿದ್ದೆ. ಆವಾಗ ನನ್ನ ಹತ್ರ ಚೀಲ ಇಲ್ಲ ಇಟ್ಕೊಳ್ಳೋಕ್ಕೆ, ಪರ್ಸ್ ಇಲ್ಲ. ಆ 70 ರೂಪಾಯಿ ದುಡ್ಡನ್ನ ಅವ್ರು ತೊಗೊಂಬಿಟ್ರು. ಅಕ್ಕಿ ಎಲ್ಲ ಚೆಲ್ಲಾಡ್ಬಿಟ್ರು. ಅವ್ರು ಕುಡಿದು ಮತ್ತೊಳಗೆ ನನ್ನ ಬಟ್ಟೆ ಎಲ್ಲ ಕಿತ್ತು ಕಚ್ಚಿ ಜಿಗರಿ ಫುಟ್ಬಾಲ್ ಥರ ಚೆಂಡ ಆಡಿದ್ರು ಅವ್ರು 5-6 ಜನ. ಅವತ್ತು ಒಯ್ಕೊಳ್ತೀನಿ, ಅರಸ್ತೀನಿ, ಚೀರ್ತೀನಿ. ನನ್ನನ್ನು ಬಿಡಿಸೋರು ಯಾರು ಇಲ್ಲ ಅಲ್ಲಿ. ಅವಡು 5-6 ಜನ ಕುಡಿದು ನಿಶ್ಚಿತ ಅಣ್ಣ ನಾನು ಹಿಂಗಣ್ಣ, ನಾನು ಜೋಗ್ತಿ ಅಣ್ಣ, ಗಂಡು ಜೋಗಮ್ಮಣ್ಣ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ ಅವರು. ಫುಟ್ಬಾಲ್ ಥರ ಚೆಂಡಾಡಿದರು. ಇವತ್ತು ಟಿ ವಿ ಮಾಧ್ಯಮದಲ್ಲಿ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಯಿತು, ಒಂದು ಮಗುವಿನ ಮೇಲೆ ಅತ್ಯಾಚಾರ ಆಯ್ತಂದರೆ ನನ್ನ ಮನಸ್ಸು ಅಲ್ಲಿಗೆ ಹೋಗುತ್ತೆ. ಅವತ್ತು ನಾನು ಅಷ್ಟು ಬೇಡ್ಕೊಂಡ್ರೆ ನನ್ನನ್ನೇ ಬಿಡಲಿಲ್ಲ ಅವರು. ಇವತ್ತು ಅವತ್ತು ನನ್ನನ್ನೇ ಬಿಡಲಿಲ್ಲ. ಇವತ್ತು ಆ ಮಗು, ಆ ಹೆಣ್ಮಗಳು ಎಷ್ಟು ನೋವು ಅನುಭವಿಸಿರ್ಬೋದು ಅಂತ ನನ್ನ ಮನಸ್ಸು ಅಲ್ಲಿಗೆ ಹೋಗುತ್ತೆ.
ಅವರೆಲ್ಲ ಬಿಟ್ಟ ಮೇಲೆ ಹರಿದಿದ ಬಟ್ಟೆ ಹಾಕ್ಕೊಂಡು ಮನೆಗೆ ಹೋಗಿ ಅವ್ರಿಗೆ ಹೇಳ್ದು ಹಿಂಗಾಯ್ತು ಅಂತ, ಬೇಡಮ್ಮ ಈ ತಿಂಗಳು ಮನೆ ಬೇಡ ಕೊಡಬೇಡ, ಇನ್ನೊಂದು ಸರಿ ಕೊಡಂತಿ ಅಂತೇಳಿ ಇದು ಮಾಡಿದರು. ಆಮೇಲೆ ಅವರೇ ಊಟ ಮಾಡಿಸಿದ್ರು. ಹೋಗಿ ಮಲ್ಕಂಡೆ, ನಿದ್ದೆ ಬರ್ತಾಯಿಲ್ಲ ರಾಜೇಶ್. ತಂದೆ ತಾಯಿ ಸೇರಲಿಲ್ಲ, ಬಂಧು ಬಳಗಂತೂ ಯಾರು ಇಲ್ಲ. ಅವಾಗ ಸಾಯ್ಬೇಕಂತ ವಿಷ ಕುಡಿದ್ರೂ ಸಾಯಲಿಲ್ಲ. ಭಿಕ್ಷೆ ಬೇಡ ತಿನ್ನಬೇಕು ಅಂದರೆ ಇಂಥವ್ರ ಕಾಟ. ಗಟ್ಟಿ ಧೈರ್ಯ ಮಾಡಿ ಕುತ್ಕೊಂಡೆ. ಮತ್ತೆ ಸಾಯಬೇಕು ಅಂತ ಪ್ರಯತ್ನ ಮಾಡಿದೆ, ಬದುಕಬಾರ್ದು, ಸಾಯಬೇಕು ಅಂತ ಪ್ರಯತ್ನ ಮಾಡಿದೆ. ಮನೆ ಹಿಂದೆ ಟ್ರೈನ್ ಓಡಾಡ್ತಾ ಇತ್ತು. ಟ್ರೈನಿಗೆ ಬಿದ್ದುಬಿಟ್ರೆ ಪೀಸ್ ಆಗ್ಬಿಡ್ತೀನಿ, ಯಾರು ಬದುಕ್ಸೋಕ್ಕಾಗಲ್ಲ. ಅವಾಗ ವಿಷ ಕುಡ್ದೆ ಬದುಕಿದ್ವಿ, ವಿಷ ಕುಡ್ದೆ ಬದುಕಿದೆ. ಇವಾಗ ಹೋಗಿ ಟ್ರೈನಿಗೆ ಬಿದ್ದುಬಿಟ್ರೆ ಪೀಸ್ ಆಗ್ಬಿಡ್ತೀನಲ್ಲ, ಬದುಕಲ್ಲ, ಸತ್ತೋಗ್ಬಿಡ್ತೀನಲ್ಲ ಅಂತ ಧೈರ್ಯ ಮಾಡಿದೆ. ಆಮೇಲೆ ಮತ್ತೊಂದು ಯೋಚನೆ ಮಾಡಿದೆ, ಈಗಿನ ಮಕ್ಕಳಿಗೆ ಇದೊಂದು ಉದಾಹರಣೆ, ಇದೊಂದು ನೆನ್ಪಿಟ್ಕೋಬೇಕು. ಈ ಒಂದು ಸನ್ನಿವೇಶವನ್ನು, ಮನಸ್ಸುಗಳು ಎರಡಿರುತ್ತೆ ರಾಜೇಶ್. ಒಂದು ಮಾಡು ಅನ್ನುತ್ತೆ, ಇನ್ನೊಂದು ಮನಸ್ಸು ಮಾಡಬೇಡ ಅನ್ನುತ್ತೆ. ಒಂದು ಹೋಗು ಅನ್ನುತ್ತೆ, ಇನ್ನೊಂದು ಹೋಗಬೇಡ ಅನ್ನುತ್ತೆ. ನಿಜವಾಗೂ ವೀಕ್ಷಕರು, ಮಕ್ಕಳು ಇದನ್ನು ನೋಡ್ತಾ ಇದ್ದರೆ ಇದನ್ನು ನೆನ್ಪಿಟ್ಕೊಳ್ತಕ್ಕಂಥ ವಿಚಾರ ಮಕ್ಕಳಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಆ ಮನಸ್ಸು, ಒಂದು ಮನಸ್ಸು ಹೋಗಂತ ಆಯಿತು, ಸಾಯುವಂತೆ ಆಯಿತು. ಇನ್ನೊಂದು ಮನಸ್ಸು ಸಾಯಬೇಡ, ನೀನು ಇರಬೇಕು, ಏನಾದರೂ ಮಾಡ್ಬೇಕು ನೀನು ಅಂತ ಇನ್ನೊಂದು ಮನಸ್ಸು ಹೇಳ್ತಾ ಇತ್ತು. ಆವಾಗ ನಾನು ಚೊಂಬಿನ ತುಂಬ ನೀರು ಕುಡಿದು ಮೌನವಾಗಿ ಬೆಡ್ಶೀಟ್ ಹೊದ್ಕೊಂಡು ಒಂದು 10 ನಿಮಿಷ ಕೆಟ್ಟ ಯೋಚನೆ ಬರೆದಾಗೆ ಧೈರ್ಯ ಮಾಡಿ ಗಟ್ಟಿ ಮನಸ್ಸು ಮಾಡಿ ಮಲ್ಕೊಂಡ್ಬಿಟ್ಟೆ. ಅವತ್ತು ಗಟ್ಟಿ ಮನಸ್ಸು ಮಾಡಿ ಸಾಯಬಾರ್ದು ಅಂತ ನಿರ್ಧಾರ ಮಾಡಿದವಳು ಅವತ್ತಿಂದ ಇವತ್ತಿನವರೆಗೆ ಸಾಯಬಾರ್ದು ಅಂತ ಸಾಯೋ ಪ್ರಯತ್ನವನ್ನೇ ಮಾಡಲಿಲ್ಲ. ನಾನು ಈಗ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋದರೆ ಮಕ್ಕಳಿಗೆ ಮೂಲ ಈ ವಿಚಾರ ಹೇಳ್ತೀನಿ, ಇದನ್ನು ನಡೆದ ಘಟನೆ ಹೇಳ್ತೀನಿ. ದಯವಿಟ್ಟು ನಿಮಗೇನಾದರೂ ಹಂಗೇನಾದರೂ ಅನಿಸ್ತು ಅಂತಂದರೆ, ನಾನು ಅವತ್ತೊಂದು ಚೊಂಬು ನೀರು ಕುಡ್ದೀನಿ, ಇವತ್ತು ನೀವು 1 ಲೀಟ್ರ್ ನೀರು ಕುಡಿದು ಪ್ರಶಾಂತವಾದ ಜಾಗದಲ್ಲಿ ಮೌನವಾಗಿದ್ದು ಬಿಟ್ಟರೆ ಮುಂದೊಂದು ದಿನ ಮಂಜಮ್ಮನ ಥರ ಸಾಧಕರಾಗ್ತೀರಿ ಅಂತ ಹೇಳ್ತಾ ಇರ್ತೀನಿ ಮಕ್ಕಳಿಗೆ. ಮುಂದೊಂದು ದಿನ ಸಾಧಕರಾಗ್ತೀರಾ ನೀವು. ಜೀವನದಲ್ಲಿ ಸಾವು ಒಂದೇ ಕೊನೆ ಅಲ್ಲ, ಮರಣ ಒಂದೇ ಕೊನೆ ಅಲ್ಲ, ಬದುಕಬೇಕು. ನೀನು ಗಂಡಾಗಿ ನೀನನ್ನು ನೀನು ಗುರುತಿಸ್ಕೋಬೋದು, ಹೆಣ್ಣಾಗಿ ಅವರನ್ನು ಅವ್ರು ಗುರುತಿಸ್ಕೋಬೋದು. ನಾನು ಎರಡೂ ಅಲ್ಲದೆ ನಾನು ನನ್ನನ್ನು ಗುರುತಿಸ್ಕೊಂಡಿದ್ದೀನಿ. ನೀವು ನಿಜವಾಗೂ ಸಾಯಬೇಡ್ರಿ, ಬದುಕ್ರಿ ಅಂತ ಹೇಳ್ತಿರ್ತೀನಿ. ಇವತ್ತು ನನ್ನ ಈ ಥರದ ಮಾತುಗಳಿಂದ ಎಷ್ಟೋ ಜೀವಗಳು ಉಳಿದಿದ್ದವು. ಎಷ್ಟೋ ನೂರಾರು ಜನ ಫೋನ್ ಮಾಡ್ತಾರೆ, ಹುಡುಗರು ಮಾಡ್ತಾರೆ, ಹುಡುಗಿಯರು ಮಾಡ್ತಾರೆ, ಗಂಡಸರು ಮಾಡ್ತಾರೆ, ಹೆಂಗಸರು ಮಾಡ್ತಾರೆ. ನಾನಿವತ್ತು ಸಾಯ್ತಾ ಇದ್ದೆ, ನಾಳೆ ಸಾಯ್ತಾ ಇದ್ದೆ, ನಾನಿವತ್ತು ವಿಷ ಕುಡಿತಿದ್ದೆ, ನಾಳೆ ಉರುಳಾಕೊಳ್ತಿದ್ದೆ, ನಾಳೆ ಟ್ರೈನಿಗೆ ಬೀಳ್ತಾ ಇದ್ದೆ. ಯೂಟ್ಯೂಬ್ ನೋಡುವಾಗ ನಿಮ್ದೇನೋ ಬಂತು, ಜೋಗಮ್ಮೇನೋ ಮಾತಾಡ್ತಾಳಂತ ನಾವು ನೋಡಿದ್ವಿ. ಆಮೇಲೆ ಒಂದರಿಂದ ಒಂದು ಬಂದು ಅವನ್ನೆಲ್ಲ ನೋಡಿ ಇವತ್ತು ನಾವು ಬದುಕಿದ್ದೀವಿ, ನಾವು ಬದುಕಿರೋದಕ್ಕೆ ನೀನೇ ಸಾಕ್ಷಿ ಅಂತ ನೂರಾರು ಜನ ಹೇಳ್ತಾರಲ್ಲ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಅವತ್ತು ನಾನು ಆ ನಿರ್ಧಾರ ಮಾಡಿ ಗಟ್ಟಿ ಮನಸ್ಸು ಮಾಡಿ ಮಟ್ಟಿಕಲ್ಲಲ್ಲಿ, ಬೊಂಬು ಬಜಾರ್ದ ಹತ್ರ ಮಟ್ಟಿಕಲ್ ಅಂತ ಬರುತ್ತೆ, ಆ ಬಸಪ್ಪನ ಹತ್ರ ಹೋಗಿ ಅವ್ರ ಹತ್ರ ಜೋಗತಿ ನೃತ್ಯ ಕಲಿಬೇಕು. ಅವರು ತಂದೆ ಮಗ ಬಸ್ ಸ್ಟ್ಯಾಂಡಲ್ಲಿ ನೃತ್ಯ ಮಾಡ್ತಾ ಇದ್ರು. ಆ ಹುಡುಗ ಅಂಗಿನಿಕರ ಹಾಕೊಂಡಿದ್ದ, ಅವನಿಗೆ ಜಡೆ ಬಂದಿದ್ದು, ಆ ಹುಡುಗ ದೇವ್ರ ಕೊಡ ಹೊತ್ಕೊಂಡಿದ್ದ. ಅವರಪ್ಪ ಶ್ರುತಿ ಬಾರಿಸ್ತಾ ತಾಳ ಹಾಕ್ತಾ ಹಾಡ್ತಿದ್ದ, ಅವನು ಕುಣಿತಾ ಇದ್ದ. ಬಂದವರೆಲ್ಲ 10 ಪೈಸೆ 5 ಪೈಸೆ ಕೊಡ್ತಿದ್ರು. ನನಗೆ ಅದನ್ನು ನೋಡಿ ಕಲಿಬೇಕಂತ ಆಸೆ ಆದಾಗ ಅವ್ರಿಗೆ ಹೋಗಿ ಅಪ್ಪ ಅಂತ ಕರೆದೆ. ಅವರು ನನಗೆ ಅದನ್ನು ಕಲಿಸ್ಕೊಡ್ರಿ ಅಂತ ಕೇಳಿದೆ, ಆಯಿತು ಅಂದರು. ಅವ್ರ ಮನೆ ವಿಳಾಸ ಕೊಟ್ಟರು. ಅಲ್ಲಿಗೋದು ಅವರೊಂದು ರೈಸ್ ಮಿಲ್ಲಿನ ಪಕ್ಕಕ್ಕೆ ಗುಡಿಸ್ಲುಗಳು ಹಾಕ್ಕೊಂಡಿದ್ರು ಚಿಕ್ಕ ಚಿಕ್ಕದು. ಅಲ್ಲೋಗಿ ಅವ್ರ ಹತ್ರ ಕಲಿತೆ. ಅಲ್ಲಿ ಕಲಿಬೇಕಾದ್ರೆ ಆ ಮನುಷ್ಯ ಒಂದು 5 ಪೈಸೆ ಕೊಡ್ತಿದ್ದಿಲ್ಲ. ಇಡೀ ದಿನ ಬಸ್ ಸ್ಟ್ಯಾಂಡ್ಗಳಲ್ಲಿ ಕುಣಿಸೋದು, ಸಿಗ್ನಲ್ ಸರ್ಕಲ್ಗಳಲ್ಲಿ ಕುಣಿಸೋದು, ಸಿನಿಮಾ ಬಿಡೋ ಸಮಯದಲ್ಲಿ ಕುಣಿಸೋದು, ಸಂತೆ ಮಾರ್ಕೆಟ್ ಹತ್ರ ಕುಣಿಸೋದು, ಹಳ್ಳಿ ಬಸ್ ಸ್ಟ್ಯಾಂಡ್ಗಳ ಹತ್ರ ಕುಣಿಸೋದು, ಮತ್ತೆ ಮನೆಗಳಿಗೆ ಹೋದರೆ ಅಲ್ಲಿ ಕುಣಿಸೋದು. ಒಂದು 5 ಪೈಸೆನೂ ಕೊಡ್ತಿದ್ದಿಲ್ಲ ಆ ಮನುಷ್ಯ. ಜೋಗತಿ ಇಡೀ ದಿನ ಪುಕ್ಷೇಟ ಕೊಡೋದು, ಸುಮ್ಮನೆ ಮನೆ. ಅವರು ಹೋಟ್ಲಲ್ಲಿ ಒಳಗೆ ಕುತ್ಕೊಂಡು ತಿಂದರೆ ನಾನು ಹೊರಗೆ ಕುತ್ಕೊಂಡು ನನಗೆ ಹೊರಗೆ ಕೊಡ್ತಿದ್ರು. ನನಗೆ ಅವಾಗ ಒಂಥರ ನೆನಪಾಗ್ತಾ ಇತ್ತು, ನಮ್ಮ ಊರಲ್ಲಿ ನಾವು ಸಿಹಿ ನೀರಿಗೆ ಹೋದಾಗ
ಕೆಳವರ್ಗದ ಜನಗಳಿಗೆ ಬಂದವರಿಗೆ ನಾವು ನೀರು ಹಾಕ್ತಾ ಇದ್ವಿ, ಬಾವಿಯಿಂದ ಸೇದಿ ಅವ್ರ ಕೊಡಕ್ಕೆ ನೀರು ಹಾಕ್ತಾ ಇದ್ವಿ, ಅವ್ರು ಮುಟ್ಟಿಸ್ಕೊಳ್ಳೋದಂಗೆ ಅವ್ರ ಕೊಡಕ್ಕೆ ನೀರು ಹಾಕ್ತಾ ಇದ್ವಿ. ಇವತ್ತು ನಾನು ಕೆಳವರ್ಗದವರ ಜೊತೆಗೆ ನೃತ್ಯ ಕಲಿತಾ ಇದ್ದೀನಿ, ಅವರು ಇವತ್ತು ಒಳ ಕುತ್ಕೊಂಡು ತಿಂತಾ ಇದ್ದಾರೆ, ಇವತ್ತು ನಾನು ಹೊರ ಕುತ್ಕೊಂಡು ತಿಂತಾ ಇದ್ದೀನಿ. ಬದುಕು ಇಷ್ಟೇ ವಿಚಿತ್ರ. ಅದು ಕೆಳಗಿದ್ದವ್ರು ಮೇಲೆ ಬರ್ತಾರೆ, ಮೇಲಿದ್ದವ್ರು ಕೆಳಗೆ ಬರ್ತಾರೆ, ಇಲ್ಲಿ ಯಾರೂ ಶಾಶ್ವತ ಅಲ್ಲ ಅಂತಂದು ಅವಾಗ ಅದನ್ನೆಲ್ಲ ನೆನೆಸ್ಕೊಂಡು ಅವ್ರು ತಿಂದ ಮೇಲೆ ನಾನು ತಿಂದು ಮನೆಗೆ ಬರ್ತಿದ್ದೆ, ಅವ್ರು ಒಳಗೆ ತಿಂತಿದ್ರು, ಮನೆಯಲ್ಲಿ ಅವ್ರು ನನಗೆ ಹೊರಗೆ ಇಟ್ಕೊಡ್ತಿದ್ರು, ಅಲ್ಲಿ ತಿಂತಿದ್ದೆ. 1 ವರ್ಷ ಅವ್ರ ಹತ್ರ ಕಲಿತು ಅಲ್ಲಿಂದ ದಾವಣಗೆರೆ ಬಿಟ್ಟು ಮತ್ತೆ ಹುಲಿಗಿ ಜಾತ್ರೆಗೆ ಬರಬೇಕಾಗಿ ಬಂತು. ನಾನು ಬರಬೇಕು ವರ್ಷಕ್ಕೊಂದ್ಸರಿ. ಅಲ್ಲಿ ಬರುವಾಗ ನನ್ನ ಹತ್ರ ಬಟ್ಟೆಗಳಿಲ್ಲ, ರಾಧಮ್ಮ ಕೊಟ್ಟಿದ್ದೆಲ್ಲ ಹೋಯ್ತು, ಮತ್ತೆ ಅವ್ರ ಮನೆ ಕಡೆಗೆ ಹೋಗಲೇ ಇಲ್ಲ ನಾನು. ಎಲ್ಲೇನೋ ಸಿಕ್ಕಾಗ ಮಾತಾಡಿಸ್ತಿದ್ದೆ ಅಷ್ಟೇ. ಆಮೇಲೆ ಹಳೆ ಮಾರ್ಕೆಟಲ್ಲಿ 5 ರೂಪಾಯಿ ಕೊಟ್ಟು 2 ಸೀರೆ ತೊಗೊಂಡಿದ್ದೆ. 2 ರೂಪಾಯಿದೊಂದು ಸೀರೆ, 3 ರೂಪಾಯಿದೊಂದು ಸೀರೆ. ನನಗೆ ಹೊಸ ಸೀರೆಗಳೇ, ಹಳೆ ಸೀರೆ ಮಾರ್ಕೆಟಲ್ಲಿ ಫುಟ್ಪಾತಲ್ಲಿ ಮಾರ್ತಿರ್ತಾರಲ್ಲ, 5 ರೂಪಾಯಿ ಕೊಟ್ಟು 2 ಸೀರೆ ತೊಗೊಂಡಿದ್ದೆ. ಅವೆರಡು ಸೀರೆ ತೊಗೊಂಡು ಹುಲಿಗಿ ಜಾತ್ರೆಗೆ ಬಂದೆ. ಅಲ್ಲಿ 1 ತಿಂಗಳು ತನಕ ನನ್ನ ಹಿರೇಬಗ್ನಾಳಲ್ಲಿ ತಾರಾ ಅಂತಿದ್ದಾಳೆ, ಬಸಮ್ಮ ಅಂತ, ಅವ್ರ ಜೊತೆ ಭಿಕ್ಷಾಟನೆ ಮಾಡೋದು, ಅಲ್ಲೇ ಓಡಾಡೋದು, ಅಲ್ಲೇ ದೇವಸ್ಥಾನದಲ್ಲೇ ಮಲಗೋದು, ತಿನ್ನೋದು, ಹಂಗೆಲ್ಲ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮ ದೂರ ಸಂಬಂಧಿಕರು ಚಿಲಕನಟ್ಟೆಯಲ್ಲಿ ಯಾರೋ ನನ್ನನ್ನು ನಮ್ಮನೆಗೆ ಬಾ ಅಂತ ಕರೆದ್ರು. ಇಲ್ಲ ಮಾಮ ಸೀರೆ ತರ್ತೀನಿ ಅಂದರೆ ನಾನು ಬರ್ತೀನಿ ಅಂತ ಹೇಳಿದೆ. ಬಾರೋ ಸೀರೆ ಏನು ದೊಡ್ಡದು, 100 ಕೊಟ್ಟರೆ ಸೀರೆ, 200 ಕೊಟ್ಟರೆ ಸೀರೆ ಅಂದರೆ ಅವರು ಅಡ್ರೆಸ್ ಬರ್ಕೊಟ್ರು. ಆಮೇಲೆ 1 ತಿಂಗಳಾದಮೇಲೆ ಆ ಚಿಲಕನಟ್ಟಿಗೆ ಹೋದೆ. ಅವ್ರದ್ದು ಚಿಕ್ಕದು ಹೋಟ್ಲ ಇತ್ತು, ಅವ್ರ ಮನೇಲಿ 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳಿದ್ರು, ನಮ್ಮ ಅಕ್ಕ ಬಾವ ದೂರದ ಸಂಬಂಧಿಕರವರು. ಅಲ್ಲಿ ಹೋಗಿ ಉಳ್ಕೊಂಡೆ. ಅವರು 1 ವಾರ ಆಯಿತು, ನಾನು ಹೋಗ್ತೀನಿ ಅಂದರೆ ಕಳಿಸ್ಲಿಲ್ಲ, ಇರು ಅಂತ ಉಳಿಸ್ಕೊಂಡು ಚೆನ್ನಾಗಿ ನೋಡ್ಕೊತಿದ್ರು. ಆಮೇಲೆ ಅಲ್ಲಿ ಹೋಟ್ಲಿಗೆ ಬರೋ ಜನ ಎಲ್ಲ ಅಮ್ಮ ಹಾಡ್ತೀಯ ಕುಣಿತೀಯ ಅಂದರು. ನಾನು ಮಟ್ಟಿಕಲ್ ಬಸಪ್ಪನ ಹತ್ರ ಕಲ್ತಿದ್ದನ್ನು ಆ ಭಜನೆಯವ್ರನ್ನ ಕರ್ಕೊಂಬಂದು ರಾತ್ರಿ ಹೊತ್ತು ಅಲ್ಲಿ ಕೂಡಿಸ್ತಿದ್ರು. ಆ ಭಜನೆಯವ್ರ ಜೊತೆ ಹಾಡೋದು, ಕುಣಿಯೋದು, ಅದನ್ನೆಲ್ಲ ಮಾಡ್ಕೊತ ಇದ್ದೆ. ಆಮೇಲೆ ನಮ್ಮ ಓಣಿಯಲ್ಲಿ, ನಮ್ಮ ಓಣಿ ಅಂತಾರೆ ಈ ಕಡೆ ಏರಿಯಾ ಸಿಟಿಗಳಲ್ಲಿ, ಅಲ್ಲಿ ಓಣಿಗಳಲ್ಲಿ ನಮ್ಮ ಓಣೆ ಕತೆ ಆಡೋ, ನಮ್ಮ ಓಣೆ ಕತೆ ಆಡೋದು, ಒಂದು ಲೈನ್, ಒಂದು ಬೀದಿ ಅಲ್ಲೆಲ್ಲ ಹೇಳ್ತಾ ಇದ್ದೆ. ಅಲ್ಲಿ ಬಂದಿದ್ದು ಜೋಳ, ಅಕ್ಕಿ, ತರಕಾರಿ ಮತ್ತೊಂದು ಎಲ್ಲ ತಂದು ಅವ್ರ ಮನೆಗೆ ಕೊಡ್ತಾ ಇದ್ದೆ. ಅವರೇನು ಸೀರೆನೂ ತರಲಿಲ್ಲ, ನಾನು ಹೋಗ್ತೀನಿ ಅನ್ನಲಿಲ್ಲ, ಅವ್ರು ಸೀರೆನೂ ತರಲಿಲ್ಲ ಅಂದರೆ ಅವ್ರ ಮನೆಯಲ್ಲೇ ಗಟ್ಟಿ ಆದೆ. ಆಮೇಲೆ ನಮ್ಮ ಅಕ್ಕನಿಗೂ ನನಗೂ ಒಂದು 2-3 ತಿಂಗಳಾದ್ಮೇಲೆ ಸ್ವಲ್ಪ ಜಗಳ ಬಂತು. ಜಗಳ ಬಂದ ತಕ್ಷಣ ವೈಮನ್ಸಾಯಿತು. ಆದಾಗ 3 ದಿನ ಉಪವಾಸ ಇದ್ದೆ, ಊಟ ಮಾಡಿರಲಿಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಲಿಂಗಾಯತ್ರದು ಸುಳೆಕಾಲು ವೀರಪ್ಪಣ್ಣ ಸುಶೀಲಮ್ಮ ಅಂತ ಒಬ್ಬರದ್ದು ಹೋಟ್ಲಿತ್ತು. ಅವ್ರ ಹೋಟ್ಲು ತೆಗೆದಿದ್ರು. ಅವಾಗ ಅವ್ರ ಮನೆ ಹತ್ರ ಕೂತ್ಕೊಂಡ್ರೆ ನನಗೆ ಯಾವ ಹುಡುಗರು ಚುಡಾಯಿಸ್ತಿದ್ದಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ರೆ, ಬಸ್ ಸ್ಟ್ಯಾಂಡ್ ಇತ್ತು, ಹಿಂದಕ್ಕಿತ್ತು, ಅಲ್ಲಿ ಮರದ ನೆರಳಿಗೆ ಕುಂದ್ರವರು. ನಾನು ಹೋಗಿ ಮರದ ನೆರಳಿಗೆ ಕುಂತ್ರೆ ಯಾರೋ ಹುಡುಗರು ಬರೋದು, ಜಡೆ ಜಗ್ಗೋದು ಅಥವಾ ಕಲ್ಲು ಒಗೆಯೋದು, ಸುಮ್ಮನೆ ಗೇಲಿ ಮಾಡ್ಕೊತ ಬಂದು ಚುಡಾಯಿಸೋದು, ಅದೇ ಥರ ಎಲ್ಲ ಮಾಡ್ತಾಯಿದ್ರು. ಅವ್ರ ಮನೆ ಹತ್ರ ಕುಂತ್ರೆ ಯಾರೂ ನನ್ನನ್ನು ಮಾತಾಡಿಸ್ತಿದ್ದಿಲ್ಲ. ನಾನು ಯಾವಾಗಾದರೂ ಮರೆಯನಹಳ್ಳಿಗೆ ಹೋಗ್ಬೇಕಂದ್ರೆ ನಾನು ಅವ್ರ ಮನೆ ಹತ್ರನೇ ಕೂತ್ಕೊಂಡಿರ್ತಿದ್ದೆ, ಬಸ್ ಬಂದಾಗ ಹತ್ಕೊಂಡು ಹೋಗ್ತಿದ್ದೆ. ಆ ಒಂದು ಅಭ್ಯಾಸ ಇತ್ತಲ್ಲ. 3 ದಿನ ಉಪವಾಸ ಇದ್ದಾಗ ಅವ್ರ ಮನೆ ಹತ್ರನೇ ಹೋದೆ. ಅವತ್ತು ಅವ್ರ ಮನೆಯ ಗೃಹ ಪ್ರವೇಶ, ಚಿಕ್ಕದು ಮನೆ ಕೊಟ್ಟಿದ್ರು ಸರ್ಕಾರದ್ದು, ಅವ್ರು ಕಟ್ಸಿದ್ರು. ಅವರಿಗೆ 4 ಜನ ಗಂಡ್ಮಕ್ಳು, 1 ಹೆಣ್ಮಗಳು. ಅವ್ರ ಮನೆ ಮಗಳು ಹೆರಿಗೆ ಆಗಿತ್ತು. ಅವ್ರ ಕೂಸನ್ನು ಎತ್ಕೊಂಡು ಕುಂದಿರ್ತಿದ್ದೆ ನಾವು ಹೋದಾಗ. ಅವತ್ತು ಅವ್ರ ಮನೆಗೆ ಹೋದಾಗ ಗೃಹ ಪ್ರವೇಶ, ಬಂದು ಬಳಗ ಯಾರ್ಯಾರು ಬಂದಿಲ್ಲ. ಅವ್ರ ಒಬ್ಬ ಮಗ, 2 ಮಕ್ಕಳು, ಅವ್ರ ಗಂಡ ಹೆಂಡತಿ ಅಷ್ಟೇ ಇದ್ದಿದ್ದು. ಅವಾಗ 2 ಬೇರೆ ಕಡೆ ಓದ್ತಾ ಇದ್ರು ಅವರು. ನಾನು ಹೋದೆ. ಮಂಜಮ್ಮ ಊಟ ಮಾಡಿ ಬಂದರು. ಬೇಡ ಕಕ್ಕಿ ಅಂದರೆ, ಕಕ್ಕಿ ಅಂದರೆ ಚಿಕ್ಕಮ್ಮ ಅಂತ, ನಾವು ಕಕ್ಕಿ ಕಕ್ಕ ಅಂತಿರ್ತೀವಿ. ಬೇಡ ಕಕ್ಕಿ ಅಂದರೆ ಬಾ ಊಟ ಮಾಡು, ಊಟ ಟೈಮಿಗೆ ಬಂದೆ ಅಂತಂದು ಊಟಕ್ಕೆ ಕೂಡಿಸಿದ್ರು. ಅವರು ನೈವೇದ್ಯಕ್ಕಷ್ಟೇ ಪಾಯಸ ಮಾಡಿದರು. ಊಟ ಮಾಡೋದಕ್ಕೆಲ್ಲ ರೊಟ್ಟಿ ಸುಟ್ಟಿದ್ರು. ಅವ್ರಿಗೂ ತುಂಬ ಬಡತನ. ಅವರು 2ನೇ ಮಗನೂ ನನ್ನನ್ನು ಕುಂದ್ರಿಸಿ ಊಟಕ್ಕೆ ಹಾಕಿದ್ರು. 3 ದಿನ ಊಟ ಮಾಡಿದ್ದಿಲ್ಲ. ಸಂಕಟ ಬಂತು, ಅಳೋಕ್ಕೆ ಶುರು ಅಳೋದಕ್ಕೆ ಯಾಕೆ ಮಂಜಮ್ಮ ಅಂದರೆ, ಹಿಂಗೆ ಆಗಿದ್ದು ಕಕ್ಕಿ ಮನೆಗೆ 3 ದಿನ ಊಟ ಮಾಡಿದ್ದಿಲ್ಲ, ಇವತ್ತು ಊಟ ಮಾಡ್ತಾ ಇದ್ದೀನಿ ಅಂದೆ. ಅವಾಗ ಅವರು ಸುಶೀಲಮ್ಮ ಅನ್ನೋರು ಹೇಳಿದರು, ನೋಡು ಮಂಜಮ್ಮ, ಇನ್ಮೇಲೆ ನೀನು ಕಣ್ಣೀರು ಹಾಕಬೇಡ. 1 ರೊಟ್ಟಿ ಇದ್ದರೆ ನಾನು ಅರ್ಧ ತಿನ್ನೋಣ, ನೀನು ಅರ್ಧ ತಿನ್ನೋಣ. ಒಂದು ತುತ್ತು ಅನ್ನ ಇತ್ತಂದರೆ ಇಬ್ಬರು ಒಂದು ಚೂರು ತಿನ್ನೋಣ. ಇನ್ಮೇಲೆ ನೀನು ಅಳಬೇಡ. ಇನ್ಮೇಲೆ ನನಗೆ ಯಾರಾದರೂ ಗಂಡ್ಮಕ್ಳು ಎಷ್ಟು ಜನ ಅಂತ ಕೇಳಿದರೆ ನಾನು 5 ಜನ ಗಂಡ್ಮಕ್ಳು ಅಂತ ಹೇಳ್ತೀನಿ. ಅವ್ರು 4 ಜನ, ನೀನೊಬ್ಬನು, 5 ಜನ ಗಂಡ್ಮಕ್ಳು ಅಂತ ಹೇಳ್ತೀನಿ. ಹೆಣ್ಮಕ್ಳು ಎಷ್ಟು ಜನ ಅಂದರೆ 2 ಹೆಣ್ಮಕ್ಳು ಅಂತ ಹೇಳ್ತೀನಿ. ನೀನೊಬ್ಬಕ್ಕೆ, ನನ್ನ ಮಗಳೊಬ್ಬಕ್ಕೆ, 2 ಹೆಣ್ಮಕ್ಳು. ಆವಾಗ ನನಗೆ ಅವರು ತಂದೆ ತಾಯಿ ಸ್ಥಾನನ ಕೊಟ್ಟಿದ್ರು. ಇನ್ನೂ ನನ್ನ ತಂದೆ ತಾಯಿ ಯಾರೂ ಬಂದು ಹೋಗ್ತಾ ಇದ್ದಿಲ್ಲ ಅವಾಗ ನನ್ನ ಹತ್ರ. ನೀವು ನೋಡಿ ತುಂಬ ದಿನ ಆಗಿತ್ತು. ತುಂಬ ದಿನ ಆಗಿತ್ತು. ಅವರು ನನಗೆ ತಂದೆ ತಾಯಿ ಸ್ಥಾನ ಕೊಟ್ಟು ಮನೇಲಿ ಇಟ್ಕೊಂಡು ಜೋಪಾನ ಮಾಡಿದರು. ಆಮೇಲೆ ನಮ್ಮ ಅಕ್ಕವ್ರ ಮನೆ ಬಿಟ್ಟೆ. ಅಲ್ಲಿ ಬಂಗ್ಲೆ ಇತ್ತು. ಬಂಗ್ಲೆಯಲ್ಲಿ
ಗುರ್ಲಿಂಗಪ್ಪ ಅಂತ ಒಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಅವ್ರದ್ದೊಂದು ರೂಮ್ ಖಾಲಿತ್ತು. ಆ ರೂಮಲ್ಲಿ ನಾನು ಉಳ್ಕೊಂಡೆ. ಅವ್ರ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ದೆ. ಹೇಳ್ಕೊಡುವಾಗ ಅವ್ರಿಗೆ ಮತ್ತೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಯಿತು. ಬೇರೆ ಕಡೆಗೆ ಟ್ರಾನ್ಸ್ಫರ್ ಆದ ಮತ್ತೆ ನಾನು ಇವರು ಸುಶೀಲಮ್ಮ ಇರುಪಣ್ಣವ್ರ ಮನೆಗೆ ಬಂದೆ. ದೇವರು ಬೇರೆಯವ್ರ ಮನೆ ಪಡ್ಲಿಗೆ ಇಟ್ಟು, ಇವ್ರ ಮನೆಗೆ ವೀರಭದ್ರ ದೇವರು ಹುಲಿಗೆಮ್ಮನ ತಂದು ಇಡಂಗಿಲ್ಲ, ಉದೋ ಅನ್ನಂಗಿಲ್ಲ ಅವ್ರ ಮನೆಗೆ. ಆ ಬೇರೆಯವ್ರ ಮನೆ ಪಡ್ಲಿಗೆ ಇಟ್ಟು ಇವ್ರ ಮನೆ ಸ್ನಾನ ಮಾಡಿ ಅಲ್ಲೋಗಿ ಉದಿನ ಕಡ್ಡೆ ಹಚ್ಚಿ ಇಲ್ಲಿ ಬಂದು ತಿನ್ನೋದು ಮಕ್ಕೊಳೋದು. ಬರೀ ಅವ್ರ ಮನೆಗಂತ ಎಷ್ಟು ದಿವಸ ಇರಬೇಕು ಅಂತಂದು ಮತ್ತೆ ನಾನು ಸ್ವತಃ ನನ್ನ ಸ್ವಂತ ಬುದ್ಧಿ ಮೇಲೆ ಒಂದು ರೂಮ್ ನೋಡಿಕೊಂಡು 50 ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಕಕ್ಕಿ ನಾನು ಅಲ್ಲಿರ್ತೀನಿ ಅಂತ ಹೋಗಿ ಅಲ್ಲಿ ಉಳ್ಕೊಂಡೆ. ಮತ್ತು ಬದುಕಬೇಕಲ್ಲ, ಜೀವನ ಏನಾರು ಮಾಡಿ ಸಾಗಿಸ್ಬೇಕು. ನನಗೆ ಕೈ ಹೊಡೆಯೋಕ್ಕಂತೂ ಬರೋದಿಲ್ಲ. ಅವಾಗೆಲ್ಲ ಕೈ ಹೊಡೆ ಅಭ್ಯಾಸ ಯಾರ್ದು ಇದ್ದಿದ್ದಿಲ್ಲ. ಇವಾಗೆಲ್ಲ ಅವಾಗೆಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇತ್ತು. ಹಳ್ಳಿ ಊರುಗಳಲ್ಲೆಲ್ಲ ಏನಿದ್ರು ಉದೋ ಅಂತ ಹೋಗಿ ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕು. ನನಗೆ ಅದು ಇಷ್ಟ ಆಗಲಿಲ್ಲ. ಅವಾಗ ಆ ಜನಗಳ ಪ್ರೀತಿ ವಿಶ್ವಾಸ ನನಗೆ ಕೊಡ್ತಕ್ಕಂಥ ಗೌರವ, ನಾನು ಭಿಕ್ಷೆ ಬೇಡಬಾರದು ಅಂತ ಬೆಳಗ್ಗೆ ಒಂದು 5 kg ಇಡ್ಲಿ ಮಾಡಿ ಒಂದು ಪುಟ್ಟಿಯಲ್ಲಿ ತುಂಬಿಕೊಂಡು ಚಟ್ನಿ ಮಾಡ್ಕೊಂಡು ಟಿಫನ್ ಬಾಕ್ಸಲ್ಲಿ ಹಾಕೊಂಡು ಬೆಳಗ್ಗೆ ಹೋಗಿ ಇಡ್ಲಿ ಚಟ್ನಿ ಮಾಡ್ಕೊಂಡ್ಬರ್ತಿದ್ದೆ ಹಳ್ಳಿ ಒಳಗೆ. 5 kg ಅವಾಗ ₹1 4 ಇಡ್ಲಿ, ₹4 ಇಡ್ಲಿ ಇಡ್ಲಿ ಚಟ್ನಿ ಮಾಡ್ಕೊಂಬಂದು ಸಂಜೆ ಮಕ್ಕಳಿಗೆ 5, 6 ಕ್ಲಾಸ್ ಹೇಳುವಾಗ 5, 6, 7, 3 ಕ್ಲಾಸಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ದೆ. 5ನೇ ಕ್ಲಾಸ್ನವ್ರು 6, 6ನೇ ಕ್ಲಾಸ್ನವ್ರು 7, 7ನೇ ಕ್ಲಾಸ್ನವ್ರು ₹8. ಹಿಂಗೆ ಕ್ಲಾಸಿಗೆ ₹1 ಹೆಚ್ಚಿಗೆ ಮಾಡಿದ್ದೆ. ಇಡ್ಲಿ ಎಷ್ಟು ವ್ಯಾಪಾರ ಎಷ್ಟು ಆಗ್ತಿತ್ತು? ಇಡ್ಲಿ ದಿನ 4-5 kgಗೆ ಆಗ್ತಿತ್ತು. ಒಂದು ₹25-30 ವ್ಯಾಪಾರ ಆಗ್ತಾಯಿತ್ತು. ಅವಾಗ ಸೋವಿ ಅಲ್ಲ, ಹಂಗೆ ಟ್ಯೂಷನ್ ಹೇಳ್ಕೊಟ್ಟು ಬೆಳಗ್ಗೆ ಇಡ್ಲಿ ಚಟ್ನಿ ಮಾಡ್ತಿದ್ದೆ. ಇನ್ನೊಂದು ವಿಚಿತ್ರ ಏನಂದರೆ 2021ರಲ್ಲಿ ಪದ್ಮಶ್ರೀ ತಗೊಳಕ್ಕೆ ಹೋಗುವಾಗ ಪ್ರಕಾಶು ಮತ್ತು ಆಮೇಲೆ ವಿಕ್ರಮು ನಾವು ಏರ್ಪೋರ್ಟಲ್ಲಿ ಇಡ್ಲಿ ನನಗೆ ಇವರು ಇಲ್ಲಿಂದನೇ ತಂದಿದ್ರು, ಅಲ್ಲಿ ತುಂಬ ರೇಟ್ ಜಾಸ್ತಿ ಅಂತ. ಅವ್ರಿಗೆ ದೋಸೆ ತಂದಿದ್ರು. ನನಗೆ ಇಷ್ಟು ದೊಡ್ಡ ದೇಹಕ್ಕೆ 2 ದೋಸೆ ಎಲ್ಲ ಹೋಗಿ ವಿಕ್ರಮ್ ನನಗೆ ಆಗೋದಿಲ್ಲಪ್ಪ, ನಂಗೆ ಇನ್ನೂ ಬೇಕು ಅಂತಂದೆ. ಆಮೇಲೆ ಹೋಗಿ ಇಡ್ಲಿ ತಂದು ಕೊಟ್ಟ. ಅದು ಒಂದು ಪ್ಲೇಟ್ ₹218 ಅಂತೆ. ₹1ಗೆ 4 ಇಡ್ಲಿ ಮಾರಿದವಳು ನಾನು, ₹218 ಕೊಟ್ಟು 3 ಇಡ್ಲಿ ತಿಂದವಳು ನಾನು. ಬೆಂಗಳೂರು ನಾನು ವಿಕ್ರಮ್ಗೆ ಹೇಳಿದೆ, ವಿಕ್ರಮ್ ₹1ಗೆ 4 ಇಡ್ಲಿ ಆದರೆ ₹218 ಎಷ್ಟು ಇಡ್ಲಿ ಬರ್ತಾವೋ ಅಂದೆ. ಅಮ್ಮ ನೀವು ಇಡ್ಲಿ ಮಾರಿದ್ರಲ್ಲ ಅದಕ್ಕೆ ಹೆಂಗೆ ಕೇಳ್ತೀರಿ ಅಂತಂದು. ಹಂಗೆ ಇಡ್ಲಿ ಚಟ್ನಿ ಮಾರ್ಕೊಂಡಿರಬೇಕಾದ್ರೆ ನನ್ನ ಗುರುಗಳು ಕಾಳವಜ್ಜೋಗ್ತಿಯವ್ರಿಗೆ ನಾನು ಅಲ್ಲಿರೋ ವಿಚಾರ ಹೋಗಿ ವಿಷಯ ಮುಟ್ಟಿದ್ದಾರೆ. ನಾವು ಗೊಲ್ರಳ್ಳಿಯಲ್ಲಿ ಸೋಮವಜ್ಜೋಗ್ತಿ ಅಂತಿದ್ರು, ಅವರು ಚಿಲ್ಕನಟ್ಟಿ ಬರ್ತಿದ್ರು. ಅವರು ನಾನು ಸೇರಿ ಕತೆ ಹೇಳ್ತಾಯಿದ್ವಿ. ಅವರು ಒಂದಿನ ಸೋಮವಾರ ಸಂತೆಯಲ್ಲಿ ಮರೇಮ್ನಹಳ್ಳಿಯಲ್ಲಿ ಹಿಂಗೆ ಶೆಟ್ರೇಕ್ ಹೋಗ್ಬೇಕು, ಜೋಗಮ್ಮ ಬಂದಾಳ, ಚಿಲ್ಕನೆ ತೆಗೆದಾಳ. ಕತೆ ಅಂದರೆ ಏನು? ಎಲ್ಲಮ್ಮನ ಕತೆ, ಎಲ್ಲಮ್ಮನ ಹುಟ್ಟಿದ್ದು ಬೆಳೆದಿದ್ದು ಅದು ಇಡೀ ರಾತ್ರಿಯನ್ನು ರಾತ್ರಿ ಹೇಳ್ತಿದ್ದು. ಹಿಂಗೆ ಬಂದಾನ ಹುಡುಗ, ಯಾವುದು ಹೇಳು, ನಾನು ನೋಡೀನಿ ನಮ್ಮ ಗಾಂಧಿ ಅಳಿಯವನು ಅಂತಂದು ಹೇಳಿದಾಗ ಅವಾಗ ಒಂದಿನ ಬಂದರು. ನನಗೆ ಒಂದಿನ ಹಾರುವನಹಳ್ಳಿ ಅಂತ ಪಕ್ಕದಲ್ಲೇ ಇದೆ, ಅದು 12 ವರ್ಷಕ್ಕೊಂದ್ಸರಿ ಜಾತ್ರೆ ಆಗುತ್ತೆ. ಅಲ್ಲೇ ಅವ್ರಿಗೆ ಎಲ್ಲಮ್ಮನ ನಾಟಕ ಆಡೋಕ್ಕೆ ಹೇಳಿದ್ರಂತೆ. ಆಮೇಲೆ ನನ್ನ ಹತ್ರ ಬಂದು ತಿಂಡಿ ತಿಂದು ಇಡ್ಲಿ ಅದನ್ನೆಲ್ಲ ಕೊಟ್ಟು ತಿಂದು, ಇಂಥ ದಿನ ನಾಟಕ ಐತಿ ಬಾ ಅಂತ ಕರೆದ್ರು. ನಾವು ಕಾಳಮ್ಮ ಜೋಗ್ತಿಯವರು. ನನಗೆ ನಾಟಕದಾಗ ಅಂಥವೆಲ್ಲ ಏನು ಗೊತ್ತಿಲ್ಲವ, ನಾನು ಬರೋದಿಲ್ಲ ಅಂತಂದೆ. ಅದು ಯಾವಾಗೂ 7ನೇ ಕ್ಲಾಸ್ ಓದುವಾಗ ಆಗಿದ್ದದು. ಪರಮೇಶ್ವರನ್ ಪಾತ್ರ ನನಗೆ ಬೇಡವ, ನನಗೆ ಗೊತ್ತಾಗೋದಿಲ್ಲ ಅಂದೆ. ನೀನೇನು ಬೇಡ ಬಾ, ನಾವೆಲ್ಲ ರೆಡಿ ಮಾಡ್ತೀವಿ ನಿನಗೆ ಅಂದರು. ಆವಾಗ ನಾನು ಆ ದಿವಸ ಹೋದೆ. ಕೊಟ್ಟೂರು ಬಸ್ಲಿಂಗಮ್ಮ ಅಂತಿದ್ರು, ಅವರು ನನಗೆಲ್ಲ ಬಣ್ಣ ಹಚ್ಚಿ, ಇವಾಗೆಲ್ಲ ಪಾನ್ ಕೇಕು ಅದು ಇದು ಏನೇನೋ ಇದೆ. ಅವಾಗೇನಿಲ್ಲ, ವೈಟ್ ಜಿಂಕು, ಯೆಲ್ಲೋ ಜಿಂಕು ಮತ್ತು ಆಮೇಲೆ ರೆಡ್ಡು ಅದೆಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ತಾಯಿದ್ರು. ಅದನ್ನೆಲ್ಲ ಮಿಕ್ಸ್ ಮಾಡಿ ಹಚ್ಚಿ ಪೌಡ್ರ್ ಹಚ್ಚಿ ಮತ್ತು ನೀರು ಹೊಡೋದು, ಐಬ್ರೋ ಕಾಜಲೆಲ್ಲ ತಿದ್ದಿ ಒಂದು ಕುಂಕುಮ ಸ್ಟಿಕ್ಕರ್ ಹಚ್ಚಿದ್ರು. ನಂದೊಂದು ಲಂಗ ಪೈಟ ಇತ್ತು, ಅದು ಲಂಗ ಪೈಟ ಹಾಕ್ಕೊಂಡೆ. ಕಾಳವಜ್ಜೋಗ್ತಿ ಹಾಡು ಹಾಡಿದರು. ನಾನು ಹಾಡ್ತೀನಿ, ನೀನು ಹೋಗಿ ಡ್ಯಾನ್ಸ್ ಮಾಡು ಅಂತಂದು. ಅದು ಹಾಡು ಅದು ಎಲ್ಲಮ್ಮ ನಾಟಕದಲ್ಲಿಂದ ಹಾಡೋದು. ಕಾಮಧೇನು ಮತ್ತು ಬನ್ನಿ ಮಾಂಕಳೆ ಹಾಡ್ತಕ್ಕಂಥದ್ದು ಹಾಡು. ದಾವರಾಜ ನೀನೋ ಮಂಚಕ ಮಲಗಿದನೋ, ಬಹು ಸುಂದರ ತಾನಿರುತಿಗನು, ಬಹು ಸುಂದರ ತಾನಿರುತಿಗನು. ತಣ್ಣನೆ ರಾಗವನೋ ಮನ ತಣ್ಣನೆ ಪಾಡೀತೆ, ತಣ್ಣನೆ ರಾಗವನೋ ಮನ ತಣ್ಣನೆ ಪಾಡೀತೆ. ಕರುಣೆ ಕಾಲವೇನೆ ಇದುವರನ ಕುರಿತ ಮನವಿ, ಕರುಣೆ ಕಾಲವೇನೆ ಇದುವರನ ಕುರಿತ ಮನವಿ ಅಂತ ಹಾಡಿದ್ರು ಕಾಳವಜ್ಜೋಗ್ತಿಯವರು. ನಾನು ಸಿಕ್ಕಾಪಟ್ಟೆ ಕೊಡೋದೆ. ಬಂದು ಕನ್ನಡಿಯಲ್ಲಿ ಮುಖ ನೋಡ್ಕೊಂಡು ಚಂದಕ್ಕೆ, ನಾನು ಮೊದಲೇ ಬ್ಲಾಕ ತುಂಬ ಚೆನ್ನಾಗಿ ಚಂದ ಕಾಣ್ತು. ನನಗೇನೋ ಖುಷಿ ಆಯಿತು.
ಆಮೇಲೆ ಅವ್ರು ಏನು ಕೊಡಲಿಲ್ಲ. ಹಂಗೆ ಬಂದೆ ನಾನು. ಮನೆಗೆ ಬಂದಮೇಲೆ ಮತ್ತೊಂದು ಸರಿ ಎಲ್ಲೋ ನಾಟಕ ಇತ್ತು, ಕರೆದ್ರು, ಹೋದೆ. ಅವಾಗೂ ಏನು ಕೊಡಲಿಲ್ಲ. ನಾನು ಜೊತೆಗಿದ್ದು ಏನು ಕೊಡಲಿಲ್ಲ ಅಲ್ಲ ನನಗೆ ಹಂಗೆ ಕಳಿಸ್ತಾರ ಅಂದೆ. ಇಲ್ಲ, 6 ಜನ ಮಾತ್ರ ನಾಟಕ ಆಡೋದು, 6 ಭಾಗ ಮಾಡೋದು, ಅವ್ರು ಕೊಟ್ಟು ದುಡ್ಡನ್ನು 6 ಭಾಗ ಮಾಡೋದು, 7 ಭಾಗ ಯಾವತ್ತೂ ಮಾಡಲ್ಲ ನಮ್ಮದ್ರಲ್ಲಿ, ಅದಕ್ಕೆ 7ನವರಿಗೆ ನಾವು ಭಾಗ ಕೊಡಲ್ಲ ಅಂದರು. ಸರಿ ಬಿಡು ಅಂದೆ. ನನಗೆ ಹಾಡೋದು ಕುಣಿಯೋದು ಹುಚ್ಚಲ್ಲ. ಅವ್ರು ಕರೆದಾಗೆಲ್ಲ ಹೋಗ್ತಿದ್ದೆ, ಬರ್ತಾಯಿದ್ದೆ. ನಾನು ಎಷ್ಟು ದಿವಸ ಅಂತ ಹಂಗೆ ಮಾಡೋದ ಅಂತ ನಾನು ಅವ್ರು ಸಣ್ಣ ಸಣ್ಣ ಪಾತ್ರಗಳನ್ನೆಲ್ಲ ನಮ್ಮ ಕಾಳಮ್ಮ ಜೋಗ್ತಿಗೆ ಹೇಳಿ, ನಾನು ಅದನ್ನು ಮಾಡ್ತೀನಿ, ನಾನು ಅದನ್ನು ಮಾಡ್ತೀನಿ, ಅದನ್ನು ಕಲಿಸ್ಕೊಡು ಅಂತೇಳಿ ಅವ್ರ ಜೊತೆಗೆ ಅದನ್ನು ಕಲ್ತ್ಕೊಂಡು ಅವ್ರ ಜೊತೆಗೆ ಮಾಡೋದು. ಅವ್ರು ಯಾರನ್ನು ಕೈ ಕೊಟ್ಟಾಗ ನಾನು ಆ ಪಾತ್ರಗಳನ್ನು ಮಾಡಿ ನನ್ನನ್ನು ನಾನು ಗುರುತಿಸ್ಕೊಳ್ಳೋಂಥ ಕೆಲಸ. ಆಮೇಲೆ ನೃತ್ಯ ಅಂದರೆ ನಂಗೆ ತುಂಬ ಇಷ್ಟ. ಎಲ್ಲಮ್ಮನ ಕೊಡ ಹೊತ್ಕೊಂಡು ಕುಣಿಯೋದು ಅದು ಅಂತೂ ಫೇಮಸ್ ಆಗಿಬಿಟ್ಟಿತ್ತು. ಎಲ್ಲಮ್ಮ ನಾಟಕದಲ್ಲಿ ಒಂದು ಗೌಡಶಾನಿ ಪಾತ್ರ ಬರುತ್ತೆ, ಅವಳು ಶ್ರೀಮಂತಿಕೆ ಇರುತ್ತೆ, ಅವಳು ಎಲ್ಲಮ್ಮನಿಗೆ ಒಡೆದು ಬಡ್ದು ಏನೋ ಮಾಡ್ತಾಳೆ. ಆಮೇಲೆ ಆ ಬಡತನ, ಆ ಸಿರಿತನ ಎಲ್ಲ ಹೋಗಿ ಬಡತನ ಬರುತ್ತೆ. ಆವಾಗ ಮತ್ತೆ ಎಲ್ಲಮ್ಮ ಕೊರವಂಜಿಯಾಗಿ ಬಂದು ಅವಳಿಗೆ ದೇವರನ್ನು ತಲೆ ಮೇಲೆ ಒರೆಸಿ ಅದನ್ನೆಲ್ಲ ಮಾಡ್ತಾಳೆ. ಅದು ದೇವರು ಒರೆಸಿದಾಗ ನಾನು ನೃತ್ಯ ಮಾಡ್ತಾಯಿದ್ದೆ. ಅದೊಂದು ಭಾಳ ಚೆನ್ನಾಗಿ ಆಗ್ತಾಯಿತ್ತು. ಆಮೇಲೆ ಒಂದು ಸಾರಿ ಹರಪನಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಮೊಟ್ಟ ಮೊದಲಿಗೆ ವೇದಿಕೆ ಮೇಲೆ ನೃತ್ಯ ಮಾಡಿದ್ದು ನಾನು. ಅಲ್ಲಿ ನೃತ್ಯ ಮಾಡೋದು. ಆಮೇಲೆ ನಾ ಇಡ್ಲಿ ಮಾಡೋದು ಬಿಟ್ಟೆ, ಟ್ಯೂಷನ್ ಹೇಳೋದು ಬಿಟ್ಟೆ, ಇವ್ರ ಹಿಂದೆ ಬೆನ್ನು ಹತ್ಕೊಂಡು ಇವ್ರ ಜೊತೆಗೆ ಓಡಾಡೋದಕ್ಕೆ ಶುರು ಮಾಡಿದೆ. ಹಂಗೆ ಆಡ್ತಾ 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 ಸುಮಾರು ನಾನೊಬ್ಬಳೇ 7 ಪಾತ್ರ ಮಾಡೋಕ್ಕೆ ಶುರು ಮಾಡಿದೆ. 5 ಹೆಣ್ಣು ಪಾತ್ರ, 2 ಗಂಡು ಪಾತ್ರ, ಈ ಥರದ್ದನ್ನೆಲ್ಲ ಶುರು ಮಾಡಿದೆ. ಶುರು ಮಾಡಿದಾಗ ಜನಗಳೆಲ್ಲ ಚಪ್ಪಾಳೆ ಹೊಡೆಯೋದು, ಬೇಷ್ ಅನ್ನೋದು, ಹೆಣ್ಣು ಪಾತ್ರಕ್ಕೆ ಚಂದ ಮಾಡ್ತಾಳೆ ಅನ್ನೋದು. ಆಮೇಲೆ ಪರಶುರಾಮ ಪಾತ್ರ ಬಂದಾಗ ಭಲೇ ಪರಶುರಾಮ ಅಂತ ಕೂಗೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ದು. ಒಂದು ಸರಿ ಅವ್ರಿಗೂ ನನಗೂ ಜಗಳ ಬಂತು, ಕಾಳವ ಜೋಗ್ತಿರ್ಗೂ ನನಗೂ ಜಗಳ. ಅಂದರೆ ಅವರು ಕಾಳವರದು ಹಗರಿಬೊಮ್ಮನಳ್ಳಿಗೆ ಅವ್ರ ಮಗ, ಅವರು ಕಾಳವ ಜೋಗ್ತಿಯವರು 2 ಕೂಸಿನ ತಂದೆ ಆದಮೇಲೆ ಜೋಗ್ತಿಯಾಗಿದ್ದರು. ಜೋಗ್ತಿಯಾಗಿದ್ದರು. ಮೊದಲು ಗಂಡು ಮಗು ಹುಟ್ಟಿತ್ತು, ಆಮೇಲೆ ಹೆಣ್ಣು ಮಗು 3 ತಿಂಗಳು ತಾಯಿ ಹೆಂಡತಿ ಬಸರಿ ಇರುವಾಗ ಇವರು ಜೋಗ್ತಿಯಾಗಿದ್ದರು. ಹಂಗಾಗಿ ಅವ್ರ ಅಕ್ಕನ ಹತ್ರ ಮಕ್ಕಳನ್ನು ಬಿಟ್ಟಿದ್ದರು. ಅಲ್ಲಿಗೆ ಹೋಗೋದು ಬರೋದು ಮಾಡ್ತಿದ್ರು. ಅವತ್ತು ನಾವು ಕುಡುತ್ನಿಗೆ ನಾಟಕಕ್ಕೆ ಹೋಗುವಾಗ ಅವ್ರು ಅಲ್ಲಿದ್ದರು. ಅವರು ಹಗರಿಬೊಮ್ಮನಹಳ್ಳಿಯಿಂದ ಬರ್ತಾರೆ, ನಾನು ಗೊಲ್ರಹಳ್ಳಿಯಿಂದ ಬರ್ತೀನಿ. ಮರೇಮ್ನಹಳ್ಳಿಯಾಗಿದ್ದವರು ನಾಟಕ ಸಾಮಾನು ತಗೊಂಡು ಮರೇಮ್ನಹಳ್ಳಿಯಲ್ಲಿ ಬಸ್ ಹತ್ತೋದು. ನಾನು ಹತ್ಕೊಂಬರೋ ಬಸ್ಸಿಗೆ ಮರೇಮ್ನಹಳ್ಳಿಯಾಗಿರೋರು ಹತ್ತೋರು. ಅವತ್ತು ಅವ್ರು ಹತ್ತಿದ್ದಾರೆ, ನಾನು ನೋಡಿಲ್ಲ, ಅವ್ರ ಲಗೇಜ್ ನಾನು ಇಸ್ಕೊಂಡಿಲ್ಲ. ಆಮೇಲೆ ಹೊಸಪೇಟೆಗೆ ಇಳಿದ ಮೇಲೆ ಅಲ್ಲಿಂದ ನಾವೆಲ್ಲರೂ ಒಟ್ಟಿಗೆ ಹೋದ್ವಿ. ಅವತ್ತು ಕುಡುತ್ನಿಯಲ್ಲಿ ನಾಟಕ 5ನೇ ವರ್ಷದ ನಾಟಕ, ನಾವು ಪ್ರತಿ ವರ್ಷ ಕರೆದಾರೆ 5ನೇ ವರ್ಷದ ನಾಟಕಕ್ಕೆ ಹೋದ್ವಿ. ಹಗಲೆಲ್ಲ ಸುಮ್ಮನೆ ಇದ್ಲು, ರಾತ್ರಿ ನಮ್ಮ ಗುರುಗಳು ಒಂದು ಸ್ವಲ್ಪ ಬದಲಾಗ್ತಾಯಿದ್ರು. ಆವಾಗ ಜಗಳ ತಕ್ಕೊಂಬಿಟ್ರು, ಹೆಂಗೆ ಬೇಕಂಗೆ ಅಲ್ಕ ಸಲ್ಕ ಬೈದುಬಿಟ್ರು. ನನಗೆ ಬೈಸ್ಕೊಳಕ್ಕಾಗಲಿಲ್ಲ. ನಾನು ಎದುರು ಮಾತಾಡಿದೆ, ಅವರು ಎದುರು ಮಾತಾಡಿದ್ರು. ಅವರಿಂದ ಏಟು ಹೊಡೆದ್ರು, ನಾನು ಹೊಡೆದ್ಬಿಟ್ಟೆ ನಮ್ಮ ಗುರುಗಳಿಗೆ. ನನಗೂ ಸಿಟ್ಟು ಬಂದು ನಾನು ಹಾಕ್ಕೊಂಡು ಹೊಡೆದ್ಬಿಟ್ಟೆ ನಮ್ಮ ಗುರುಗಳಿಗೆ. ಆಮೇಲೆ ಅಕ್ಕಪಕ್ಕದವರೆಲ್ಲ ಬಂದು ಬಿಡಿಸಿ ಸಮಾಧಾನ ಮಾಡಿದರು. ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ನಮ್ಮ ಗುರುಗಳು ಬ್ಯಾಗ್ ತೊಗೊಂಡು, ನಾನು ನಾಟಕ ಆಡಲ್ಲ, ಹೊರಟು ಬಿಡ್ತೀನಿ ಅಂತಂದು ಅವ್ರ ಗುರುಗಳು ಹೊರಟರು. ಆಮೇಲೆ ಜನ ಎಲ್ಲ ಸಮಾಧಾನ ಮಾಡಿ, ನೀವು ತಾಯಿ ಮಕ್ಕಳು ಜಗಳ ಮಾಡಿದ್ದೀರಾ, ನಮ್ಮ ಕಡೆ ನಾವು ಏನು ಜಗಳ ಮಾಡಿಲ್ಲ, ಹೋಗಬೇಡ್ರಿ ಅಂತ ಉಳಿಸ್ಕೊಂಡ್ರು. ಆಮೇಲೆ ಇಡೀ ದಿನ ನಾವಿಬ್ಬರು ಮಾತಾಡಲೇ ಇಲ್ಲ. ಸಂಜೆ ತೇರು ಎಳಿತಾ ಇದೆ, ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ರಾತ್ರಿ ನಾಟಕ. ನಾನು ಹೋದ್ವಿ, ಹಣ್ಣು ಕಾಯಿ ಎಲ್ಲ ಮಾಡಿಸಿದ್ವಿ, ಬಾಳೆಹಣ್ಣು ಉತ್ತುತ್ತಿ ಎಲ್ಲ ಹೋಗಿದ್ವಿ. ವಾಪಸ್ ಬರುವಾಗ ಯೋಚನೆ ಮಾಡಿದೆ, ನನ್ನ 7 ಪಾತ್ರಗಳು ಇವ್ರ ಜೊತೆಗೆ ಇದ್ದವು. ರಾತ್ರಿ ಹೆಂಗೆ ಮಾತಾಡಬೇಕು, ಇವಾಗ ಹಗಲತ್ತು ಮಾತಾಡಿಲ್ಲ ಅಂದರೆ ರಾತ್ರಿ ಹೇಗೆ ಮಾತುಗಳು ಬರ್ತವು ಅಂತ ಯೋಚನೆ ಮಾಡಿ ನಾನೇನು ಮಾಡಿದೆ, ಅವ್ವ ಅಂದೆ. ಏನಪ್ಪ ಅಂದ್ಲು ನಮ್ಮ ಗುರು, ಬಾರವ್ವ ಜ್ಯೂಸ್ ಕುಡಿಯೋಣ ಅಂದೆ. ಇರ್ಲೋಗಪ್ಪ ಶೆಟ್ಟಿ, ಇಷ್ಟೋ ತನಕ ಇಲ್ಲದವ್ವ ಈಗ ಬಂದಾಳೆ ನಿನಗೆ, ಇರ್ಲೋಗಪ್ಪ ಕ್ವಾಂಟಿಗೆ ಅಂದ್ಲು ಆಕಿ. ಕಾಂಪ್ಟ್ರೂ ಅಂತಿರ್ತಾರೆ ನಾನು, ಇರ್ಲೋಗಪ್ಪ ಕ್ವಾಂಟಿಗೆ, ಇಷ್ಟೋ ತನಕ ಇಲ್ಲದವ್ವ ಈಗ ಬಂದಾಳೆ ಏನಂದ್ಲು. ತಪ್ಪಾಗೈತೆ ಬಾರವ ಅಂತ ಹೋಗಿ ಜ್ಯೂಸ್ ಕುಡಿದು ರಾಜಿಯಾಗಿ ಇಡೀ ರಾತ್ರಿ ನಾಟಕ ಮಾಡಿ, ಬೆಳಗ್ಗೆ ನಾನು ಅವ್ರಿಗೆ ಹೇಳಿದೆ, ನಾನು ಇನ್ಮೇಲೆ ಬರಲ್ಲ, ನನ್ನನ್ನು ಕರಿಬೇಡ್ರಿ, ಇವತ್ತಿಗೆ ಕೊನೆ ಅಂತಂದೇಳಿ ನಾನು ಬಿಟ್ಬಿಟ್ಟೆ. ನಾನು ಅಷ್ಟೊತ್ತಿಗೆ ಆವಾಗ ಇಡ್ಲಿ ಚಟ್ನಿ ಮಾಡಿ ಮಾರ್ತಾ ಇದ್ನಲ್ಲ, ಅವಾಗೇ ನಮ್ಮ ತಂದೆ ಬಂದೋದ್ರು, ನಮ್ಮ ಅಣ್ಣ ಬಂದೋದ್ರು, ನಮ್ಮಮ್ಮ ಬಂದೋದ್ರು. ಅವಾಗೇ ಹೋಗೋದು ಬರೋದು ಶುರು ಮಾಡಿದರು. ಹಂಗಾಗಿ ನಾನು ಇವ್ರನ್ನ ಬಿಟ್ಟು ನಾನು ನಮ್ಮ ಮನೆಗೆ ಹೋದೆ, ಕಲ್ಕಂಬಕ್ಕೆ ಹೋದೆ. ಅಲ್ಲಿ ಅವಾಗೆಲ್ಲ ಹೋಗೋದು ಬರೋಲ್ಲ ಸರಿ ಹೋಗಿತ್ತು. ಎಲ್ಲರೂ ಜೀವ ಮಾಡ್ತಾಯಿದ್ರು. ಬಂಧು ಬಳಗದವ್ರು ಯಾರಿಲ್ಲ, ನನ್ನ ಮನೆಯವರು ಅಷ್ಟೇ ನನ್ನನ್ನು ಒಪ್ಕೊಂಡಿದ್ರು. ಮನೆಗೆ ಹೋಗೋದು ಬರೋದು ಶುರುವಾಗಿತ್ತು. ಆಮೇಲೆ ಒಂದು 3 ತಿಂಗಳು ಉಳ್ಕೊಂಡೆ. ನಮ್ಮ ಚಿಕ್ಕ ತಂಗಿ ಬಾಣೆತನಕ್ಕೆ ಬಂದರು, ಅವ್ರು ಬಾಣೆತನ ಮುಗಿಸ್ಕೊಂಡೆ. ಆಮೇಲೆ ಎಷ್ಟು ದಿವಸ ಅಂತ ಮನೆಗಿರೋದು, ನಾನು ಆಡೋದು ಕುಣಿಯೋದು ಇತ್ತಲ್ಲ, ನಾನೇನು ಮಾಡಿದೆ, ಮತ್ತೆ ಚಿಲ್ಕನಟ್ಟಿಗೆ ವಾಪಸ್ ಬಂದೆ.
ಚಿಲ್ಕನಟ್ಟಿಗೆ ಬಂದು ಅಲ್ಲಿ ಮನೆ ಖಾಲಿ ಮಾಡಿಕೊಂಡು ಅಗರಿಬೊಮ್ಮನಹಳ್ಳಿಗೆ ಬೇರೆಯವ್ರ ಜೊತೆ ಸೇರಿಕೊಂಡೆ. ಅಗರಿಬೊಮ್ಮನಹಳ್ಳಿಗೆ ಬೇರೆಯವ್ರ ಜೊತೆ ಸೇರಿಕೊಂಡು ಅಲ್ಲೊಂದು ಮನೆ ಮಾಡಿಕೊಂಡು ಜೀವನ ಅವ್ರ ಜೊತೆಗೆ ಅವ್ರೊಂದು 3 ಜನ ಇದ್ರು, ಅವ್ರ ಜೊತೆ ಭಿಕ್ಷಾಟನೆ ಮಾಡ್ಕೊಂತ ಅವ್ರೇನು ನಾಟಕ ಗಿಟ ಏನು ಮಾಡ್ತಿದ್ದಿಲ್ಲ ಕಾಳಮ್ಮನಂಗೆ. ಅವ್ರ ಜೊತೆ ಸೇರಿಕೊಂಡು ನಾನು ಅವ್ರ ಜೊತೆ ಅಡ್ಡಾಡ್ತಾ ಇರುವಾಗ ಅವರು ನನಗೊಂದು ಹುಡುಗನ್ನ ಜೊತೆ ಸೇರಿಸ ಏನಂತಾರೆ ಫ್ರೆಂಡ್ಶಿಪ್ ಬೆಳೆಸಿದ್ರು ಆ ಹುಡುಗ. ಆ ಹುಡುಗನ್ನ ನನಗೆ ಜೊತೆ ಮಾಡಿದ್ರು. ಅವ್ನು ಡೈಲಿ ಬುಲೆಟ್ ಗಾಡಿ ಹಾಕ್ಕೊಂಡು ಮನೆಗೆ ಬರ್ತಿದ್ರು. ನಂಗೆ ಖುಷಿ, ಒಬ್ಬ ಜೋಗ್ತಿ ಮನೆಗೆ ಬುಲೆಟ್ ಗಾಡಿ ಮನೆಯಾಗಿ ಬರುತ್ತಲ್ಲ ಅಂತ. ಅವನಿಗೆ ನಾವು ಭಿಕ್ಷೆ ಬೇಡಿದ ಅಕ್ಕಿನೆಲ್ಲ ಮಾರಿ ಒಳ್ಳೆ ಅಕ್ಕಿ ತಂದು ಅನ್ನ ಮಾಡಾಕೋದು, ಜೋಳ ಮಾರಿ ಬಿಳಿ ಜೋಳ ತಂದು ರೊಟ್ಟಿ ಮಾಡಾಕೋದು, ಆ ಥರ ಎಲ್ಲ ಮಾಡ್ತಿದ್ದೆ. ಸಂಜೆ ಬಾಡಿಗೆ ಎಣ್ಣೆ ಹಾಕ್ಸೋದು, ಬೆಳಗ್ಗೆ ಗಾಡಿಗೆ ಎಣ್ಣೆ ಹಾಕ್ಸೋದು, ಈ ಥರ ಎಲ್ಲ ಮಾಡಿ ಅಂದರೆ ಲಿಟ್ರಲಿ ಒಂದು ಲಿವಿಂಗ್ ರಿಲೇಶನ್ಶಿಪ್. ಗಾಡಿಗೂ ಬಾಡಿಗೂ ಎಣ್ಣೆ ಹಾಕ್ಸಿ ನಾನು ಅಧ್ವಾನ ಆಗೋದೆ. ಒಂದು 4-5 ತಿಂಗಳದ ಮನೆ ಬಾಡಿಗೆ ಕಟ್ಟಿಲ್ಲ, ಒಂದು 6 ತಿಂಗಳು ರೇಷನ್ ತಂದಿರೋ ಬಾಡಿಗೆ ಕಟ್ಟಿಲ್ಲ. ಅವರೆಲ್ಲ ಬೈತಾ ಇದ್ದಾರೆ, ದುಡ್ಡು ಕೊಟ್ಟಿಲ್ಲ ಅಂತ. ಅಮ್ಮ, ಈಗ ಆ ವ್ಯಕ್ತಿ ಜೊತೆಗೆ ನೀವು ಜೊತೆಲಿದ್ರಿ ಅಂತ ಹೇಳಿದ್ರಲ್ಲ, ಓಕೆ, ಈಗ ನೀವು ಅವ್ರನ್ನ ಒಂದು ಲವರ್ ಥರನೋ ಒಂದು ಗಂಡನ ಸ್ಥಾನದಲ್ಲೋ ನೀವು ನೋಡ್ತಾ ಇದ್ರಿ. ಅವರಿಗೆ ನಿಮ್ಮ ಕಡೆಗೆ ಯಾವ ಥರದ ಫೀಲಿಂಗ್ಸ್ ಇತ್ತು? ಅಂದರೆ ನಿಜವಾಗ್ಲೂ ಇವ್ರ ಜೀವನ ಕೊಡ್ತಾರೆ ಅಂತ ಅಂದ್ಕೊಂಡ್ರ ಅಥವಾ ಹೇಗೆ? ಆವಾಗ ಅಂದ್ಕೊಂಡಿದ್ದೆ ನಾನು. ಯಾವಾಗ ಕೈಯೆಲ್ಲ ಖಾಲಿ ಆಯಿತು, ನಾನು ಯಾವಾಗ ಅವನಿಗೆ ಸರಿಗೆ ನೋಡ್ಕೊಳ್ಳಿಲ್ಲ, ಸರಿಗೆ ಅಡುಗೆ ಮಾಡಾಕಲಿಲ್ಲ, ಅವನಿಗೆ ಪೆಟ್ರೋಲಿಗೆ ದುಡ್ಡು ಕೊಡಲಿಲ್ಲ, ಅವನಿಗೆ ರಾತ್ರಿ ಹೊತ್ತು ಕುಡಿಯೋಕ್ಕೆ ಕೊಡಲಿಲ್ಲ, ಅವಾಗೇ ಕೈ ಬಿಟ್ಬಿಟ್ಟ ನನ್ನ. ಬಿಟ್ಬಿಟ್ಟು ಅವಾಗೇ ಕೈ ಬಿಟ್ಟುಬಿಟ್ಟ. ಆ ಬಿಟ್ಟ ನಂತರ ನಾನು ಎಲ್ಲಿ ಹೋಗೋದು, ಎಲ್ಲಿ ಬರೋದು? ಒಂದು ದಿವಸ ಇವ್ರ ಜೊತೆಗೆ ಹೋಗೋಣ ಅಂತ ಮತ್ತೆ ಇವರು ತಮ್ರಳ್ಳಿ ಅಂತ ಇದೆ, ಅಲಸಂದಿ ಸುಗ್ಗಿಗಂತ ಅವ್ರ ಹತ್ರ ಹೋದೆ. ಇವರು ನನ್ನನ್ನು ಬಿಟ್ಟು ಹೋಗ್ಬಿಟ್ರು. ನನ್ನ ಗುರುಗಳು ಅವತ್ತು ಅಲ್ಲೇ ಬಂದಾರೆ, ಅವರು ನನ್ನನ್ನು ಬಿಟ್ಟು ಹೋದರು. ನನಗೆ ವಾಪಸ್ ಬರೋಕ್ಕೆ ₹1 ಚಾರ್ಜ್ ಇಲ್ಲ. ₹1 ತಮ್ರಳ್ಳಿಗೂ ಅಗರಿಬೊಮ್ಮನಹಳ್ಳಿಗೂ ₹1 ಚಾರ್ಜ್, ₹1 ದುಡ್ಡಿಲ್ಲ. ಯಾರನ್ನ ಕೇಳ್ಬೇಕಂತನೂ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ನಾಗ ಹೊಟ್ಟೆಸ್ಕೊಂಡು ಹತ್ಕೊಂತ ಕುಂತೀನಿ. ಅವರು ಬಂದರು, ಡಿವೈಡ್ ಮಾಡ್ಕೊಂಡು ಹೋದರು. ಈ ಕಳವ ಜೋಗ್ತಿಯವ್ರು ಬಂದು ಹೋಟ್ಲಾಗ ಕೂತ್ಕೊಂಡು ತಿಂಡಿ ತಿಂದು ಅಲ್ಲೇ ಮಾತಾಡ್ಕೊಂತ ಕೂತ್ಕೊಂಡಾರ. ನನ್ನ ಕರಿವಲ್ರು, ನನ್ನ ಮಾತಾಡ್ಸೋಲ್ರು. ಆಮೇಲೆ ಅದು ಸೋಮವ್ವ ಜೋಗ್ತಿ ಅಂತ ಹೇಳಿದ್ನಲ್ಲ, ಅವರು ಕಳವ ಜೋಗ್ತಿಗೆ ಹೇಳಿದ್ರಂತೆ, ಆ ಶೆಟ್ರು ಹುಡುಗ ನಮ್ಮನ್ನು ನೋಡಿ ಬಂದು ಇಲ್ಲಿ ಉಳ್ಕೊಂಡು ಮತ್ತೆ ಇವ್ರ ಜೊತೆ ಸೇರಿ ಅಧ್ವಾನ ಆಗ್ಬಿಟ್ಟೈತಿ. ಅಂದರೆ ಇಲ್ಲ, ಅನುಭವಿಸ್ಲಿ, ಗೊತ್ತಾಗಬೇಕು ಏನು ಅಂತ. ಅಮ್ಮ, ಇದ್ರ ನಡುವೆ ಒಂದು ಬೇಸಿಕ್ ಡೌಟ್ ಏನು ಅಂದರೆ, ಈಗ ನೀವು ಜೋಗತಿ ಅಲ್ವಾ, ಜೋಗತಿ ಮಂಗಳಮುಖಿ ಅಥವಾ ಈ ಹಿಜ್ರಾ ಕಮ್ಯುನಿಟಿ ಅಂತ ಏನು ಕರೀತಲ್ಲ, ಈ ಜೋಗತಿಗೂ ಮತ್ತು ಹಿಜ್ರಾ ಕಮ್ಯುನಿಟಿಗೂ ಏನು ವ್ಯತ್ಯಾಸ? ಅಥವಾ ಇಬ್ರು ಒಂದೇನಾ? ಇಬ್ರು ಒಂದೇನೆ, ಮೂಲ ಒಂದೇ. ಈಗ ಬೆಂಗಳೂರು ಒಂದೇ, ಬೆಂಗಳೂರಿಗೆ ದಾರಿಗಳೆಷ್ಟು, ಹಂಗೆ ದಾರಿಗಳು ಬೇರೆ ಬೇರೆ ದಾರಿಗಳು. ಆ ಹಿಜ್ರಾ ಸಂಪ್ರದಾಯದಲ್ಲ ಅವರು ಇರ್ತಾರೆ. ಜೋಗ್ತಿ ಅವ್ರದ್ದು ಗುರುಚೇಲ ಸಂಪ್ರದಾಯ, ನಮ್ಮದು ತಾಯಿ ಮಕ್ಕಳ ಸಂಪ್ರದಾಯ. ಹಂಗೆ ನಮ್ಮ ಗುರುಗಳು ಅಲ್ಲಿದ್ದರೆ ಅವರು ಕೇಳಲಿಲ್ಲ ಅಂತೆ. ಆಮೇಲೆ ಈಗ ಸೋಮವ್ವ ಜೋಗ್ತಿ ಬಂದು ನನಗೆ ಹೇಳಿದ್ಲು, ತಪ್ಪಾಗೆ ತಂತು ಹೋಗಿ ಕರ್ಕಂತಾಳಾಕಿ, ತಾಯಿ ಅದಳಾಕಿ, ಗುರು ಅದಳ ಅಂತ ನನಗೆ ಹೇಳ್ಕೊಟ್ಲು. ಆವಾಗ ಹೋಗಿ ನನ್ನ ಗುರುಗಳಿಗೆ ತಪ್ಪಾಯಿತು ಅಂತ ಕಾಲಿಡ್ಕೊಂಡೆ. ಆವಾಗ ನೀನು ದೊಡ್ಡ ಕುಲ್ದಾಕಿ ಕಾಲಿಡಬೇಡ ಅಂತ ನಾನು ಮೇಲಕ್ಕೆತ್ತಿ, ಈಗಾದರೂ ಗೊತ್ತಾಯ್ತಾ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ. ನಾನು ಈಗಲೂ ಶಾಲಾ ಕಾಲೇಜು ಮಕ್ಕಳಿಗೆ ಹೇಳ್ತಿರ್ತೀನಿ, ಹರ ಮುನಿದರೆ ಗುರು ಕಾಯಬಲ್ಲ, ಗುರು ಮುನಿದರೆ ಹರ ಕಾಯಬಲ್ಲನೆ ಅಂತ. ಯಾವತ್ತೂ ಗುರುಗಳಿಗೆ ದ್ರೋಹ ಬಗೆಬೇಡ್ರಿ, ಎತ್ತ ತಂದ ತಾಯಿಗೆ ದ್ರೋಹ ಬಗೆಬೇಡ್ರಿ. ಅವತ್ತು ನಾನೇನು ಎಲ್ಲಮ್ಮ ಹುಲಿಗೆಮ್ಮ ಅಂತ ಮುತ್ತು ಕಟ್ಟಿ ಎಲ್ಲಮ್ಮನ ನಾಟಕ ಮಾಡಿ ಅಷ್ಟು ದೇವ್ರ ಪೂಜೆಗಳನ್ನು ಮಾಡ್ತಾ ಇದ್ದೆ. ಆ ಯಾವ ದೇವರುಗಳು ನನ್ನನ್ನು ಯಾವತ್ತು ಕಾಪಾಡಲಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಮಧ್ಯಾಹ್ನ ತನಕ ಉಪವಾಸ ಕುಂತಿದ್ದಾಗ ಆವಾಗ ನನಗೆ ಮತ್ತೆ ಕೈ ಹಿಡಿದಿದ್ದು ಕಾಪಾಡಿದ್ದು ನನ್ನ ಗುರುಗಳು. ಅದಕ್ಕೆ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಹರ ಮುನಿದರೆ ಗುರು ಕಾಯಬಲ್ಲ, ಗುರು ಮುನಿದರೆ ಹರ ಕಾಯಬಲ್ಲನೆ. ನನಗೆ ಹರ ಮುನಿದಿದ್ದ, ಗುರು ಕಾಯ್ದ ಅವತ್ತು, ಗುರು ಮುನಿದಿದ್ದ, ಹರ ಕಾಯಲಿಲ್ಲ ಅವತ್ತು. ಹಂಗಾಗಿ ಆವತ್ತು ತಪ್ಪಾಯ್ತಂತ ಅವ್ರನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂಡೆ. ಅವತ್ತಿಗೆ ಅವರು ನನಗೆ ತಾಯಿಯಾಗಿ, ಅವರು ನನಗೆ ಗುರುಗಳಾಗಿ, ನಾನು ಅವ್ರಿಗೆ ಶಿಷ್ಯಾಗಿ, ನಾನು ಅವ್ರಿಗೆ ಮಗಳಾಗಿ, ಅವ್ರ ಕಾಲಿಂದ ತೋರಿಸಿದರೆ ಕೈಯಿಂದ ಮಾಡಿ, ಅವ್ರಿಗೆ 1-2 ಮಾಡಿದರೆ ಕೈಯಿಂದ ತೆಗೆದಾಕಿ ಅವ್ರ ಸೇವೆಯನ್ನು ಮಾಡಿದೆ. ಅವರೆಲ್ಲದನ್ನು ಕಲ್ತಿದ್ದನ್ನು ನನಗೆ ದಾರಿ ಎರೆದ್ರು. ನಾನು ಅವ್ರು ಹೋದ್ರೂ ಸಹ ಎಲ್ಲಮ್ಮನ ನಾಟಕಗಳನ್ನು ಮಾಡಿಕೊಂಡು ಬಂದೆ. ಸುಮಾರು ನಾಟಕಗಳನ್ನು ಮಾಡಿದೆ, ಎಲ್ಲಮ್ಮನ ನಾಟಕ. ಆಮೇಲೆ ಮರೆಮ್ನಳ್ಳಿ ಮಹಿಳಾ ವೃತ್ತಿ ರಂಗ ತಂಡ ಅಂತಿದೆ,
ಅವರು ಡಾಕ್ಟರ್ ನಾಗರತ್ನಮ್ಮ ಅಂತ ಇದ್ದಾರೆ, ಇಲ್ಕಲ್ ಉಮಾರಾಣಿ ಅಂತ ಇದ್ದಾರೆ. ಅವರಿಗೆ ಸರ್ಕಾರ ಮಂಗಳಮುಖಿಯರಂತ ಗುರುತಿಸಿದ್ದಾರೆ. ನಾವ್ಯಾಕೆ ಅವ್ರಿಗೆ ಇದು ಮಾಡಬಾರ್ದು ಅಂತ ಅವರು ನಮ್ಮನ್ನು ಕರ್ಕೊಂಡು ಮೋಹಿನಿ ಭಸ್ಮಾಸುರ ನಾಟಕ ಅನ್ನೋ ಒಂದು ನಾಟಕ ಮಾಡಿಸಿದ್ರು. ಅದರಲ್ಲಿ ಭಸ್ಮಾಸುರನಾಗಿ ಮೊಟ್ಟ ಮೊದಲಿಗೆ ಬೇರೆಯವರ ಜೊತೆ ಪಾತ್ರ ಮಾಡಿದ್ದು ಅದು ಮೊದಲನೇ. ನಾನು ಎಲ್ಲಮ್ಮನ ನಾಟ್ಯದಲ್ಲಿ ಹೆಣ್ಣು ಗಂಡು ಎರಡೂ ಮಾಡಿದ್ದೆ. ಹೊರಗಿನ ಜನಗಳ ಜೊತೆ ಮಾಡಿದ್ದು ಅದು ಮೊಟ್ಟ ಮೊದಲಿಗೆ ಮೋಹಿನಿ ಭಸ್ಮಾಸುರ. ಅದು ದೊಡ್ಡ ಹೆಸರು ಮಾಡಿಕೊಡ್ತು. ಆಮೇಲೆ ಕೂಡ್ಲಿಗಿ ಶಿವಕುಮಾರಿ ಅನ್ನೋರು ಒಂದು ಶಿವಾರ್ಜುನರ ಯುದ್ಧ ಅಂತ ಮಾಡಿದರು, ಅದರಲ್ಲಿ ಕೀಚಕ್ ಅಂತ ಮಾಡಿದೆ. ನಮ್ಮ ಬಳ್ಳಾರಿ ಕಡೆ ಬಯಲಾಟ ಅಂತ ಮಾಡ್ತಾರೆ, ಆ ಬಯಲಾಟದಲ್ಲಿ ತಾರಕಾಸುರನ ಮಾಡಿದೆ. ಆಮೇಲೆ ಕನ್ನಡ ಕಲಾ ಸಂಘ ಅಂತ ಇದೆ, ಅದರಲ್ಲೂ ಸಹ ನಾನು ಗೋಕರ್ಣದ ಗೌಡ್ಶಾನೆಯಲ್ಲಿ ಒಬ್ಬ ವೇಶ್ಯೆಯ ಪಾತ್ರವನ್ನು ಮಾಡಿದೆ. ಹೀಗೆ ಹೆಣ್ಣು ಪಾತ್ರ ಗಂಡು ಪಾತ್ರ ಎಲ್ಲ ಪಾತ್ರಗಳನ್ನು ಮಾಡಿಕೊಂಡು ಮತ್ತು ರಾಜ್ಯ ಹೊರ ರಾಜ್ಯ ಈ ರೀತಿ ಕಾರ್ಯಕ್ರಮಗಳು ಮಾಡ್ತಾ ಇರುವಾಗ ಕರ್ನಾಟಕ ಸರ್ಕಾರ ನನ್ನನ್ನು ಸದಸ್ಯನಾಗಿ ಮಾಡ್ತು. ಸದಸ್ಯನಾಗಿ 2 ವರ್ಷ ಕಾರ್ಯನಿರ್ವಹಿಸಿದ ನಂತರ ಅದೇ ಸದಸ್ಯ ಯಾವುದರಲ್ಲಿ? ಯಾವುದು ಸದಸ್ಯ ಅಂದ್ರಲ್ಲ, ಕರ್ನಾಟಕ ಜಾನಪದ ಅಕಾಡೆಮಿಯಲ್ಲೇ ಸದಸ್ಯರ ಮೆಂಬರ್ ಆಗಿದ್ದೆ ನಾನು. ಮೆಂಬರ್ ಆದ ನಂತರ ಮತ್ತೆ ಇದು BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸದಸ್ಯಳಾಗಿದ್ದೆ. ಮತ್ತೆ BJP ಸರ್ಕಾರ ಬಂದಾಗ ಅದೇ ಅಕಾಡೆಮಿಯಲ್ಲಿ ನನ್ನನ್ನು ಅಧ್ಯಕ್ಷರು ಮಾಡಿದ್ರು. ಅಧ್ಯಕ್ಷರಾಗಿರುವಾಗಲೇ ನನಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದು. ಎಲ್ಲಿಂದ ಎಲ್ಲಿಗಮ್ಮ ನಿಮ್ಮ ಜರ್ನಿ? ಹಳ್ಳಿಯ ಗುಡಿಸಲಿನಿಂದ ದೆಹಲಿಯ ಪಾರ್ಲಿಮೆಂಟ್ ತನಕ. ಅಲ್ಲ, ಎಷ್ಟು ಒಳ್ಳೆ ಮಾತು ಹೇಳಿದ್ರಿ. ಇತ್ತೀಚೆಗೆಲ್ಲ ಈಗ ಎಷ್ಟೋ ಕೇಸ್ಗಳಲ್ಲಿ ಜೀವನ ಬೇಡ ಅಂತ ತುಂಬ ಜನ ಕೊನೆಗಾಣಿಸ್ಕೊಂತಾರಲ್ಲ, ಸಣ್ಣ ಸಣ್ಣ ವಿಚಾರಕ್ಕೋಸ್ಕರ ಅಪ್ಪ ಏನೋ ಬೈದ, ಹೆಂಡತಿ ಏನೋ ಅಂದ್ಬಿಟ್ಲು. ನಾನು ಅದನ್ನೇ ಹೇಳ್ತಾ ಇರ್ತೀನಿ ಮಕ್ಕಳಿಗೆ, ಲವ್ ಮಾಡಿದವನು ಕೈ ಕೊಡ್ಬೋದು, ಅಥವಾ ಪ್ರೀತಿ ಮಾಡಿದವಳು ಕೈ ಕೊಡ್ಬೋದು, ಅಥವಾ ಪ್ರೀತಿ ಮಾಡಿ ಮದುವೆ ಆಗಿ ಹೆಂಡತಿ ಸಾಯ್ಬೋದು, ಗಂಡ ಸಾಯ್ಬೋದು, ಮಗು ಕೊಟ್ಟು ಅಯ್ಯೋ ನನಗಿನ್ ಪ್ರಪಂಚನೇ ಇಲ್ಲ, ನನ್ನ ಮಗು ಕೊಯ್ಯಕ್ಕೆ ಕೊಟ್ಟು ಸತ್ತೋಗ್ಬಿಟ್ಲ ಅಂತ ಸಾಯ್ತಿರಲ್ಲ, ದಯವಿಟ್ಟು ಸಾಯ್ಬೇಡ್ರಿ ಅಂತ ಹೇಳ್ತೀನಿ. ಮಂಜಮ್ಮ ನೆನ್ಸ್ಕೊಳ್ರಿ ಅಂತ ಹೇಳ್ತೀನಿ. ನಿಮ್ಮ ಜರ್ನಿ ಮುಂದೆ ಇದೆಲ್ಲ ಯಾವುದು? ಮತ್ತೆ ಇನ್ನೊಂದಮ್ಮ, ಈ ಟ್ರಾನ್ಸ್ಫಾರ್ಮೇಷನ್ ಆಗತ್ತಲ್ಲ, ಈಗ ಈ ಪಾಡ್ಕಾಸ್ಟಲ್ಲಿ ಕೂತಂತ ಕೆಲವು ಟ್ರಾನ್ಸ್ ವುಮೆನ್ಸ್ಗಳೆಲ್ಲ ಶೇರ್ ಮಾಡಿಕೊಂಡ್ರು. ಅಂದರೆ ಗಂಡಿಂದ ಹೆಣ್ಣು ಟ್ರಾನ್ಸ್ಫರ್ ಆಗುವಂಥ ಟೈಮಲ್ಲಿ ಅವ್ರು ಹೇಳಿದ್ದು, ಅವ್ರಿಗೆ ಗುರುಗಳಂತ ಯಾರು ಗುರು ಇರ್ತಾರಲ್ಲ, ಅವ್ರ ಅಮ್ಮ ಅಜ್ಜಿ ಯಾರು ಇರ್ತಾರಲ್ಲ, ಅವ್ರ ಹತ್ರ ಇವ್ರು ದುಡ್ಡು ಇಸ್ಕೋತಾರಂತೆ, ಅವರೇ ಸರ್ಜರಿ ಮಾಡಿಸ್ತಾರಂತೆ ಅಂತ. ಈಗ ನಿಮ್ಮ ಕಾಲದಲ್ಲೆಲ್ಲ ಇತ್ತ ಸರ್ಜರಿಗಳದೆಲ್ಲ ಇತ್ತ? ನಮ್ಮ ಕಾಲದಲ್ಲೂ ಸರ್ಜರಿ ಇತ್ತು. ನಮ್ಮ ಅಕ್ಕಪಕ್ಕ ನಮ್ಮ ಜಿಲ್ಲೆಯಲ್ಲಿ ಯಾರೂ ಇರಲಿಲ್ಲ. ನನ್ನ ಜೊತೆಗೆ ತಾರಾ ಅಂತ ಇದ್ಲು ಅಂತ ಅಂದನಲ್ಲ, ಅವಳು ನಾನು ಒಂದೇ ಏಜಿನವರು. ಅವಳು ನಮ್ಮನ್ನು ಬಿಟ್ಕೊಟ್ಟು ಓದ್ಲಕ್ಕಿ, ಬಾಂಬೆ ಸೇರಿಕೊಂಡ್ಲು, ಅವಳು ಸರ್ಜರಿ ಮಾಡ್ಕೊಂಡ್ಲು, ಅಲ್ಲೇನೋ ಮಾಡ್ತಾಯಿದ್ಲು. ಆ ನಂತರ ಬರೋದು ಹೋಗೋದಕ್ಕೆ, ಮನೆಗೆ ಹೋಗೋದಕ್ಕೆ ಬರೋಕ್ಕೆ ಶುರು ಮಾಡಿದ್ಲು. ಆಮೇಲೆ ನಮ್ಮ ಮರಿಯಮ್ನಳ್ಳಿಗೆ ಬರ್ತಾಯಿದ್ಲು. ನಾವು ಜೋಗತಿ ಸಂಪ್ರದಾಯದಲ್ಲಿ ಯಾವುದೇ ಅಂಗಗಳು ಅನುನ್ನತೆಗೊಂಡರೆ ಅವರು ಮೂಳ ಆದಂಗೆ, ಅವರು ಮುಕ್ಕಾದಂಗೆ. ಓಕೆ, ಅವರು ಮೂಳ ಆದಂಗೆ ಮುಕ್ಕಾದಂಗೆ ಜೋಗತಿ ಸಂಪ್ರದಾಯದಲ್ಲಿ. ನಾನು ಮೊದಲಿಗೆ ದಾವಣಗೆರೆಯಿಂದ ಮರಿಯಮ್ನಳ್ಳಿಗೆ ಬಂದಾಗ ನಾನು ಐಬ್ರೋ ಮಾಡಿಸ್ಕೊತಿದ್ದೆ, ಮುಂದೆ ಡಿಸೈನ್ ಕೂದಲು ಕಟ್ ಮಾಡ್ಕೊಂಡಿದ್ದೆ. ಅವಾಗೇ ಕಾಳವನ್ಕಿಂತ ದೊಡ್ಡವರಿದ್ದವರು ಕಾಳವನಿಗೆ ಗುದ್ದಾಡ್ತಾಯಿದ್ರು. ಅವ್ನು ಶೆಟ್ರು ಜೋಗಮ್ಮ ಕಣ್ಣು ಬೋಳಿಸ್ಕೊಂತಾನ, ಮುಂದೆಲೆ ಕೂದಲು ಕಟ್ ಮಾಡ್ಕೊತಾನ, ಅವನ ಮೂಳ ಅದನ್ನು ಕರ್ಕೊಂಡು ಅಡ್ಡಾಡ್ತಾಳಕ್ಕಿ, ಇನ್ನೊಬ್ರಿಗೆ ಹೆಸರು ಹೇಳ್ತಾಳ, ಇನ್ನೊಬ್ರಿಗೆ ಬುದ್ಧಿ ಹೇಳಕ್ಕಿ, ಆ ಮೂಳುಗಳು ಕರ್ಕೊಂಡು ಅಡ್ಡಾಡ್ತಾಳಂತ. ಹಂಗ ಇನ್ನು ಶರೀರನೇ ಒಂದು ಬದಲಾಯಿಸ್ಕೊಂಡ್ರೆ ನಮ್ದ್ರಲ್ಲಿ ಅದನ್ನು ಒಪ್ಕೊಳ್ತಾನೆ ಇದ್ದಿಲ್ಲ. ಈಗ ಜೋಗತಿ ಸಂಪ್ರದಾಯದಲ್ಲಿ ಏನೂ ಇಲ್ಲ, ಸರ್ಜರಿ ಆ ಥರದೆಲ್ಲ ಏನು ಮಾಡಿಸ್ಕೊಳ್ಳಲ್ಲ. ಇದೆ, ಹಂಗೆ ಮಾಡ್ತಾಯಿದ್ರು. ಅವ್ರು ಏನಾದರೂ ನಮ್ಮ ಮನೆಗೆ ಪೂಜೆ ದಿನ ಬಂದರು ಅಂದರೆ ನಮ್ಮ ಗುರುಗಳು ಅವ್ರನ್ನ ಹೊರಗೆ ಕುಂದಿರಿಸ್ತಾಯಿದ್ರು. ಪಡ್ಲಿಗೆ ತುಂಬಿಸಿ ಉದ್ದ ಹಾಕಿ 5 ಜನ ಜೋಗತಿಯರು ಊಟ ಮಾಡಿ ಅವ್ರ ಕೈ ತೊಳೆದ ಮೇಲೆ ಅವ್ರು ಒಳಗೆ ಬರಬೇಕು. ಆ ಪದ್ಧತಿಯನ್ನು ಅವ್ರು ನಡೆಸ್ಕೊಂಬಂದ್ರು. ಅವ್ರು ಇರೋ ತನಕ ಅವರು ಹೋದ್ಮೇಲೆ ನಾನು ಆ ಥರದ ಪದ್ಧತಿ ಏನು ಮಾಡಲ್ಲ. ಎಲ್ಲರೂ ನಮ್ಮವರೇ, ಎಲ್ಲ ಒಂದೇ, ನಾವು ಎಲ್ಲ ಒಂದೇ ಅಂತಂದು ನಾವೆಲ್ಲ ಹೊಂದಾಣ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಜೋಗತಿಯರು ಟ್ರಾನ್ಸ್ ಆಗ್ತಾರೆ, ಅಲ್ಲಿಗೆ ಬದಲಾವಣೆ ಮಾಡ್ಕೊತಾರೆ. ಬದಲಾವಣೆ ಆದವರು ಸಹ ಜೋಗತಿ ಸಂಪ್ರದಾಯಕ್ಕೆ ಬರ್ತಾ ಇದ್ದಾರೆ. ಇವಾಗ ಅವರು ಆಪ್ರೇಷನ್ ಮಾಡಿಸ್ಕೊಂಡು ಬದಲಾವಣೆಯಾಗಿ ಮತ್ತೆ ಮುತ್ತು ಕಟ್ಕೊಂಡು ಜೋಗತಿ ಆಗ್ತಾರೆ. ಜೋಗತಿ ಆದವರು ಮತ್ತೆ ಹೋಗಿ ಲಿಂಗ ಪರಿವರ್ತನೆ ಆಗಿ ಮತ್ತೊಂದು ಸಾರಿ ಬಂದು ಮತ್ತೊಂದು ಸಾರಿ ಮುತ್ತು ಕಟ್ಟಿಸ್ಕೊಳ್ತಾರೆ. ಈಗ ಅಲ್ಲಿ ಇಲ್ಲಿ ಹೋಗೋದು ಬರೋದು ಎರಡೂ ನಡೆದಿದೆ. ಈಗ ಮುತ್ತು ಕಟ್ಟಿಸ್ಕೊಳ್ಳೋದು ಅಂದರೆ ದೇವರಿಗೆ ಇವರನ್ನ ಸಮರ್ಪಣೆ ಮಾಡ್ಕೊಳ್ಳೋದು. ಓಕೆ, ಏನಾದರೂ ಇದಿರುತ್ತಾ, ಕಂಡೀಷನ್ಸ್ ಇರುತ್ತಾ? ಅಂದರೆ ಏನಾದರೂ ನಾನ್ ವೆಜ್ ತಿನ್ನಬಾರ್ದು? ನಾನ್ ವೆಜ್ ಅಂತ ಏನಿಲ್ಲ. ಮುತ್ತು ಕಟ್ಟಿದ ಮೇಲೆ ಒಂದು ಬೇವಿನ ಕಡ್ಡಿ ಸುಟ್ಟು ಅದು ಬೆಂಕಿ ಇರುವಾಗಲೇ ನಾಲ್ಗೆ ಮೇಲೆ ಸುಡ್ತಾರೆ.
ಬೆಂಕಿ ಅದು ಬೇವಿನ ಕಡ್ಡಿಯಿಂದ ಅದನ್ನು ಸುಡುವಾಗ ಹೇಳ್ತಾರೆ ಅವರು, ನೀನು ಊಟ ಮಾಡುವಾಗ ಯಾರಾದರೂ ವಿಜಲ್ ಹಾಕಿದರೆ ಊಟ ಮಾಡಬಾರ್ದು, ಕೈ ತೊಳಿಬೇಕು. ಅಂದರೆ ಊಟ ಮಾಡೋ ಟೈಮಲ್ಲಿ ನಾನು ಈಗ ನಾವಿಬ್ಬರು ಊಟ ಮಾಡ್ತಾ ಇದ್ದೀವಿ, ನೀನು ಮಾಮೂಲು ಮನುಷ್ಯ, ನಾನು ಜೋಗ್ತಿ, ಅಲ್ಲಿ ಯಾರೋ ವಿಜಲ್ ಹಾಕಿದ್ರಂದರೆ ನಾನು ಊಟ ಮಾಡಬಾರ್ದಂತೆ. ಯಾಕೆ? ಅದು ತಪ್ಪು ಅಂತೆ ವಿಜಲ್ ಹಾಕಿದರೆ. ಅಂದರೆ ಏನದ ಅರ್ಥ? ಏನೋ ಅದನ್ನು ಹೇಳ್ತಿದ್ದಿಲ್ಲ ಅವರು. ವಿಜಲ್ ಹಾಕಿದಾಗ ಊಟ ಮಾಡಬಾರ್ದು, ಕೈ ತೊಳೆದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡಬೇಕು. ಆಮೇಲೆ ಸದ್ದು ಕೇಳಿಸು ನಿಲ್ಲಿಸ್ಬಿಡ್ಬೇಕಾ? ನಿಲ್ಲಿಸ್ಬಿಡ್ಬೇಕು. ಆಮೇಲೆ ಊಟ ಮಾಡುವಾಗ ಯಾರಾದರೂ ಕಾಲಾಗಿನೂ ತಗೊಂಡು ಹೊಡಿತೀನಿ ಅಂತ ಬಾಯಿ ಬಿಟ್ಟು ಹೇಳ್ತಾರೆ, ಅದನ್ನು ಶಬ್ದ ಬಂತಂದ್ರೂ ಊಟ ಮಾಡಬಾರ್ದು. ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಊಟ ಮಾಡಬೇಕು. ನಾನು ಇದುವರೆಗೂ ಕಾಲಾಗಿನೂ ಕೆಸರಿಟ್ಟು ಕರೆಯೋದೇ ಇಲ್ಲ. ಈಗಲೂ ನಾನು ಕಾಲಾಗ ಹಾಕ್ಕೊಳ್ಳೋವೇ ಅಂತೀನಿ, ನಾನು ಅವನ್ನ ಬಾಯಿ ಬಿಟ್ಟು ಹೇಳೋದೇ ಇಲ್ಲ ನಾನು. ಅಂದರೆ ಯಾರ ಈಗ ಉದಾಹರಣೆಗೆ ಒಬ್ರು ಊಟ ಮಾಡೋ ಟೈಮಲ್ಲಿ ಈಗ ಚಪ್ಪಲಿ ಶೂ ಅಂತ ಪದ ಬಳಸಬಾರ್ದು. ಅದನ್ನೊಂದು ಹೇಳಿ ಒಂದ್ಸರಿ ಚುಟ್ಗಿ ಹಾಕ್ತಾರೆ. ಆಮೇಲೆ ಯಾರಾದರೂ ಬಿಸಿಲಾಗಿದ್ದರೆ ನೆರಳಿ ಕರಿಬೇಕು, ಹಸಿದು ಬಂದವರಿಗೆ ಅನ್ನ ಕೊಡಬೇಕು, ಬಾಯಾರಿ ಬಂದವರಿಗೆ ನೀರು ಕೊಡಬೇಕು. ಆಮೇಲೆ ನೀವು ಇರೋ ಏರಿಯಾದಲ್ಲಿ ಯಾರಾದರೂ ಸತ್ತರೆ ಅವತ್ತು ಇಡೀ ದಿನ ಊಟ ಮಾಡಬಾರ್ದು. ನಿಮ್ಮ ಏರಿಯಾಲಿ ಆ ಊರಲ್ಲಿ ಸತ್ತರೆ ತಕ್ಷಣ ಹಳ್ಳಿ ತುಂಬ ಗೊತ್ತಾಗ್ಬಿಡುತ್ತೆ, ಊಟ ಮಾಡಂಗಿಲ್ಲ. ಅದು ಶವ ಸಂಸ್ಕಾರ ಮುಗಿದು ಮನೆಗೆ ಬಂದ ಮೇಲೆ ಮತ್ತೆ ತಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಊಟ ಮಾಡಬೇಕು. ಅಥವಾ 2 ದಿನಗಟ್ಟಲೆ ಅದು ಇರುತ್ತೆ ಶವ ಅನ್ನೋದಾದರೆ ಆ ಊರನ್ನು ಬಿಟ್ಟು ಆ ಊರ ಗಡಿಯನ್ನು ದಾಟಿ ಬೇರೆ ಊರಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಊಟ ಮಾಡಿ ಮತ್ತೆ ಊರಿಗೆ ಬರಬೇಕು. ಮತ್ತು ಶವ ಸಂಸ್ಕಾರ ಆದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಊಟ ಮಾಡಬೇಕು. ಈ ಥರದ್ದನ್ನೆಲ್ಲ ಹೇಳಿ. ಅಲ್ಲ, ಈ ಸತ್ತಂತವರು ಸಂಬಂಧಿಕರಲ್ಲ, ನಾವು ಮುತ್ತು ಕಟ್ಟಿರ್ತೀವಲ್ಲ ಅದನ್ನು ಪಾಲಿಸ್ಬೇಕು. ಅಂದ್ರೆ ಊರೆಲ್ಲ ಅವ್ರು ನಮ್ಮ ಮಕ್ಕಳು ಅಂತ. ಊರವ್ರಿಗೆಲ್ಲ ನಾವು ತಾಯಿ ಇದ್ದಂಗೆ, ಊರಿನವ್ರಿಗೆ ಮಕ್ಕಳಿದ್ದಂಗೆ. ಅವ್ರಿಗೆ ನೋವಾಯ್ತಂದ್ರೆ ನಮಗೂ ನೋವಾದಂಗೆ, ನಮಗೆ ನೋವಾಯ್ತಂದ್ರೆ ಅವ್ರಿಗೆ ನೋವಾದಂಗೆ. ಆ ಒಂದು ವಿಚಾರದಿಂದ ಸತ್ರೆ ಯಾರು ಊಟ ಮಾಡೋಂಗಿಲ್ಲ. ಮತ್ತೆ ಹಳೆ ಕಾಲದಲ್ಲಿ ಇನ್ನೊಂದು ಪದ್ಧತಿ ಇತ್ತಂತಲ್ಲ ಮಂಗಳಮುಖಿ ವಿಚಾರದಲ್ಲಿ, ದಾಯಮ್ಮ ಕೈ ಅಂತ. ದಾನಮ್ಮ ಕೈ, ದಾಯಮ್ಮ ಏನದು ಏನು ದಾನಮ್ಮ? ದಾಯಮ್ಮ ಕೈ, ದಾಯಮ್ಮ ಅಂದರೆ ಈಗ ನನ್ನಂಥ ಒಬ್ಬ ಹಿರಿಯ ಮನುಷ್ಯಗಳೇ ಲಿಂಗಾಂಗಗಳನ್ನು ಕಟ್ ಮಾಡೋದು. ಅದು ಕಟ್ ಮಾಡಿಬಿಟ್ಟು ಆ ಜಾಗಕ್ಕೆ ಕಾಯಿಸಿರೋ ಎಣ್ಣೆಯನ್ನು ಉಗ್ತಾ ಇದ್ರಂತೆ. ಅದು ರಕ್ತ ನಿಲ್ಲೋ ತನಕ ಕಾಯಿಸಿರೋ ಎಣ್ಣೆನ ಶರೀರಕ್ಕೆ ಉಗ್ತಾ ಇದ್ರಂತೆ ಅವಾಗ. ಇವಾಗೆಲ್ಲ ಡಾಕ್ಟ್ರುಗಳೆಲ್ಲ ಮಾಡ್ತಾರೆ. ಇವಾಗ ಇಷ್ಟೆಲ್ಲ ಜೀವನದಲ್ಲಿ ಕಷ್ಟಗಳು ಅನುಭವಿಸ್ತೀರ, ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅಧ್ಯಾಯ ಶುರು ಆಗತ್ತೆ. ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಗತ್ತೆ. ಎಲ್ಲಿದ್ರಿ, ಏನು ಮಾಡ್ತಿದ್ರಿ ಅವಾಗ? ನಾನು ಅಧ್ಯಕ್ಷ ಆಗಿದ್ದೆ ಅವಾಗ. ಹೊನ್ನಾವರ ತಾಲೂಕಿನ ಕರ್ವ ಗ್ರಾಮದಲ್ಲಿ ಮಹಿಳಾ ತರಬೇತಿ ಶಿಬಿರಗಳನ್ನು ಮಾಡ್ತಿದ್ದೆ. ಜಾನಪದ ಕಲೆಗಳು ಅಳಿದು ಹೋಗ್ತಾ ಇದ್ದಾವೆ ಅನ್ನೋದಕ್ಕಿಂತ ಅಕಾಡೆಮಿ ಆದಾಗಿಂದನೂ ತರಬೇತಿ ಶಿಬಿರಗಳನ್ನು ಮಾಡ್ತಾಯಿದ್ದಾರೆ. ಎಲ್ಲ ಅಧ್ಯಕ್ಷರುಗಳು ಮಾಡಿದ್ದಾರೆ. ನಾನು ಸಹ ತರಬೇತಿ ಶಿಬಿರಗಳನ್ನು, ಮಹಿಳಾ ತರಬೇತಿ ಶಿಬಿರಗಳನ್ನು ಮಾಡ್ತಾಯಿದ್ದೆ. ಬೆಳಗ್ಗೆ ನಾನು ಸ್ಕೂಲಲ್ಲಿದ್ದೆ ಮಕ್ಕಳ ಜೊತೆಗೆ. ಬೆಳಗ್ಗೆ ಒಂದು 11 ಗಂಟೆ ಸುಮಾರು ಒಬ್ಬ ಹುಡುಗಿ ಫೋನ್ ಮಾಡಿದ್ಲು. आप मंजम्मा जोगती आई अंदಲು. ಹಾಂ ಅಂತಂದೆ. आपको कंग्रेचुलेशन क्यों ಅಂತಂದೆ ನಾನು. आपको पद्मश्री अवार्ड मिल गया ಅಂತಂದ್ಲು. मिल गया ಅಂದ್ಲಾಕಿ. ರಾಂಗ್ ನಂಬರ್ ಅಂತ ಇಟ್ಬಿಟ್ಟೆ ನಾನು. ಪದ್ಮಶ್ರೀ ಬಂದರೆ ರಾಂಗ್ ನಂಬರ್. ನನಗೆ ಯಾರು ಪದ್ಮಶ್ರೀ ಕೊಡ್ತಾರೆ? ನಾನೇನು ದೊಡ್ಡ ವಿಜ್ಞಾನಿ ಅಲ್ಲ, ನಾನು ಸಿನಿಮಾ ನಟನೂ ಅಲ್ಲ, ಸಿನಿಮಾ ನಟಿನೂ ಅಲ್ಲ, ನಾನು ದೊಡ್ಡ ಇಂಜಿನಿಯರ್ ಅಲ್ಲ, ನಾನು ಯಾವ ಸಿನಿಮಾ ಆ್ಯಕ್ಟ್ರ್ ಅಲ್ಲ, ಯಾವ ಭಾಷೆ ಸಿನಿಮಾ. ನನಗೆ ಯಾಕೆ ಪದ್ಮಶ್ರೀ ಕೊಡ್ತಾರೆ? ನಂಗೆ ಏನಿತ್ತಂದರೆ ನಂಗೆ ಯಾರೋ ತಮಾಷೆ ಮಾಡ್ತಾ ಇದ್ದಾರೆ ಅಂತ ನಾನು ಹಂಗಂದು ರಾಂಗ್ ನಂಬರ್ ಅಂತ ಕಟ್ ಮಾಡಿಬಿಟ್ಟೆ. ಆಮೇಲೆ ಮತ್ತೆ ಸಂಜೆ ಮತ್ತೆ ಒಂದು ಫೋನ್ ಬಂತು. ಸಂಜೆ ಮತ್ತೊಬ್ಬರು ಫೋನ್ ಮಾಡಿದರು ಅಲ್ಲಿಂದನೇ. ಒಬ್ಬ ಗಂಡ್ಮಗ ಫೋನ್ ಮಾಡ್ದ. ಅವ್ರು ನಿಧಾನವಾಗಿ, ನೀವು ಮಂಜಮ್ಮ ಜೋಗ್ತಿ, ಆಪ್ ಫೋಕು ಡಿಪಾರ್ಟ್ಮೆಂಟ್ ಪ್ರೆಸಿಡೆಂಟ್ ಅಂತ ಈ ಥರದ್ದೆಲ್ಲ ಹೇಳಿ, ಹೌದು ಊಜಿ ಅನ್ಕಂತ ಬಂದೆ. ಆಪ್ಕೋ ಕೇಂದ್ರ ಸರ್ಕಾರ से पद्मश्री अवार्ड मिली, इसके लिए आप ಇಂಗ್ಲೀಷ್ ಹಿಂದಿ ಬಯೋಡೇಟಾ ಬೇಜೋ ಅಂತಂದರು. ನನ್ನ ಹತ್ರ ಹಿಂದಿ ಇಲ್ಲ, ಇಂಗ್ಲೀಷ್ ಇಲ್ಲ ಅಂತ ನನ್ನ ಹತ್ರ. ಅವಾಗ ನಾನು ಆಯಿತು TKG ಅಂತ ಇಟ್ಟೆ. ನಾನು ತಕ್ಷಣ ನಮ್ಮ ರಿಜಿಸ್ಟರಿಗೆ ಫೋನ್ ಮಾಡಿದೆ. ನಮ್ರತಾ ಅಂತಿದ್ದರು.
ರಿಜಿಸ್ಟರಿಗೆ ಫೋನ್ ಮಾಡಿ ಅಮ್ಮ ಹೇಳ್ರಿ ಅಂದರು. ಹಿಂಗೆ ಅಮ್ಮ ಡೆಲ್ಲಿಯಿಂದ ಒಂದು ಫೋನ್ ಬಂದಿತ್ತು, ನಿಮಗೆ ಪದ್ಮಶ್ರೀ ಬಂದಿದೆ ಅಂತ ಹೇಳಿದರು. ಇಂಗ್ಲೀಷ್ನಾಗೆ ಬಯೋಡಾಟಾ ಕಳಿಸ್ಬೇಕಂತೆ ಅಂದರು. ಹೌದೇನಮ್ಮ, ನಮಗಿನ್ನೂ ಏನು ಮೇಲ್ ಬಂದಿಲ್ಲ. ಅವ್ರಿಗೂ ನಂಬಕ್ಕಾಗಿಲ್ಲ. ಮೇಲ್ ಬಂದರೆ ನಾನು ಮಾತಾಡ್ತೀನಮ್ಮ ಅಂದರು. ನನ್ನ ಹತ್ರ ಮಾತಾಡುವಾಗಲೇ ಮೇಲ್ ಬಂದುಬಿಟ್ಟಿದೆ ಅವ್ರಿಗೆ. ಆಮೇಲೆ ಅಮ್ಮ ಮೇಲ್ ಬಂತು, ನಾನು ಕಳಿಸ್ಕೊಡ್ತೀನಿ ಅಂತ ಪಾಪ ಅವರೇ ಕಷ್ಟಪಟ್ಟು ಇಂಗ್ಲೀಷ್ನಾಗೆಲ್ಲ ರೆಡಿ ಮಾಡಿ ಕಳಿಸಿದ್ರು. ಆಮೇಲೆ ನಾನು ಹೋಗಿ ಈ ನಾಳೆ ಒಂದು ದಿನ ಬಿಟ್ಟು ಮತ್ತೊಂದು ದಿನ ವೈಟ್ ಪೇಟಿ ಕೊಟ್ಟಬೇಕಾಗಿತ್ತು. ರೂಮ್ ಒಳಗೆ ಇವತ್ತು ಒಗೆದಾಕಿದರೆ 2 ದಿನಕ್ಕೆ ಅದು ಒಣಗುತ್ತೆ ಅಂತ ನಾನು ಬರೀ ಒಂದು ಕುಡ್ತಾ ಹಾಕ್ಕೊಂಡು ಲಂಗದ ಮೇಲೆ ಕೆಳಗೆ ಕುಂದ್ರೆ ಕಾಲು ನೋವು, ಹಿಂಗೆ ಲೆಟ್ರಿನ್ದು ಇದಿರುತ್ತಲ್ಲ, ಕಮೋಡ್ ಇರುತ್ತಲ್ಲ, ಆ ಕಮೋಡ್ ಮೇಲೆ ಕುಂತು ಹಿಂಗೆ ಬಗ್ಗೆ ಕುಗ್ತಾ ಇದೀನಿ. ಫೋನ್ ರಿಂಗ್ ಆಗ್ತೈತಿ. ವಿಚಿತ್ರ, ಜನಗಳು ಫೋನ್ ಎತ್ತಿಲ್ಲ ಅಂದರೆ ಗೊತ್ತಾಗಿಲ್ಲ ಏನು ಬ್ಯುಸಿ ಇದಾರಂತ ಅಂತಂದು ಅರ್ಧಂಬರ್ಧ ಕೈ ತೊಳ್ಕೊಂಡು ಬಂದು ಫೋನ್ ರಿಸೀವ್ ಮಾಡಿದೆ. ಅತ್ತಾಗ ಅವ್ರು ಬರೀ ಎಷ್ಟು ಮಿಸ್ ಕಾಲ್ಗಳು. ನಾನು ಬರೀ ಅವತ್ತು ಪೇಟಿ ಕೋಟ್ ಮೇಲೆ ಮಧ್ಯರಾತ್ರಿ ತನಕ ಮಾತಾಡಿದ್ನಿ. ಅದು ಲಂಗನೂ ಒಗೆದಾಕ್ಲಿಲ್ಲ, ಏನಿಲ್ಲ. ನಾನು ಬಟ್ಟೆ ಉಟ್ಕೊಂಡಿಲ್ಲ, ಪೇಟಿ ಕೋಟ್ ಮೇಲೆ ಮನ್ಸಿಗೆ ಕುತ್ಕೊಂಡು ಮಾತಾಡ್ತೀನಿ. ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಆಗೇ ಬಿಡ್ತು, ನಂದು ಕೀಪ್ಯಾಡ್ ಸೆಟ್ಟು ಸ್ವಿಚ್ ಆಫ್ ಆಗ್ಬಿಡ್ತು. ಆಮೇಲೆ ನೋಡೋಣ ಅಂತಂದು ಸ್ಮಾರ್ಟ್ಫೋನ್ ಕೈಗೆ ತೊಗೊಂಡೆ. ನಾನು ಮಾತಾಡೋಕ್ಕೆ ಅದು ವಾಟ್ಸಪ್ಪು ಫೇಸ್ಬುಕ್ ಅದನ್ನು ಮಾಡ್ಕೊಂಡಿದ್ದೆ ನಾನು. ಅದು ನಾನು ಮಾಡ್ತೀನಿ, ಸಿಕ್ಕಾಬಟ್ಟೆ ಮೆಸೇಜ್ಗಳು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ. ಇಡೀ ಬೆಳ್ಳು ಕರಿಯೋ ತನಕ ವಾಟ್ಸಪ್ನಾಗಿದ್ದವರಿಗೆ ರಿಪ್ಲೈ ಮಾಡಿದ್ದೀನಿ, ಬೆಳ್ಳಕರಿಯೋ ತನಕ ರಿಪ್ಲೈ ಮಾಡಿದ್ದೀನಿ. ಫೇಸ್ಬುಕ್ಕು ನೋಡಿದ್ದು 2 ತಿಂಗಳಾದಮೇಲೆ, ಪದ್ಮಶ್ರೀ ಬಂದು 2 ತಿಂಗಳಾದಮೇಲೆ ಫೇಸ್ಬುಕ್ಕಲ್ಲಿ ನೋಡಿದ್ರು. ಅಷ್ಟು ಜನ ಮೆಸೇಜ್ಗಳು ಮಾಡಿದ್ರು. ಏನು ಮಾತಾಡಿ ಇದೆಲ್ಲ ನೋವು ಬಂದು ಹೋಗ್ಬಿಟ್ಟಿತ್ತು. ಆಮೇಲೆ ಮಲಗಲೇ ಇಲ್ಲ. ಆಮೇಲೆ ಬೆಳಗ್ಗೆ ಮೀಡಿಯಾದವರೆಲ್ಲ ಅಲ್ಲಿಗೆ ಬಂದರು. ಆಮೇಲೆ ಆಯಿತು, ಎಲ್ಲ ಕಡೆ ಸನ್ಮಾನಗಳು ಭರ್ಜರಿ. 1 ವರ್ಷದ ತನಕ ಪದ್ಮಶ್ರೀ ಮಂಜಮ್ಮ ನನಗಿನ್ನೂ ಪದ್ಮಶ್ರೀ ಕೊಟ್ಟೇ ಇಲ್ಲ. ಪದ್ಮಶ್ರೀ ಮಂಜಮ್ಮ ಅಂತ ಏನಂತ ಬರೀ ಸನ್ಮಾನಗಳು ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಜನ ಎಲ್ಲ ಕೇಳಕ್ಕೆ ನಿಂತರು, ಮಂಜಮ್ಮ ಯಾವಾಗ ಕೊಡ್ತಾರ ಪದ್ಮಶ್ರೀ, ಯಾವಾಗ? ಯಾರಿಗೆ ಗೊತ್ತೈತವ ಮಾರಾಯ, ಕೊಡ್ಲಿ ಬಿಡ್ಲಿ, ಕೊಟ್ಟಂಗೆ ಆಗಿಬಿಟ್ಟೈತಿ ಈಗಲೇ. ಎಲ್ಲ ಕಡೆ ಪದ್ಮಶ್ರೀ ಮಂಜಮ್ಮ ಅಂತ ಅನ್ನಕತ್ಬಿಟ್ರ. ಕೊರೋನಾ ಇತ್ತಲ್ಲ, ಅವ್ರಿಗೂ ಕೊಡ್ಲಿ ಬಿಡ್ಲಪ್ಪ, ನನ್ನ ಹೆಸರಿಗೆ ಪದ್ಮಶ್ರೀ ಸೇರ್ಕೊಂಡ್ಬಿಟ್ಟೈತಿ ಅಂತ. ಆಮೇಲೆ ಒಂದು ದಿವಸ ಅಲ್ಲಿಂದ ಫೋನ್ ಬಂತು, ಮೇಲ್ ಬಂತು. ಅಷ್ಟೊತ್ತಿಗೆ ವಿಕ್ರಮ್ ಪೂರ್ತಿ ಹತ್ರದವನಾಗಿದ್ದ ನನ್ನ ಜೊತೆ. ಆಮೇಲೆ ವಿಕ್ರಮ್ಗೆ ಹೇಳಿದ್ವಿ. ವಿಕ್ರಮ, ನಾನು, ಪ್ರಕಾಶು ಅಲ್ಲಿಗೆ ಹೋದ್ವಿ. ವಿಕ್ರಮ್ ಅಂದರೆ ಜೋಗ್ತಿ ಮಂಜಮ್ಮ ಅವರ ದತ್ತು ಮಗ, ದತ್ತು ಪುತ್ರ, ದೇವ್ರು ಕೊಟ್ಟ ಮಗ. ದತ್ತು ತಗೊಂಡಿಲ್ಲಪ್ಪ ನಾನು, ದೇವ್ರು ಕೊಟ್ಟ ಮಗ. ಮಗನಿಗಿಂತ ಹೆಚ್ಚು ಅವನು. ಅವನಿಗೆ ನನಗೂ ವಿಷಯ ಎಲ್ಲ ಹೇಳ್ತು. ಆಮೇಲೆ ಅಮ್ಮ ನಾನು ಬರ್ತೀನಿ ಅಂದ. ಪ್ರಕಾಶು ನಂಗೆ ಹಿಂದಿ ಇಂಗ್ಲೀಷ್ ಬರೋಂಗಿಲ್ಲ ಅಂದ್ರೆ ನಾನು ಇರ್ತೀನಮ್ಮ ಅಂತ. ಮತ್ತು ನಾವು 3 ಜನ ಹೋದ್ವಿ. ಅದೇ ಇಡ್ಲಿ ವಿಚಾರ ಹೇಳಿದ್ನಲ್ಲ, ಅದೆಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಏರ್ಪೋರ್ಟಿಗೆ ಹೋದ ತಕ್ಷಣವೇ ಕೊರೋನಾ ಟೆಸ್ಟ್ ಮಾಡಿಸ್ಬೇಕು. ನಾನು ಎಂದೂ ಕೊರೋನಾ ಟೆಸ್ಟ್ ಮಾಡಿಸಿಲ್ಲ. ನನ್ನ ಅಕಾಡೆಮಿ, ನಾನು ಆನ್ಲೈನ್ ಕಾರ್ಯಕ್ರಮ ಮಾಡಿಲ್ಲ, ಆಫ್ಲೈನ್ ಕಾರ್ಯಕ್ರಮಗಳೇ ಜಾಸ್ತಿ ಮಾಡಿರೋದು. ಸರ್ಕಾರ 50 ಜನ ಇಟ್ಕೊಂಡು ಮಾಡ್ರಿ ಅಂದರೆ ನಾನು 50 ಜನ ಇಟ್ಕೊಂಡು ಕಾರ್ಯಕ್ರಮ ಮಾಡಿಬಿಡ್ತಿದ್ದೆ. ಕಲಾವಿದರಿಗೆ ಏನೇನು ಕೊಡಬೇಕು, ಅದು ಏನೇನು ಮುಟ್ಟಿಸ್ಬೇಕು ಅದನ್ನು ಮುಟ್ಟಿಸ್ಬಿಡ್ತಿದ್ದೆ. ನನಗೆ ಭಯ ಇದ್ದಿಲ್ಲ. ನಾನು ಬೆಳಗ್ಗೆ ವಾಕ್ ಹೋಗಿ ಬಂದ ತಕ್ಷಣವೇ ನಾನು ಅಂಗಡಿಗೆ ಹೋಗಿ, ಅವಾಗೆಲ್ಲ ಬೇಲೆ ಹಾಕ್ಬಿಡೋರು ಸುತ್ತ. ವಾಕ್ ಹೋಗಿ ಬಂದ ತಕ್ಷಣವೇ ಕೊರೋನಾ ಬಂದಿರೋರ ಮನೆಗೆ ಹಾಲು, ಬ್ರೆಡ್ಡು, ಬಿಸ್ಕತ್ತು, ಸಕ್ಕರೆ ಏನು ಬೇಕದು ಅವ್ರ ಕೈಯಲ್ಲೇ ಕೊಟ್ಟು ಬಂದುಬಿಡ್ತಿದ್ದು. ಹೋಗಿ ಅಲ್ಲೆಲ್ಲ ಹೋದವ್ರು ಬೇಲಿ ಮೇಲೆ ಇಟ್ಟು ಬರ್ತಿದ್ರು, ನಾನು ಅವ್ರ ಕೈಯಲ್ಲೇ ಕೊಟ್ಟು ಬರ್ತಿದ್ದೆ. ಅವರೆಲ್ಲ ಮತ್ತೆ ಪೊಲೀಸರಿಗೆ ಫೋನ್ ಮಾಡಿದೆ, ಮಂಜಮ್ಮವ್ರು ಬಂದು ಹಿಂಗೆ ಅವ್ರ ಕೈಯಾಗ ಕೊಟ್ಟು ಹೋಗ್ತಾರೆ ರೀ, ಅವರೆಲ್ಲ ಕಡೆ ಓಡಾಡ್ತಿರ್ತಾರೆ, ಮತ್ತು ಕೊರೋನಾ ಎಲ್ಲರಿಗೂ ಅಂಟಿಸ್ಬಿಡ್ತಾರೆ. ಪೊಲೀಸರು ಮತ್ತೆ ನಂಗೆ ಫೋನ್ ಮಾಡೋದು, ಏನಮ್ಮ ನೀವು ಹಿಂಗೆ ಮಾಡ್ತೀರಂತೆ. ಇಲ್ಲಪ್ಪ, ನನಗಂತೂ ಭಯ ಇಲ್ಲ, ನನಗೇನು ಭಯ ಇಲ್ಲ, ನಾನಿರೋದೇ ಒಬ್ಬಕ್ಕೆ, ಹಿಂದಿಲ್ಲ ಮುಂದಿಲ್ಲ, ನಾನು ಕೈಯಾಗೆ ಕೊಟ್ಟು ಬರ್ತೀನಿ, ನನಗೆ ಬಂದರೆ ಬರಲಿ ಹೇಳು. ಹಂಗೆ ನಂಬಿದವರು ಕೆಡಲಿಲ್ಲ, ಅಪನಂಬಿಕೆ ಮಾಡಿದವರು ಉಳಿಲಿಲ್ಲ ಅಂತ. ನಂಬಿಕೆ ಮುಖ್ಯ, ವಿಶ್ವಾಸ ಮುಖ್ಯ. ನನಗೆ ಬರುತ್ತೆ ಅಂದರೆ ಅದು ಖಂಡಿತ ಬರುತ್ತೆ. ಅದು ನನಗೆ ಬರಲ್ಲ ಅಂದರೆ ಅದು ಖಂಡಿತ ನನಗೆ ಬರಲ್ಲ. ಮನಸ್ಸಿನಂತೆ ಮಹಾದೇವ, ದೇವಸ್ಥಾನದಲ್ಲಿಲ್ಲ, ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ನಮ್ಮ ಮನಸ್ಸಿನಂತೆ ಮಹಾದೇವ. ಹಂಗೆ ಬದುಕಿದವಳು ನಾನು. ಇನ್ನು ಕೊರೋನಾಕ್ಕೆ ಬದುಕ್ತೀನ, ಹೆದರ್ತೀನ. ಹಂಗಾಗಿ ನಾನು ಟೆಸ್ಟೇ ಮಾಡಿಸ್ಕೊಂಡಿದ್ದಿಲ್ಲ. ಯಾರ್ಯಾರೋ ಎಲ್ಲೆಲ್ಲೋ ಹೋಗ್ಬಂದು ಟೆಸ್ಟ್ ನಾನು ಯಾರು ಟೆಸ್ಟ್ ಅಲ್ಲಿ ಡೆಲ್ಲಿಗೆ ಹೋಗ್ಬೇಕಾದ್ರೆ ಟೆಸ್ಟ್ ಮಾಡಿಸ್ಬೇಕಲ್ಲ, ಅಲ್ಲಿ ರಿಪೋರ್ಟ್ ಕೊಡ್ಬೇಕಂತ ಅಲ್ಲಿ ಡೆಲ್ಲಿಯಾಗ. ಆಮೇಲೆ ವಿಕ್ರಮ್ ಏನೋ ಒಂದು 8 ಸರಿ ಮಾಡಿಸಿದ್ನೇನು ಅಷ್ಟೊತ್ತಿಗೆ. ನಾನು ಹೋದೆ, ಮೂಗ್ನಾಗೆಲ್ಲ ಕಡ್ಡಿ ಹಾಕಿ ತಿರುವಾಡಿ, ಗಟ್ಲದಾಗೆಲ್ಲ ಕಡ್ಡಿ ಹಾಕಿ ತಿರುವಾಡಿ, ನನಗೆ ಜೀವ ಡಬ ಎಲ್ಲಿ
ಕೊರೋನಾ ಐತಂತ ಬಂದು ಪಾಸಿಟಿವ್ ಅಂತ ಬಂದ್ಬಿಡುತ್ತೋ, ಇಲ್ಲಿ ಪದ್ಮಶ್ರೀ ಇಸ್ಕೊಳ್ದಂಗೆ ವಾಪಸ್ ಬಂದ್ಬಿಡ್ತೀನೋ, ಎಲ್ಲಿ ಅಲ್ಲೇ ಕ್ವಾರಂಟೈನ್ನಾಗ ಹಾಕ್ಬಿಡ್ತಾರೋ, ಏನೇನೋ ಕಲ್ಪನೆಗಳು. ನಾವು ಅಲ್ಲಿಗೆ ಹೋಗೋದ್ರಾಗೆ ಮೆಸೇಜ್ ಬಂತು, 3ವರೆಗೂ ನೆಗೆಟಿವ್ ಅಂತಲೇ ಬಂತು, ಪಾಸಿಟಿವ್ ಅಂತೇನೋ ಇದಾಗಲಿಲ್ಲ. ಆಮೇಲೆ ಮುಗಿಸ್ಕೊಂಡ್ವಿ, ಡೆಲ್ಲಿಗೆ ಹೋದ್ವಿ, ಅಶೋಕ ಹೋಟೆಲಿಗೆ ಹೋದ್ವಿ, ಹೋಟ್ಲಲ್ಲಿ ಉಳ್ಕೊಂಡ್ವಿ. ಇವತ್ತು ಪುಣ್ಯಾತ್ಮ ಸ್ನಾನ ಮಾಡಿ ಇವರೆಲ್ಲ ಹೊರಗಡೆ ಹೋದರು, ನಾನು ಹೋದೆ. ಅಲ್ಲಿ ಒಂದು ಬಕೆಟ್ ಇಲ್ಲ, ಒಂದು ಜಗ್ ಇಲ್ಲ, ಸ್ನಾನ ಮಾಡೋದೇ ಗೊತ್ತಿಲ್ಲ ನನಗೆ. ಹೆಂಗೆ ಸ್ನಾನ ಮಾಡ್ಬೇಕಂತ ಗೊತ್ತಿಲ್ಲ. ಅವನ್ನೆಲ್ಲ ಸಿನಿಮಾದಾಗ ನೋಡಿರೋದು, ನಾವು ನಿಜವಾಗೂ ನೋಡೇ ಇಲ್ಲ. ಇವು ನೀರು ಎಲ್ಲಿ ಬರ್ತಾವೆ ಏನಾರ. ಮತ್ತು ವಿಕ್ರಮ್ ಫೋನ್ ಮಾಡೋದು, ಇಲ್ಲಮ್ಮ ಅಲ್ಲಿ ನೀರು ಬರ್ತಾವೆ, ಇಲ್ಲಿ ಬಕೆಟು ಅವೆಲ್ಲ ಇರೋಂಗಿಲ್ಲ, ದೊಡ್ಡದು ಇದು ಆಮೇಲಿಂದ ಬರ್ತಾವೆ, ಹಿಂಗೆ ಸ್ನಾನ ಮಾಡಿ ಬರ್ರಿ ಅಂತಂದು. ಆವಾಗ ಹೋಗಿ ಬಟ್ಟೆ ಬಿಚ್ಚತ್ನಿ, ಅವು ಇಷ್ಟಿಷ್ಟೇ ಬಾಟ್ಲಿ ಶಾಂಪು ಸೋಪು ಇಟ್ಟಾರ. ಅಕ್ಷರಗಳು ನೋಡಿದ್ರೆ ಕಣ್ಣಿಗೆ ಕಾಣುವಲ್ಲು. ಅವು ಒಂದು 7-8 ನಮೂನೆ ಇಟ್ಬಿಟ್ರೆ, ಯಾವ್ದಾನೆ ಎಲ್ಲಿಗೆ ಹಚ್ಕೊಂಬಿಟ್ರೆ ಏನಾರು ಆಗ್ಬಿಟ್ರೆ ಏನು ಮಾಡ್ಬೇಕು? ಪದ್ಮಶ್ರೀ ತಗೊಳ್ಳೋರು ಯಾರು? ಇದ್ರ ಸವಾಸನೆ ಬೇಡ ಅಂತೀವಿ. ಇಷ್ಟನ್ನು ದಬ್ಬಿ ನಾನು ಬ್ಯಾಗ್ನಾಗ ಹೋಗಿ ಸೋಪು ಶಾಂಪು ತಗೊಂಡು ಸ್ನಾನ ಮಾಡಿ ರೆಡಿ ಆದೆ. ನನಗೆ ಹೂವು ಬೇಕು ಮುಡ್ಕೊಳ್ಳೋಕ್ಕೆ, ಪದ್ಮಶ್ರೀ ತಗೊಳಕ್ಕೆ ಹೋಗೋಕೆ ಹೂವು ಬೇಕು. ಅಲ್ಲೆಲ್ಲಿ ಹೂವು ಸಿಗ್ತಾ ಇಲ್ಲಪ್ಪ. ಸುಮಾರು ಒಂದು 37 ಕಿಲೋಮೀಟ್ರ್ ಹೋಗಿದ್ದಾರೆ ಇವರು ಹೂವು ತಗೊಂಬರಕ್ಕೆ. ಅದು ಯಾವುದೋ ದೊಡ್ಡ ದೇವಸ್ಥಾನದ ಹತ್ರ. ಅಲ್ಲಿ ಹೋಗಿ ಎಷ್ಟು 350 ರೂಪಾಯಿನ 400 ರೂಪಾಯಿನ ಕೊಟ್ಟು ಇಷ್ಟು ಮಲಗಿ ಹೂವು ಅಂತ ತಂದರೆ, ಅದು ವಾಸನೆ ಇಲ್ಲ ಏನಿಲ್ಲ, ವಾಸನೆ ಮಲಗಿ ಹೂವಲ್ಲ, ಸುಮ್ಮನೆ ಅದು ಹೂವಿನ ಥರ ಕಾಣುತ್ತೆ, ಅದು ಗಿಡದಲ್ಲಿ ಬಿಟ್ಟಿರೋದು. ಅಂದರೆ ಆ ಹೂವು ತಂದು ಕೊಟ್ಟರೆ ಅದನ್ನು ಮುಡ್ಕೊಂಡು ಹೋದ್ವಿ. ಅಲ್ಲಿ ಹೂವನೇ ಸಿಗಲಿಲ್ಲ, ಮುಡ್ಕೊಳ್ಳೋರು ಇಲ್ಲ ಅಲ್ಲಿ, ಒಬ್ಬರನ್ನೂ ನೋಡಲೇ ಇಲ್ಲ ನಾನು. ಆಮೇಲೆ ಅಲ್ಲಿ ಹೋದ್ವಿ, ಪ್ರಶಸ್ತಿ ತಾಣಕ್ಕೆ ಕೂತ್ಕೊಂಡ್ವಿ. ಅದಕ್ಕೂ ಮುಂಚೆ ಒಂದಿನ ಹಿಂಗೆ ಹೋಗ್ಬೇಕು, ಹಿಂಗೆ ಬರಬೇಕು ಅಂತ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು. ಅಲ್ಲಿಗೆ ಹೋಗಿರ್ತಾರೆ? ಅಲ್ಲಿಗೆ ಹೋಗಿರ್ತೀವಿ. ಅಲ್ಲಿ ಹೋಗಿ ಬರೋದು ಇಸ್ಕೊಳ್ಳೋದು ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು. ಆಮೇಲೆ ಪದ್ಮಶ್ರೀ ತೊಗೊಳಕ್ಕೆ ಹೋದ್ವಿ, ಕೂತ್ಕೊಂಡ್ವಿ. 3 ದಿನದಿಂದ ಕಾರ್ಯಕ್ರಮ ನಡೀತಾ ಇದೆ. 2 ವರ್ಷದ ಕೊಡ್ತಾ ಇದ್ದಾರೆ. 3 ದಿನದಿಂದ ರಾಮನಾಥ್ ಕೋವಿಂದ್ ಅವರು ಎದ್ದೊಳೋದು ಕುಂದ್ರೋದು ಪ್ರತಿಯೊಬ್ಬರಿಗೆ ಹಂಗೆ ಮಾಡಿ. ಮನುಷ್ಯ ಇಷ್ಟೊಂದು ಮಾಡ್ತಾನೆ, ಎಷ್ಟು ದೃಷ್ಟಿ ಆಗೈತೇನೋ. ನಾವೆಲ್ಲ ನಾಟಕ ಆಡಿ ಬಂದರೆ, ನೃತ್ಯ ಮಾಡಿ ಬಂದರೆ, ನಮ್ಮಮ್ಮ ನಮಗೆ ದೃಷ್ಟಿ ತೆಗಿತಾ ಇದ್ಲು, ನಮ್ಮ ಕಣ್ಣು ದೃಷ್ಟಿ ಆಗೈತೆ ಅಂತಂದು ನಾನು ಅದರಂಗೆ ದೃಷ್ಟಿ ತೆಗಿಬೇಕಂತ ರಾಮನಾಥ್ ಕೋವಿಂದ್ ಅವರಿಗೆ ಎಡಗೈಯಿಂದ ಒಂದು ಸರಿ ಹಿಂಗಂದೆ. ಅವರು ಎಡಗಾಲ ಹಿಂದಕ್ಕೆ ಇಟ್ಟಾರೆ, ನೋಡ್ರಿ ಒಂದ್ಸಲ ಟೆಸ್ಟ್ ಪರೀಕ್ಷೆ ಮಾಡಿರಿ. ಏ ಕ್ಯಾ ಹೈ ಅಂದರು. आप 3 दिन में कार्यक्रम में इसके लिए आपको नज़र हो गया, मैं नज़र निकाಯಿ ಅಂದೆ. ಶುಕ್ರಿಯಾ ಟೀಕ್ ಹೈ ಅಂತಂದು ಆಮೇಲೆ ಅದು ಪದ್ಮಶ್ರೀ ತಗೊಂಡು ಹೊರಗೆ ಬಂದ್ವಿ. ಏನು ಮೀಡಿಯಾದವರು ಫುಲ್ ವೈರಲ್, ತುಂಬ ವೈರಲ್. ಆ ರೋಡ್ನಾಗ ನಿಂತ್ಕೊಂಡೆ ಇಂಟರ್ವ್ಯೂ ಮಾಡ್ತಾರೆ. ಅವ್ರು ನೋಡಿದ್ರೆ ಹೋಟೆಲ್ ಒಳಗೆ ಬಿಡ್ತಾ ಇಲ್ಲ ಮೀಡಿಯಾದವ್ರನ್ನ. ಏನು ಅಲ್ಲಿಗೆ ಬರ್ರಿ ಇಲ್ಲಿಗೆ ಬರ್ರಿ ಅಂತ. ಪಾಪ ವಿಕ್ರಮ್ ನನ್ನ ಕರ್ಕೊಂಡು ಎಲ್ಲ ಕಡೆ ಓಡಾಡಿ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಇಲ್ಲಿಗೆ. ಆಮೇಲೆ ದೇಶದ ಪ್ರಧಾನಿಗಳು ಮೋದಿ ಅವ್ರನ್ನ ಭೇಟಿ ಆದ್ವಿ. ಮೋದಿ ಅವ್ರನ್ನ ಅಲ್ಲಿ ಪದ್ಮಶ್ರೀ ತಗೊಂಡವ್ರನ್ನೆಲ್ಲ ಭೇಟಿ ಆಗೋದಕ್ಕೆ ಅವಕಾಶ ಮಾಡಿದ್ರು. ಅಂದರೆ ಒಂದು ಲೈನು ಪದ್ಮಶ್ರೀ ತಗೊಂಡಿರೋರು, ಒಂದು ಲೈನು ಅವ್ರ ಹಿಂದೆ ಬಂದಿರೋರು, ಫ್ಯಾಮಿಲಿ ಬಂದಿರೋರನ್ನ ನಿಂದ್ರಿಸಿರ್ತಾರೆ. ಅವರೆಲ್ಲರೂ ಅಮಿತ್ ಶಾ, ನರೇಂದ್ರ ಮೋದಿಯವರು ಎಲ್ಲರನ್ನೂ ಮಾತಾಡ್ಸ್ಕೊಂತ ಬರ್ತಾರೆ. ನನಗೆ ಅವಾಗ ನರೇಂದ್ರ ಮೋದಿಯವರು ಆಪ್ ಏಕೇಲಿ ಕರ್ತಿ ಡ್ಯಾನ್ಸ್ ಅಂತ ಕೇಳಿದ್ರು. ನನಗೆ ಆಶ್ಚರ್ಯ ಆಗ್ಬಿಡ್ತು. ಅಭಿ ಆಪ್ ಏಕೇಲಿ ಕರ್ತಿ ಡ್ಯಾನ್ಸ್ ಅಂದರೆ ಸುಮಾರು 30-35 ವರ್ಷದ ಕೆಳಗಿನ ವಿಡಿಯೋ ನೋಡಿದಾನ ಈ ಮನುಷ್ಯ. ಅವಾಗ ನಾನು ಒಬ್ಬಳೇ ಮಾಡ್ತಿದ್ದೆ. ಅವಾಗ ಜೋಗ್ತಿನ ನೃತ್ಯ ಯಾರು ಮಾಡ್ತಿದ್ದಿಲ್ಲ. ಅದು ಜಾತ್ರೆಗಳಲ್ಲಿ, ಪರಿಚಯಗಳಲ್ಲಿ, ಹಳ್ಳಿಗಳಲ್ಲಿ, ಮನೆಗಳ ಮುಂದೆ ಮಾಡ್ತಕ್ಕಂಥ ನೃತ್ಯವನ್ನು ವೇದಿಕೆ ಮೇಲೆ ನಾನು ಒಬ್ಬಳೇ ತಂದಿದ್ದು. ವೇದಿಕೆ ಮೇಲೆ ಮಾಡೋದನ್ನು ಈ ಮನುಷ್ಯ ನೋಡಿದ್ನ ಅವಾಗ. ಆಪ ಅಭಿ ಏಕೇಲಿ ಕರ್ತಿ ಕ್ಯಾ ಡ್ಯಾನ್ಸ್ ಅಂತಂದ್ರೆ, ಇಲ್ಲ ನೈ ಜಿ ಅಭಿ ಸ್ಕೂಲ್ ಸ್ಟೂಡೆಂಟ್ಸ್ಗೂ ಸಿಕ್ಕಾಯಿ, हमारे लोग को सिखाए, लड़कों को सिखाए, बहुत आदमी करता अभी. ಓ ಶುಕ್ರಿಯಾ ಅಂತ ಹೇಳಿ ಮುಂದೆ ಹೋದರು. ವಿಕ್ರಮನ್ ಮಾತಾಡಿಸಿದ್ರು. ಆಮೇಲೆ ನಾವು ವಾಪಸ್ ಬಂದ್ವಿ ಇಲ್ಲಿಗೆ. ಆಮೇಲೆ ಒಂದು ನೀವು ಟ್ರಾವೆಲ್ ಮಾಡ್ತು ಒಂದು ಸಾರಿ ನೀವು ಬಸ್ಸಲ್ಲೆಲ್ಲ ಹೋಗುವಂಥ ಟೈಮಲ್ಲಿ, ಈಗ ಬಸ್ ಹತ್ತದ ಮೇಲೆ ಆಗಿವಿ ಅಥವಾ ಬಸ್ಸಲ್ಲಿ ನಿಮ್ಮ ಪಕ್ಕ ಕೂತ್ಕೊಳ್ಳೋಕ್ಕೂ ಹಿಂಜರಿದಂಥ ಜನ ಪದ್ಮಶ್ರೀ ಆದ ತಕ್ಷಣ ಅವ್ರು ನಿಮ್ಮನ್ನು ನೋಡಿದಂಥ ರೀತಿನೇ ಬದಲಾಗಿ. ಅಯ್ಯೋ ಅದಂತೂ ವಿಪರೀತ. ಅದು ನಾವು ಬಸ್ಗಳಲ್ಲಿ ಹೋಗಿ ಕುತ್ಕೊಂಡಾಗ ಇದು ಸೀಟ್ ಖಾಲಿ ಐತೆ ಅಂದರೆ ಒಬ್ಬರು ಯಾರೂ ಬಂದು ಕುಂದಿರ್ತಿದ್ದಿಲ್ಲ. ಇವಾಗ್ನವ್ರಿಗೆ ಏನು ತೊಂದರೆ ಇಲ್ಲ ರಾಜೇಶ್, ಆರಾಮಾಗಿ ಜೀವನ ಮಾಡ್ತಾರೆ. ಇವಾಗ ಏನು ರೀತಿಯಲ್ಲಿ ಹಿಂಗೆ ಆರಾಮಾಗಿ ಜೀವನ ಮಾಡ್ತಾರೆ. ಹಜಾರು ನಮಗಂತೂ ತುಂಬ ಕಷ್ಟ. ಹೋಗಿ ಇವತ್ತು ಚೇರ್ ಮೇಲೆ ಒಬ್ಬರು ಬಂದು ಕುಂದಿರ್ತಿದ್ದಿಲ್ಲ. ಖಾಲಿ ಇತ್ತಂದ್ರೆ ಒಬ್ಬರು ಬಂದು ಕುಂದಿರ್ತಿದ್ದಿಲ್ಲ. ಅಥವಾ ಒಂದು ಸೀಟ್ ಖಾಲಿ ಇದೆ ಅಂತ ನಾವೇ ಕೂತ್ಕೊಂಡ್ರೆ ಅಲ್ಲಿ ಯಾರು ಕುಂದಿರ್ತಿದ್ದಿಲ್ಲ. ಅವ್ರು ಎದ್ದೋಗ್ಬಿಡೋರು, ಕುಂತವ್ರು ಎದ್ದೋಗ್ಬಿಡೋರು. ನಾವು ಕೂತ್ಕೊಂಡ್ರೆ ಯಾರು ಬಂದು ಕುಂದಿರ್ತಿದ್ದಿಲ್ಲ. ಮಧ್ಯೆ ನಿಂತ್ಕೊಂಡ್ರು ಹಿಂದೆ ಇಷ್ಟು ಮುಂದೆ ಇಷ್ಟು ಜಾಗ ಖಾಲಿ ಇರ್ತಾಯಿತ್ತು. ಸರ್ಕೊಳ್ತಾನೆ ಇದ್ದಿಲ್ಲ, ನಮ್ಮ ಹತ್ರನೇ ಬರ್ತಾ ಇದ್ದಿಲ್ಲ. ಎಷ್ಟು ನೋವಾಗ್ತಿತ್ತು. ನಾವು ಇವ್ರ ಮನುಷ್ಯರ ಕಣ್ಣಿಗೆ ಮನುಷ್ಯರ ಥರ ಕಾಣ್ತೀವ, ರಾಕ್ಷಸರ ಥರ ಕಾಣ್ತೀವ, ದೇವನ ಥರ ಕಾಣ್ತೀವ, ಅಥವಾ ನಾವು ಮನುಷ್ಯರು ಅಲ್ವಾ ಅಂತೆಲ್ಲ ಯೋಚನೆ ಬರುತ್ತೆ. ಜನ ಅಷ್ಟು ಅಸಹ್ಯವಾಗಿ ನಡ್ಕೊಳ್ತಿದ್ರು ಅವಾಗ.
ನನಗೆ ಅಷ್ಟು ನೋವು ಅನಿಸ್ತಿತ್ತು. ಅದೇ 2021ರಲ್ಲಿ ನನಗೆ ಪದ್ಮಶ್ರೀ ಬಂದಾಗ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ KSRTC ಬಸ್ಗಳಲ್ಲಿ ಅವತ್ತೇನು ಜನಗಳು ಇದ್ದರು ಬಸ್ ಒಳಗೆ, ಆ ಎಲ್ಲರ ಕೈಯಲ್ಲಿ ಇರ್ತಕ್ಕಂಥ ಟಿಕೆಟಿನ ಮೇಲೆ ಪದ್ಮಶ್ರೀ ಮಂಜಮ್ಮ ಜೋಗತಿಗೆ ಅಭಿನಂದನೆಗಳಂತಿತ್ತು. ಎಷ್ಟು ಅವಮಾನ ಬಸ್ಸಲ್ಲಿ ಆಗಿತ್ತು ಅವತ್ತು, ಅವಮಾನ ಆಗಿತ್ತಲ್ಲ, ಅದೇ ಬಸ್ ಒಳಗೆ ಎಲ್ಲರ ಕೈಯಲ್ಲಿರ್ತಕ್ಕಂಥ ಟಿಕೆಟ್ನಲ್ಲಿ ಮಂಜಮ್ಮ ಜೋಗತಿಗೆ ಅಭಿನಂದನೆಗಳು ಅಂತಿತ್ತು. ಇದು ಸಾರ್ಥಕ ಆಯಿತು ಬದುಕು ಅಂತ. ಇನ್ನು ಸಿನಿಮಾ ಟಾಕೀಸಲ್ಲಿ ಹೋಗ್ಬಿಟ್ರೆ ನಾವು ಸಿನಿಮಾ ಶುರುವಾಗ ತನಕ ಯಾರೂ ಬಂದು ಕುಂದಿರ್ತಿದ್ದಿಲ್ಲ, ಅಕ್ಕಪಕ್ಕ ಯಾರೂ ಬಂದು ಕುಂದಿರ್ತಿದ್ದಿಲ್ಲ. ಅಡ್ವರ್ಟೈಸ್ ಮುಗಿದು ಎಲ್ಲ ಲೈಟ್ಗಳು ಆಫ್ ಆಗಿ ಆವಾಗ ಬಂದು ಅಕ್ಕಪಕ್ಕ ಕುಂದ್ರೋರು, ಎಲ್ಲೋ ಕೈ ಹಾಕೋರು, ಎಲ್ಲೋ ಕಾಲು ತುಳಿಯೋದು, ಸೊಂಟಕ್ಕೆ ಕೈ ಹಾಕೋದು. ನಾವೇನಾದ್ರೂ ಬೈದ್ವಿ ಅಥವಾ ಜಗಳ ಮಾಡಿದ್ವಿ ಅಂದರೆ ಅವರೇ ಎದ್ದು ನಿಂತು ಗಲಾಟೆ ಮಾಡಿದ್ರು, ಅವಳು ಕೈ ಹಾಕಿದ್ಲು ನಮಗೆ ಅಂತಂದು ನಮ್ಮ ಮೇಲೆ ತಿರುಗಿ ಹಾಕ್ಬಿಡೋದು. ಈ ಥರದ್ದೆಲ್ಲ ಆಗೋದು. ಇಲ್ಲ ಅಂದರೆ ನಾವೇನೋ ಪಿನ್ನಾಗಿನ ತಗೊಂಡು ಚುಚ್ಚಿದ್ವಿ, ಏನಾರು ಮಾಡಿದ್ವಿ ಅಂದರೆ ಹಿಂದೆ ಸೀಟ್ ಖಾಲಿತ್ತಂದರೆ ಎದ್ದೋಗಿ ಹಿಂದೆ ಕೂತ್ಕೊಳ್ಳೋದು, ಅಲ್ಲಿಂದ ಜಡೆ ಕಟ್ ಮಾಡೋದು, ಇಲ್ಲ ಕೆಳಗಡೆ ಬೊಗ್ಗಿ ಬ್ಲೇಡ್ ಹಾಕೋದು ಸೀರೆಗಳಿಗೆ, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಅಷ್ಟು ಅವಮಾನ ಆಗಿರೋ ಸಿನಿಮಾ ಥಿಯೇಟರ್ನಲ್ಲಿ ಇವತ್ತು 4-5 ಸಿನಿಮಾಗಳು ನನಗೂ ಬರ್ತಾ ಇದ್ದಾವೆ, ಜನ ನೋಡ್ತಾ ಇದ್ದಾರೆ ಕೂತ್ಕೊಂಡು. ಮೊನ್ನೆ ಕುಬುಸ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಯಿತು. ಇವಾಗ ಶಿವಲೀಲಾ ಅಂತ ಒಂದು ಸಿನಿಮಾ ನಡೀತಾ ಇದೆ. ಎಲ್ಲ ತೃತೀಯ ಲಿಂಗಿಗಳು, ಒಂದು ಹೀರೋ ಹಿಂದಿಂದ ಹಿಡಿದು ಎಲ್ಲರೂ ತೃತೀಯ ಲಿಂಗಿಗಳ ಒಂದು 20-25 ಜನ ತೃತೀಯ ಲಿಂಗಿಗಳಿದ್ದೀವಿ. ಅಶೋಕ್ ಜೈರಾಮ್ ಅಂತ ಅದನ್ನು ಡೈರೆಕ್ಷನ್ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ, ಕತೆ ಬರೆದಿದ್ದಾರೆ. ಸುಮಾರು ಒಂದು 2,000 ಜನ ಮಂಗಳಮುಖಿಯರು ಕ್ಲೈಮ್ಯಾಕ್ಸಲ್ಲಿ ತೋರಿಸ್ತಕ್ಕಂಥ ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ. 6 ಭಾಷೆಗಳೆಲ್ಲ ಸಿನಿಮಾ ಬರುತ್ತೆ. ಈ ಥರದ ಸಿನಿಮಾಗಳೆಲ್ಲ ಮಾಡ್ತಾಯಿದ್ವಿ. ಈಗ ಒಂದು 2-3 ಸಿನಿಮಾಕ್ಕೆ, ಒಂದು ಹಂಪಿ ಎಕ್ಸ್ಪ್ರೆಸ್ ಅಂತ ಒಂದು, ಶಿಖಂಡಿ ಅಂತ ಒಂದು, ಅವೆರಡು ಸಿನಿಮಾಕ್ಕೆ ಕರೆದಿದ್ದಾರೆ. ಇವಾಗ ಈ ಸಿನಿಮಾ ಮುಗಿದ ಮೇಲೆ ನಿಮಗೆ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಹಿಂಗೆ ಎಲ್ಲೆಲ್ಲಿ ಅವಮಾನ ಆಯಿತು ಅಲ್ಲೆಲ್ಲೆಲ್ಲ ಗೌರವ ಸಿಗ್ತಾ ಬಂತು. ಮತ್ತು ಇತ್ತೀಚೆಗೆ ಒಂದು ಸೂಕ್ಷ್ಮದ ವಿಚಾರನೆ ಆಫ್ಕೋರ್ಸ್ ಇದು, ನೀವು ಶಾರ್ಜಾಗೆ ಕನ್ನಡ ರಾಜ್ಯೋತ್ಸವ ಫಂಕ್ಷನಿಗೆ ಅಂತ ಹೋಗಬೇಕಾಗತ್ತೆ. ಟಿಕೆಟ್ಟು ನಿಮಗೆ ವೀಸಾ ಕೊಡೋಕ್ಕೆ ಹಿಂಜರಿತಾರೆ. ನೀನು ಹೇಳ್ತಾ ಇದ್ದೀನಿ ರಾಜೇಶ್, ಎಷ್ಟು ದೊಡ್ಡ ಗೌರವ, ಪದ್ಮಶ್ರೀ ಬಂತು, ಎಷ್ಟು ದೊಡ್ಡ ಪ್ರಶಸ್ತಿ, ಎಷ್ಟು ದೊಡ್ಡವ್ರ ಜೊತೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ಎಷ್ಟು ಹೋರಾಟ ಮಾಡಿದ್ದೀರಾ, ಎಷ್ಟು ಗೆಲುವನ್ನು ಕಂಡಿದ್ದೀರಾ ಅಂತ ನೀನು ಹೇಳಿದೆ ನನಗೆ. ಇಷ್ಟೋ ತನಕ ನಾನು ಇನ್ನೂ ಹೋರಾಟ ಮಾಡ್ತಾನೇ ಇದ್ದೀನಿ. ನನ್ನ ಜೀವನದ ಬಗ್ಗೆ ನಾನು ಇನ್ನೂ ಹೋರಾಟ ಮಾಡ್ತಾನೇ ಇದ್ದೀನಿ. ಟ್ರಸ್ಟ್ ಒಂದು ಆಯಿತು, ಅದಕ್ಕೆ ಭೂಮಿ ಸಿಗಲಿಲ್ಲ, ಅದು ಒಂದು ಹೋರಾಟದಲ್ಲಿ ತೊಡ್ಕೊಂಡಿದ್ದೀನಿ. ಮೊನ್ನೆ ದುಬೈನ ಶಾರ್ಜಾಕ್ಕೆ ಅಮ್ಮನ ಮಡಿಲು ಅಂತ ಒಂದು ಕಾರ್ಯಕ್ರಮ, ನಾನು ಹೋಗೋದ್ರಿಂದ ಅಮ್ಮನ ಮಡಿಲು ಅಂತ ಕಾರ್ಯಕ್ರಮಕ್ಕೆ ಹೆಸರಿಟ್ಟುಕೊಂಡು ಅಲ್ಲಿಯ ಕನ್ನಡಿಗರು ದೊಡ್ಡದಾಗಿ ಆ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದ್ರು. ಅವರು 3-4 ತಿಂಗಳು ಮುಂಚೆನೇ ನಾನು ಡೇಟ್ ತೊಗೊಂಡಿದ್ರು. ಆಮೇಲೆ 15 ದಿವಸ, ಒಂದು 4 ದಿನ ಆಯಿತು ವೀಸಾ ಕೊಡೋದಕ್ಕೆ ಅಂತ ಅವರು ನೆಗ್ಲೆಕ್ಟ್ ಮಾಡಿ ಒಂದು 15 ದಿವಸ, ಒಂದು 8-9 ದಿನ ಮುಂಚೆ ಅದನ್ನು ಪ್ರಯತ್ನ ಮಾಡಿದರು. ಆ ದುಬೈ ದೇಶದಲ್ಲಿ ಮೇಲು ಫೀಮೇಲು ಅಷ್ಟೇ ಇರೋದು, ಟ್ರಾನ್ಸ್ಜೆಂಡರ್ಗೆ ಅಲೋ ಇಲ್ಲ ಅಂತ ನನಗೆ ವೀಸಾ ಸಿಗಲೇ ಇಲ್ಲ. ನೀವು ಇಲ್ಲಿಗೆ ಬರಬೇಕಂದ್ರೆ ಮತ್ತೆ ನಿಮ್ಮ ಪಾಸ್ಪೋರ್ಟನ್ನು ಫೀಮೇಲ್ ಅಂತ ಮಾಡಬೇಕು, ಆಮೇಲೆ ನೀವು ಇಲ್ಲಿಗೆ ಬಂದು ಹೋಗ್ಬೇಕು, ಆಮೇಲೆ ಮತ್ತೆ ಹೋದ್ಮೇಲೆ ಮತ್ತೆ ಟ್ರಾನ್ಸ್ಜೆಂಡರ್ ಅಂತ ಮಾಡಿಸ್ಕೋಬೇಕು. ಇದೆಲ್ಲ ಯಾರು ಹೋರಾಟ ಮಾಡಿ ಅದನ್ನೆಲ್ಲ ಮಾಡಿ ಅಲ್ಲಿಗೆ ಹೋಗ್ಬೇಕು ಅನ್ನೋದೇನಿದೆ ಅಂತ. ಮತ್ತು ಆಮೇಲೆ ಸುಮಾರು ಅಧಿಕಾರಿಗಳನ್ನು ಕೇಳಿದ್ವಿ, ಅದು ಅಲ್ಲಿ ತನಕ ತನಕನೂ ಹೋಯ್ತು. ಕನಿಷ್ಠ ಪಕ್ಷ ಈ ಸರ್ಕಾರ, ಈ ರಾಜಕೀಯದವರು ನನಗಲ್ಲಿ ಹೋಗಿ ಬರೋದಕ್ಕೂ ಒಂದು ಅವಕಾಶ ಮಾಡಿಕೊಡ್ಲಿಲ್ಲ. ಅಲ್ಲಿ ಗೆಸ್ಟ್ ಅಂತಂದು ಹೋಗಿ ಬರೋ ಅವಕಾಶ ಕಲ್ಪಿಸ್ಬೋದಂತೆ. ಇಲ್ಲಿಂದ ಆ ದೇಶಕ್ಕೆ ಹೋಗಿ ಒಂದಿನನೋ 2 ದಿನ ಅವಕಾಶ ಸಿಗುತ್ತಂತೆ, ಅದನ್ನು ಸಹ ಮಾಡಿಕೊಡ್ಲಿಲ್ಲ ಇವರು. ಅಲ್ಲಿಗೆ ಹೋಗಿ ಬರೋದು ಸಹ ಮಾಡಿಕೊಡ್ಲಿಲ್ಲ. ಏನು ಮಾಡಬೇಕು? ಇನ್ನೂ ಹೋರಾಟನೇ ನನ್ನ ಬದುಕು. ಅಲ್ಲ, ಎಂಥ ಒಂದು ಒಳ್ಳೆ ಚೈತನ್ಯ. ಏನಂತ ಹೇಳಿ ನಿಮ್ಮ ಬಗ್ಗೆ, ಹುಟ್ಟಿದಾಗಿಂದ ಹಿಡಿದು ಈ ಕ್ಷಣದವರೆಗೂ ಪದ್ಮಶ್ರೀ ತಗೊಂಡ ಮೇಲೂ ಕೂಡ ನಿರಂತರವಾಗಿ ಹೋರಾಟ. ಈ ಬದುಕು ಇನ್ನೂ ಹೋರಾಟವೇ. ಇಷ್ಟೆಲ್ಲ ತಂದ್ರು ಬದುಕಿಗೆ ನೀವು ಸವಾಲು ಹುಡ್ತೀರ. ಹಂಗಾದ್ರೆ ಬದುಕೋಕ್ಕೆ ಸಾಧ್ಯ ನಾನು, ಇಲ್ಲಾಂದ್ರೆ ಬದುಕೋಕ್ಕೆ ಆಗಲ್ಲ. ನೀವು ಎಷ್ಟೋ ಜನಕ್ಕೆ ಸ್ಫೂರ್ತಿ ಅಮ್ಮ. ನೀವು ಬರೀ ನೀವು ಯಾವುದೋ ಒಂದು ಕಮ್ಯುನಿಟಿಗೋಸ್ಕರ ಸೇರಿದವರಲ್ಲ, ಅಥವಾ ಒಂದು ಸಮುದಾಯಕ್ಕೋಸ್ಕರ ಅವ್ರ ಜೊತೆ ಗುರುತಿಸ್ಕೊಳ್ಳೋರಲ್ಲ. ಎಷ್ಟೋ ಜನ ಯುವಕರು, ಯುವತಿಯರು, ಎಷ್ಟೋ ಪುಟ್ಟ ಮಕ್ಕಳು, ಎಷ್ಟೋ ಅಫ್ಕೋರ್ಸ್ ಈ ಪಾಡ್ಕಾಸ್ಟ್ ನೋಡ್ತಾರೆ, ಎಷ್ಟೋ ಜನ ಕನೆಕ್ಟ್ ಆಗ್ತಾರೆ ನಿಜವಾಗ್ಲೂ. ನಿಮ್ಮ ಜೀವನ ಗಾದೆ ಏನಿದೆ ಅಲ್ಲ,
ನಂದು ಕನ್ನಡ ಪುಸ್ತಕ ಎರಡಿದೆ. ಮಂಜಮ್ಮ ಜೋಗ್ತಿ ಅಂತ ಒಂದು, ಜಾನಪದ ವಿಶ್ವವಿದ್ಯಾಲಯದವ್ರು ಮಾಡಿದ್ದು ಅದು ಒಂದು, ಆಮೇಲೆ ನಡುವೆ ಸುಳಿವ ಹೆಣ್ಣು ಅಂತ ಅದೊಂದು ಪುಸ್ತಕ, ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗಿ, ಡಾಕ್ಟರ್ ಚಂದ್ರಪ್ಪ ಸೌಪ್ಟಿಯವರು ಅವೆರಡೂ ಕನ್ನಡ ಪುಸ್ತಕ 9ರಿಂದ 10 ವಿಶ್ವವಿದ್ಯಾಲಯದಲ್ಲಿ ಪಾಠ ಆಗಿದೆ ನನ್ನ ಜೀವನ ಚರಿತ್ರೆ. 10 ಯೂನಿವರ್ಸಿಟಿಗಳಲ್ಲಿ ನನ್ನ ಜೀವನ ಚರಿತ್ರೆ ಇದೆ. ತೆಲುಗಿನಲ್ಲಿ ಜೋಗಿನಿ ಮಂಜಮ್ಮ ಅಂತ ಒಂದು ಬುಕ್ ಇದೆ. ಮೊನ್ನೆ ಈಗೊಂದು ಇನ್ನೂ ವರ್ಷ ಆಗಿಲ್ಲ, ಇಂಗ್ಲೀಷ್ ಪುಸ್ತಕ ಒಂದು ಬಂದಿದೆ, ಫ್ರಮ್ ಮಂಜುನಾಥ ಟು ಮಂಜಮ್ಮ ಅಂತ. ಮತ್ತು ಅದನ್ನು ಯಾರೋ ಬೆಂಗಾಳಿಯವರು ನಾವು ಕಾದಂಬರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇಷ್ಟರಲ್ಲೇ ಇನ್ನೊಂದು ಇಂಗ್ಲೀಷ್ ಪುಸ್ತಕ ಬರೋದಿದೆ. ಇಷ್ಟೆಲ್ಲ ಮಾಡಿದ್ದೀನಿ, ಆದರೂ ಇನ್ನೂ ನಾನು ಗುರುತಿಸ್ಕೋಬೇಕಾ ಅಂತ ಎಲ್ಲೋ ಒಂದು ಕಡೆ ಮತ್ತೆ ಇನ್ನೂ ಚಿಂತೆ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ಯುವರ್ ಎ ಟ್ರೂ ಲೀಡರ್, ಯುವರ್ ಎ ಲೆಜೆಂಡ್ ಅಷ್ಟೇ. ಆ್ಯಂಡ್ ಇದೇ ಥರ ನೀವು ನಿರಂತರವಾಗಿ ನಿಮ್ಮ ಹೋರಾಟಕ್ಕೆ ಎಲ್ಲದಕ್ಕೂ ಅಲ್ಲ, ಸರ್ಕಾರ ಯಾಕೆ ನನಗೆ ಅವಕಾಶ ನನಗೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ನನಗೆ ಹಿಂದೆ ಜನ ಬೆಂಬಲ ಇಲ್ಲ ಅಂತನ, ಅಥವಾ ಇವ್ರು ಏನಾದರೂ ಕೆಲಸ ಮಾಡಿಕೊಡೋರಿಗೆ ನನ್ನ ಹಿಂದೆ ಲಕ್ಷ ಲಕ್ಷ ಜನ ಬೇಕಾ ಅವರಿಗೆ? ಅಲ್ಲ, ಏನು ಹೇಳ್ತಾರೆ ನೀವು ಸರ್ಕಾರಿ ಅಧಿಕಾರಿಗಳನ್ನು ಅಥವಾ ಯಾರಾದರೂ ಮೀಟ್ ಮಾಡಿದಾಗ ಏನು ಹೇಳ್ತಾರೆ ಈ ವಿಚಾರವಾಗಿ ನೀವು ಪ್ರಸ್ತಾಪ ಮಾಡಿದಾಗ? ಮಾಡ್ತೀವಿ. ಯಾವಾಗ ಟೈಮ್ ಬರಲಮ್ಮ, ಆಗುತ್ತೆ, ಇನ್ನೊಂದು 15 ದಿನ, ಒಂದು 8 ದಿನ. ಸಮಾಧಾನಕರ ಬಹುಮಾನ ವೇದಿಕೆ ಮೇಲೆ ಕರೆದಾಗ ನನ್ನ ಬಗ್ಗೆ ದೊಡ್ಡ ದೊಡ್ಡದಾಗಿ ಹೇಳೋದು, ಶಾಲ್ ಹಾಕೋದು, ಹೂವಿನಾರ ಹಾಕೋದು, ನಮ್ಮ ಜಿಲ್ಲೆಯ ಕಿರೀಟ, ನಮ್ಮ ಕನ್ನಡ ನಾಡಿನ ಹೆಮ್ಮೆ, ನಮ್ಮ ಜಾನಪದ ಕ್ಷೇತ್ರದ ಸಾಧಕಿ, ಇಷ್ಟು ಹೇಳ್ತಾರೆ, ಸನ್ಮಾನ ಮಾಡ್ತಾರೆ. ಬೆಲ್ಲ ಕೊಡದೇ ಇದ್ರೂ ಬೆಲ್ಲದಂತ ಮಾತಾಡಿ ಕಳಿಸ್ತಾರೆ. ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ಸಣ್ಣ ಮನವಿ. ಪಾಪ ತುಂಬಾ ಕಷ್ಟಪಟ್ಟಿದೆ ಆ ಜೀವ, ಅವರ ಕನಸುಗಳೆಲ್ಲ ನನಸಾಗೋಕ್ಕೆ ದಯವಿಟ್ಟು ನಿಮ್ಮಿಂದಲೇ ಸಾಧ್ಯ. ಅಲ್ಲ, ನನಗೆ ಹೆಂಡ್ರು ಮಕ್ಕಳು ಇದ್ದರೆ, ನನಗೆ ಗಂಡ ಮಕ್ಕಳು ಇದ್ದರೆ, ಅಥವಾ ನಾನು ಯಾರನ್ನ ಅಡಾಪ್ಟ್ ಮಾಡ್ಕೊಂಡಿದ್ರೆ, ಅಥವಾ ನನ್ನ ಅಣ್ಣ ತಮ್ಮಂದರಿಗೆ, ನನ್ನ ಅಕ್ಕ ತಂಗಿಯರಿಗೆ ಅವ್ರ ಹೆಸರಿಗೆ ಏನಾದರೂ ಮಾಡಂಗಿದ್ರೆ, ಇವ್ರು ಕೊಡಲ್ಲ ಅಂದರೆ ಆಗ್ಬೋದು. ಇಲ್ಲ, ನಾನು ಸಮುದಾಯಕ್ಕೆ ಮಾಡ್ತಾ ಇದ್ದೀನಿ, ಯಾಕೆ ಕೊಡ್ತಾ ಇಲ್ಲ ಇವರು? ಇಲ್ಲಮ್ಮ, ಖಂಡಿತ ಇವಾಗ ಈ ಪಾಡ್ಕಾಸ್ಟ್ ನೋಡಿದಂಥವ್ರು ಡೆಫಿನೆಟ್ಲಿ ಅಮ್ಮನ ಒಂದು ರಿಕ್ವೆಸ್ಟ್ ಏನಿದೆ ದಯವಿಟ್ಟು ಅದಕ್ಕೆ ಸ್ಪಂದಿಸಿ. ನಿಜವಾಗ್ಲೂ ಬಹಳನೇ ಖುಷಿ ಆಯಿತು, ನನಗೆ ಹೆಮ್ಮೆ ಅನ್ಸುತ್ತೆ ನಿಜ ನಿಮ್ಮಂಥವ್ರೊಟ್ಟಿಗೆ ಮಾತಾಡೋದು. ಹೇಗಿತ್ತಮ್ಮ ಇಷ್ಟೊತ್ತು ಮಾತುಕತೆ? ತುಂಬ ಖುಷಿ ಆಯಿತು ರಾಜೇಶ್, ತುಂಬ ಖುಷಿ ಆಯಿತು. ಮತ್ತೊಂದು ಸಾರಿ ಹುಟ್ಟಿ ಇಲ್ಲಿ ತನಕ ಬೆಳೆದು ಬಂದಂಗೆ ಆಯಿತು ಜೀವನ. ಎಂಥ ಇನ್ಸ್ಪೈರಿಂಗ್ ಜೀವನ ಅಲ್ವಾ ನಿಮ್ಮದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಾ. ಈ ಪಾಡ್ಕಾಸ್ಟ್ಗೋಸ್ಕರ ನಿಮ್ಮ ಊರಿಂದ 8-10 ಅವರ್ ಜರ್ನಿ ಮಾಡಿ ಬಂದ್ರಿ ಇಲ್ಲಿಗೆ. ನಿಜವಾಗ್ಲೂ ಇಟ್ ಮೀನ್ಸ್ ಲಾಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವೀಕ್ಷಕರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು.